ಪತ್ತೇದಾರಿ ಸಾಹಿತ್ಯ ಸಾಹಿಸಿದ್ದು ನವ್ಯ ವಿಮರ್ಶಕರು ನಿಸ್ಸಂಶಯವಾಗಿ. ಯಾಕೆ ಅಂತಂದ್ರೆ ಎಷ್ಟು ಕಟುವಾದ ವಿಮರ್ಶೆಗಳನ್ನು ಬರೆದಿದ್ದಾರೆ ಅಂತ ಅಂದ್ರೆ, ನಾನು ಕೆಲವು ವಿಮರ್ಶಕರ ಹೆಸರು ಹೇಳಲ್ಲ, ಅದ್ರ ಕೆಲವು ವಾಕ್ಯಗಳನ್ನು ಹೇಳ್ತೇನೆ. ಪತ್ತೇದಾರಿ ಸಾಹಿತ್ಯ ಎನ್ನುವುದು ತಾಯಿಯ ವೇಷದ ಮಾಟಗಾತಿಯ ಹಾಗೆ. ಧಾರವಾಡ ಸಾಹಿತ್ಯ ಸಂಭ್ರಮ ಮೊದಲನೇ ದಿವಸ 1ನೇ ಗೋಷ್ಠಿ. ಈಗ ಪತ್ತೇದಾರಿ ಕಾದಂಬರಿ ಯಾಕೆ ಬರುತ್ತಿಲ್ಲ? ಭಾಗವಹಿಸುವವರು KN ಗಣೇಶಯ್ಯ, NS ಶ್ರೀಧರಮೂರ್ತಿ, ರಾಜಾ ಚೆಂಡೂರ್, ನಿರ್ದೇಶಕರು ಜೋಗಿ. ಇವತ್ತಿನ ಈ ವರ್ಷದ ಸಾಹಿತ್ಯ ಸಂಭ್ರಮ ಪತ್ತೇದಾರಿ ಸಾಹಿತ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿವರಗಳೊಂದಿಗೆ ಆರಂಭ ಆಗ್ತಿರೋದು ಬಹಳ ಒಳ್ಳೆಯ ರೂಪಕ ಅಂತ ಭಾವಿಸಿದ್ದೀನಿ. ಯಾಕಂದ್ರೆ ಇವತ್ತು ನಾವು ಇಲ್ಲಿರುವ ಬಹುತೇಕರು ನಮ್ಮ ಸಾಹಿತ್ಯದ ಓದನ್ನು ಆರಂಭಿಸಿದ್ದೇ ಪತ್ತೇದಾರಿ ಕಾದಂಬರಿಗಳಿಂದ. ಅದು ಮಹಾಭೇಷ ಇರ್ಬೋದು, ಎನ್ ನರಸಿಂಹಯ್ಯ ಇರ್ಬೋದು, TK ರಾಮರಾವ್ ಇರ್ಬೋದು, ಅಥವಾ ಕ್ಯಾಚ ಅಂತ ಬರೀತೇವೆ ಕ್ಯಾಸಂದ್ರ ಚಂದ್ರಶೇಖರ್ ಇರ್ಬೋದು. ಹೀಗೆ ನಮ್ಮ ಆರಂಭದ ಓದು ಚಂದಮಾಮದ ನಂತರ ದಾಟಿಕೊಂಡಿದ್ದೇ ಈ ರೀತಿ ಪತ್ತೇದಾರಿ ಕಾದಂಬರಿಗಳಿಗೆ. ಹೀಗಾಗಿ ಪತ್ತೇದಾರಿ ಕಾದಂಬರಿ ಇವತ್ತು ಯಾಕೆ ಬರ್ತಾ ಇಲ್ಲ ಅಂತ ಹೇಳೋ ಪ್ರಶ್ನೆ ನಮ್ಮಲ್ಲಿ ಹೊಸ ಓದುಗರು ಉಟ್ಕೊಳ್ತಾ ಇದ್ದಾರ, ಹೊಸ ಓದುಗರಿಗೆ ಏನಾದ್ರು ಓದೋಕೆ ಸಿಗ್ತಾ ಇದೆಯಾ, ಹಿಂಗೆ ಅದು ಬಹಳ ವಿಸ್ತಾರವಾದ ಪ್ರಶ್ನೆ ಅನಿಸುತ್ತೆ. ಒಂದು ಜನಪ್ರಿಯ ಪ್ರಕಾರ, ಆ ಜನಪ್ರಿಯ ಪ್ರಕಾರದ ಕುರಿತ ಚರ್ಚೆ ಅಲ್ಲವೇ ಅಲ್ಲ ಅಂತೇಳಿ. ಯಾಕಂದ್ರೆ ಪತ್ತೇದಾರಿ ಕಾದಂಬರಿಗಳು ನಮ್ಮನ್ನು ಆರಂಭದಲ್ಲಿ ಓದಲಿಕ್ಕೆ ಹಚ್ಚಿ ಅಲ್ಲಿಂದ ನಾವು ಗಂಭೀರ ಸಾಹಿತ್ಯಗಳಿಗೆ ಒಂದು ಹೋಲಿಕೊಂಡು ಈ ಬಹಳ ವಿಸ್ತಾರವಾದ ಸಾಹಿತ್ಯ ಲೋಕವನ್ನು ಕಂಡುಕೊಳ್ಳಲಿಕ್ಕೆ ಕಾರಣವಾದ ಒಂದು ರೋಚಕ ಸಾಹಿತ್ಯ ಅದು. ಆರಂಭದಲ್ಲಿ ಅಂದ್ರೆ ಸುಮಾರು 70-80ರ ದಶಕಗಳಲ್ಲಿ ತುಂಬಾ ವ್ಯಾಪಕವಾಗಿ TK ರಾಮರಾವ್ ಬರೀತಾ ಇದ್ರು. ಈಗ ನಾನು ಹೇಳಿದಂತ ಎಲ್ಲ ಹೆಸರುಗಳು ಇದಲ್ಲದೆ ಬೇರೆ ಬೇರೆ ಭಾಷೆಯಿಂದ ಅನುವಾದ ಆಗಿ ಬರ್ತಿದ್ದು. MB ನಾಗರಾಜರಾವ್ ಅಂತ ಹೇಳುವವರು ಜೇಮ್ಸ್ ಹ್ಯಾಡ್ಲಿ ಚೇಸ್ ಅಷ್ಟು ಕಾದಂಬರಿಗಳನ್ನ ಅನುವಾದ ಮಾಡ್ತಾ ಇದ್ರು. ಆಮೇಲೆ ಇಂಗ್ಲಿಷಲ್ಲಿ ನಮಗೆ ಶರ್ಲಾಕ್ ಹೋಮ್ಸ್ ಅನ್ನ ಸರಳಾಕ್ಷ ಹುಲಿಮೀಸೆ ಅಂತ ಅನುವಾದ ಮಾಡಿದ್ದಾರೆ ಕನ್ನಡದಲ್ಲಿ. ಶರ್ಲಾಕ್ ಹೋಮ್ಸ್ ಅಂದ್ರೆ ಯಾರಾದ್ರೂ ಸರಳಾಕ್ಷ ಹುಲಿಮೀಸೆ ಅಂತ ಅನುವಾದ ಮಾಡಿ ನಮ್ಮ ಕನ್ನಡದಲ್ಲಿ ಒಂದು ಪತ್ತೇದಾರಿ ಸಾಹಿತ್ಯವನ್ನು ಪರಿಚಯ ಮಾಡಿದವರಿದ್ದಾರೆ. ಆಮೇಲೆ ಒಬ್ಬ ಅಡ್ವೊಕೇಟ್ ಇಟ್ಕೊಂಡು ಅರ್ಲ್ ಸ್ಟಾನ್ಲಿ ಗಾರ್ಡ್ನರ್ ಪರ್ವೀನ್ ನಿಲ್ಸನ್ ಅಂತ ಪಾತ್ರ ಕ್ರಿಯೇಟ್ ಮಾಡಿ ಆ ಕಾದಂಬರಿಯಲ್ಲಿ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಆರಂಭದ ಓದನ್ನ ಒಂದು ರೀತಿಯಲ್ಲಿ ಆರಂಭಿಕ ಓದನ್ನ ಪ್ರಭಾವಿಸಿದಂತ ಸಾಹಿತ್ಯ. ಇದರ ಬಗ್ಗೆ ಇವತ್ತು ನಾವು ಪತ್ತೇದಾರಿ ಮಾಡ್ಲಿಕ್ಕೆ ಬಂದಿವಿ. ಯಾಕೆ ಪತ್ತೇದಾರಿ ಸಾಹಿತ್ಯ ಬರ್ತಾ ಇಲ್ಲ, ಅವ್ರು ಎಲ್ಲಿದ್ದಾರೆ ಅಂತ. ನಾವು ನಿನ್ನೆ ಮಧ್ಯರಾತ್ರಿ ಹೊತ್ತಿಗೆ ಒಂದು ರೀತಿಯಲ್ಲಿ ಪತ್ತೇದಾರಿಗಳ ತರನೇ ಮಾರುವೇಷದಲ್ಲಿ ಬಂದ್ವಿ. ನಾನು ಹೊಸ್ತಾರೆ ಎಲ್ಲ ಕಂಬಳಿ ಹೊತ್ಕೊಂಡು ಬಂದ್ವಿ. ಅವರಿಗೆ ರೂಮಿಗೆ ಬಂದ್ರೆ ಅಲ್ಲೊಂದು ನಮಗೆ ಅಕ್ಷರ ಅವರ ಪುಸ್ತಕ ಕೊಟ್ಟಿದ್ರು, ಚೂರಿಕಟ್ಟೆ ಅಥವಾ ಕಲ್ಯಾಣಪುರ ಅಂತ. ಅದೊಂದು ಪತ್ತೇದಾರಿ ಕಾದಂಬರಿ ತರನೇ ಇತ್ತು ಅದು. ಅಂದ್ರೆ ಆ ನಾಟಕದ ಶೀರ್ಷಿಕೆ ಹಿಂಗೆ ಇತ್ತು. ಅದನ್ನು ಹುಡ್ಕೊಂಡು ಇಲ್ಲಿ ಬಂದು ಇವತ್ತು ಬಹಳ ಆಶ್ಚರ್ಯ ಆಗುತ್ತೆ. ಎಲ್ಲೋದ್ರಲ್ಲಿ ಪತ್ತೇದಾರಿ ಕಾದಂಬರಿಕಾರರು ಆ ಪ್ರಕಾರ ಎಲ್ಲ ಇತ್ತು. ಅದನ್ನ ಯಾವುದು ನುಂಗಿ ಹಾಕ್ತು. ಆನಂತರ ಬಂದ TV ಸೀರಿಯಲ್ಗಳ, ಥ್ರಿಲ್ಲರ್ಗಳ ಅಥವಾ ಟಿವಿಯಲ್ಲಿ ಬರ್ತಿರುವಂತ ಕ್ರೈಮ್ ಡೈರಿ ಅಥವಾ ಕ್ರೈಮ್ ಸ್ಟೋರಿ, ವಾರಂಟು, ಅಲ್ಲೇ ಆ TV ರಿಪೋರ್ಟರ್ಗಳೇ ಒಂದು ರೀತಿಯಲ್ಲಿ ಪತ್ತೇದಾರಿ ತರ ಕೆಲಸ ಮಾಡಿ ಅವರೇ ಕೊಲೆಗಾರರನ್ನ ಹುಡುಕಿ ಅಲ್ಲಿ ಹೋಗಿ ಅದನ್ನ ರೀಕ್ರಿಯೇಟ್ ಮಾಡಿ ಇವ್ರ ಜಗತ್ತನ್ನ ಅವ್ರು ಕಿತ್ಕೊಂಡ್ಬಿಟ್ರ. ಈ ಬಗ್ಗೆ ಎಲ್ಲ ಕೂತ್ಕೊಂಡು ನಾವು ಇವತ್ತು ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಮಾತು ಶುರು ಮಾಡುವ ಮುಂಚೆ ನಮ್ಮ ಗಣೇಶ ಅವರು ಒಂದು ಈ ಎಲ್ಲ ವಿಚಾರಗಳು ಇಟ್ಕೊಂಡೊಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಒಂದು 10-12 ನಿಮಿಷ ಇರುತ್ತೆ, ಅದನ್ನು ನೋಡ್ಬಿಡೋಣ. ನೋಡಿದ ನಂತರ ನಮ್ಮ ಮಾತನ್ನು ಮುಂದುವರಿಸೋಣ ಅಂತ. ಧನ್ಯವಾದಗಳು ಜೋಗಿಯವರಿಗೆ. ನಾನೊಬ್ಬ ವಿಜ್ಞಾನಿ, ನಿಮಗೆಲ್ಲ ಪರಿಚಯ ಇರಲಿಕ್ಕಿಲ್ಲ. ನಾನು ಸಾಹಿತಿ ಅಲ್ಲ. ನನಗೆ ಕೆಲವು ಅಂಟುರೋಗ ಏನು ಅಂದರೆ, ಜೋಗಿಯವರು ಮಾತಾಡಿದಾಗ ಆಗಲಿ ಅಥವಾ ನೀವೆಲ್ಲ ಮಾತಾಡಿದಾಗಲಿ ಏನು ಪರಿಕರಗಳಿಲ್ಲದೆ ಮಾತನಾಡಕ್ಕೆ ನನಗೆ ಬರಲ್ಲ. ಆದ ಕಾರಣ ನಾನೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತಂದಿದ್ದೀನಿ. ಡಾಕ್ಟರ್ ಶೆಟ್ಟರ್ ಅರ್ಥ ಮಾಡ್ಕೊಂತಾರೆ ನನ್ನ ಕಷ್ಟನ, ಆದರೆ ಅವರು ಎರಡರಲ್ಲೂ ಪ್ರಸಿದ್ಧಿ ಆಗ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಆ ಕಷ್ಟ ಇಲ್ಲ. ಸೊ ಮೊದಲನೇದಾಗಿ ನನ್ನ ಪ್ರೆಸೆಂಟೇಷನ್ ತೆಗಿತೀನಿ. ನನ್ನ ಈ ಭಾಷಣ ಅಂತ ಕರೀಬಹುದಾದ್ರೆ ಅದಕ್ಕೆ ಸಾಮೆದಾನ್ಯ ಮತ್ತು ಪತ್ತೇದಾರಿ ಕಾದಂಬರಿ ಅಂತ ಹೆಸರು ಕೊಟ್ಟಿದ್ದೀನಿ. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ನಂದು ಕೆಲವು ತಪ್ಪೊಪ್ಪಿಗೆಗಳು.
ನಾನು ಸಾಹಿತ್ಯಗೋಷ್ಠಿಯಲ್ಲಿ ನನ್ನ ಮೊದಲ ಪ್ರವೇಶ ಇದು. ಯಾವುದೇ ಸಾಹಿತ್ಯಗೋಷ್ಠಿ, ಈ ಪರ್ಯಾಯದ್ದಾಗ್ಲಿ ಅಥವಾ ಮೂಲತಃ ಸಾಹಿತ್ಯ ಬೇರೆ ಸಭೆಗಳಾಗ್ಲಿ ನಾನು ಹೋಗಿಲ್ಲ. ಮೊದಲು ನನ್ನ ಸಾಹಿತ್ಯಗಳ ಮುಂದೆ ನಿಂತುಕೊಂಡಿರೋದು. ನನಗೆ ಪ್ರತಿಯೊಬ್ಬರು ಕೂಡ ಒಂದು ಚಾಕು ಇಟ್ಕೊಂಡಂಗೆ ಕಾಣ್ತಾ ಇದೆ ನನಗೆ. ಯಾಕಂದ್ರೆ ನನಗೆ ನೀವೇನ್ ಕೇಳ್ತೀರಾ, ಏನ್ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂತ ಗೊತ್ತಿಲ್ಲ. ನಿಮ್ಮ ರೀತಿ ನಿವಾಜಗಳು ಕೂಡ ನನಗೆ ಗೊತ್ತಿಲ್ಲ. ನಾನು ಎಲ್ಲ ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ನಾನು ಹೆಂಡತಿ ಹೇಳಿದ್ಲು, ನೀವು ಹುಚ್ಚರ, ಅವರೆಲ್ಲ ಭಾಷಣ ಮಾಡಿ ಬರೋರು, ನೀವು ಪ್ರೆಸೆಂಟೇಷನ್ ತಗೊಂಡ್ರೆ ಎಲ್ಲ ಸ್ಕ್ರೀನ್ ಇರುತ್ತಾ ಹಾಗೆ ಹೇಗೆ ಅಂತ. ಥ್ಯಾಂಕ್ಸ್ ಟು ಜೋಶಿ, ಬಹಳ ಕಷ್ಟಪಟ್ಟು ಅವ್ರನ್ನ ಕೇಳ್ಕೊಂಡೆ ಅವ್ರು ಅರೇಂಜ್ ಮಾಡಿದ್ದಾರೆ. ನನ್ನ ಕೆಲಸ ಸುಲಭ ಆಯಿತು. ನಾನು ವಿಜ್ಞಾನಿ ಆಗಿರೋದ್ರಿಂದ ಬಹಳ ಏನೋ ಚಿಕ್ಕ ವಯಸ್ಸಿನಿಂದ ನಾನು ಆಂಗ್ಲ ಭಾಷೆನ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಆದ ಕಾರಣ ನನಗೆ ನನ್ನ ಮೆಮೊರಿ ಸೆಲ್ಗಳೆಲ್ಲ ಬರೀ ಇಂಗ್ಲಿಷ್ ತುಂಬ್ಕೊಂಡ್ಬಿಟ್ಟಿದೆ. ನನಗೆ ಕನ್ನಡದ ಈ ನುಡಿಗಟ್ಟುಗಳು ಅಥವಾ ಈ ಪದಗಳು ನನಗೆ ಬರಾಕಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅವಾಗ ಎಡಬಹುದು ನಾನು ಮಾತಾಡೋದ್ರಲ್ಲಿ, ಕ್ಷಮಿಸಬೇಕು. ಇನ್ನ ಬೇರೆ ಈ ರೀತಿ ಬೇರೆ ಕೆಲವು ತಪ್ಪುಗಳು ಇದಾವೆ. ಆದರೆ ಈ ಗಿರೆಡ್ಡಿ ಗೋವಿಂದರಾಜ್ ಅವರು ನನ್ನನ್ನ ಫೋನ್ ಮಾಡಿ ಕರೆದು ಪತ್ತಾವ್ಯಾಧಿ ಕ್ಷೀಣಿಸಲು ಕಾರಣ ಏನು ಅಂತ ಡಿಸ್ಕಸ್ ಮಾಡಬೇಕಾಗಿದೆ, ನೀವು ಬಂದಲ್ಲಿ ಮಾತಾಡಬೇಕು ಅಂದಾಗ ನನಗೆ ಬಂದಿದ್ದ ಪ್ರಶ್ನೆ, ಯಾವ ಹಿನ್ನೆಲೆಯಲ್ಲಿ? ನಾನು ಆವಾಗಲೇ ಹೇಳಿದಾಗ ನಾನು ಸಾಹಿತಿ ಅಲ್ಲ, ಬದಲಾದ ಸಾಮಾಜಿಕ ಪರಿಸರದ ಹಿನ್ನೆಲೆಯಲ್ಲಿ ನಾನು ವಿಶ್ಲೇಷಣೆ ಮಾಡಬೇಕಾ, ಅಥವಾ ನಮ್ಮ ಪ್ರಪಂಚ ಸಂಕುಚಿತಗೊಳ್ತಾ ಇದೆ, ಇಂಗ್ಲಿಷ್ ದಾಳಿ ಬಹಳ ಆಗ್ತಾ ಇದೆ, ಅದರ ಹಿನ್ನೆಲೆಯಲ್ಲಿ ನಾನು ಅದನ್ನು ವಿಶ್ಲೇಷಣೆ ಮಾಡಬೇಕಾ, ಅಥವಾ ಬೌದ್ಧಿಕತೆಯ ವಿಕಾಸ ಜಾಸ್ತಿ ಆಗ್ತಾ ಇರೋದ್ರಿಂದ ಪತ್ತೇದಾರಿಗೆ ಅದರ ಅವಶ್ಯಕತೆ ಕಡಿಮೆ ಅನಿಸಿ ಅದರ ಹಿನ್ನೆಲೆಯಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕಾ, ಅಥವಾ ನಾನೊಬ್ಬ ವಿಜ್ಞಾನಿ ಅಂತ ವಿಜ್ಞಾನಿಯ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಕ್ಕೆ ಹೇಳಿದ್ದಾರೆ ಅಂತ ಪ್ರಶ್ನೆಗಳು ನನ್ನನ್ನು ತಿನ್ನೋಕೆ ಶುರು ಮಾಡಿದ್ವು. ನನಗೆ ಇದು ಯಾವುದರಲ್ಲೂ ಪರಿಣಿತಿ ಇಲ್ಲದ್ರಿಂದ ನಾನು ಯೋಚನೆ ಮಾಡಿದೆ, ಒಂದು ಸರಳವಾಗಿ ನಾವು ಅವಲೋಕನೆ ಮಾಡೋಣ. ಅದು ಇವರೆಲ್ಲ ಸೇರಿ ಮೂರ್ಖತನ ಅನ್ಬೋದು, ಅಥವಾ ಮುದ್ದುತನ ಅನ್ಬೋದು, ಅಥವಾ ಮುದ್ದು ಅನ್ಬೋದು, ಚಿಂತೆ ಇಲ್ಲ. ಒಂದು ಸರಳವಾಗಿ ಅವಲೋಕನೆ ಮಾಡೋಣ ಅಂತಂದಾಗ, ನಾನೊಬ್ಬ ಕೃಷಿ ವಿಜ್ಞಾನಿ. ನಾನು ಕೃಷಿಯ ರೀತಿಯಲ್ಲೇ ಯಾಕೆ ಯೋಚನೆ ಮಾಡಬಾರ್ದು ಅಂತ ಯೋಚನೆ ಬಂದಾಗ ನನಗನ್ಸಿದ್ದು, ಪತ್ತೇದಾರಿ ಕಾದಂಬರಿಗಳಿಗೂ ಸಾಮ್ಯಗೂ ಬಹಳ ಸಾಮರಸ್ಯ ಇದೆ ಅಂತ. ಹೇಗೆ ಅಂತ ಮೊದಲು ಹೇಳ್ತೇನೆ, ಅದರ ಮೂಲಕ ಈ ಪ್ರಶ್ನೆಗಳಿಗೂ ಉತ್ತರ ನಮಗೆ ಸಿಗುತ್ತೆ ಅಂತ ಕಾಣುತ್ತೆ. 40-50 ವರ್ಷಗಳ ಹಿಂದೆ ನಿಮ್ಗೆಲ್ಲ ಗೊತ್ತಿರಬೇಕು, ನಮ್ಮೂರಲ್ಲಿ ಅಟ್ಲೀಸ್ಟ್ ಹಲವಾರು ಧಾನ್ಯಗಳಿದ್ವು. ಸಾಮೆ, ಜೋಳ, ಸಜ್ಜೆ, ನವಣೆ, ಈ ಹಾರಕ, ರಾಗಿ, ಅದ್ರ ಜೊತೆಗೆ ಭತ್ತ, ಗೋಧಿ ಇವೆಲ್ಲ ಕೂಡ ಇದ್ವು. ಆಕ್ಚುಲಿ ಗೋಧಿ ಇರಲಿಲ್ಲ ನಮ್ಮ ಕಡೆ. ನಾನು ಕೋಲಾರ ಕಡೆಯಿಂದ ಬಂದವನು. ಗೋಧಿ ನಮ್ಮಲ್ಲಿ ಬೆಳೆನೇ ಇರಲಿಲ್ಲ. ಅವೆಲ್ಲವನ್ನು ಗಟ್ಟಿ ಧಾನ್ಯಗಳು ಅಂತ ಕರೀತಾ ಇದ್ರು. ಯಾವುದು? ಗೋಧಿ, ಭತ್ತ ಇವೆಲ್ಲ. ಮುಸ್ಕಿನ ಜೋಳ ಕೂಡ ಒಂದು ರೀತಿ ದಾಳಿಯಾಗಿ ಬಂತು. ಬರುತ್ತಾ ಈ 40 ವರ್ಷಗಳಲ್ಲಿ ಏನಾಗಿದೆ, ನಮಗೆ ಈ ಸಣ್ಣ ಧಾನ್ಯಗಳಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಅಂತ ನಮ್ಮ ಪರಿಣಿತರು ಹೇಳ್ತಾ ಬಂದಿದ್ರು ಕೂಡ. ಇಲ್ಲಿ ನೋಡಿ ಸರ್ವಜ್ಞನ ಮಾತು, ನವಣೆಯನ್ನು ತಿಂಬುವನು ಹವನಾಗಿ ಇರುತ್ತಿಹನು, ಬವಣಿಗಳಿವನು ಒಳಬೀಳ ನೀ ಮಾತು ಟವಣಲ್ಲೆಂದ ಸರ್ವಜ್ಞ. ಹಾಗೆ ಹೇಳ್ತಾರೆ, ರಾಗಿಯನ್ನು ಉಂಬುವ ನಿರೋಗಿ ಎಂದೆನಿಸುವನು, ರಾಗಿಯು ಭೋಗಿಗಳಿಗಲ್ಲ ಬಡವರಿಂಗಾಗಿ ಬೆಳೆ. ಈ ರೀತಿ ಜ್ಞಾನಿಗಳು ಕೂಡ ನಮ್ಮ ಸಣ್ಣ ಬೆಳೆಗಳನ್ನ ಅಷ್ಟೊಂದು ಹೊಗಳಿದ್ರು ಕೂಡ ಕೊನೆ ಏನಾಯ್ತು ನಿಮಗೆ ಗೊತ್ತಿರಬೇಕು. ಇವತ್ತು ಸಾಮೆ ಅಂದ್ರೆ ಹುಡ್ಕೊಂಡು ಹೋಗ್ಬೇಕು. ಗೋಧಿ ಎಲ್ಲ ಕಡೆ ಸಿಗುತ್ತೆ, ಭತ್ತ ಎಲ್ಲ ಕಡೆ ಸಿಗುತ್ತೆ. ಒಂದು ರೀತಿಯಲ್ಲಿ ಸಾಮೆ ಮರೆಯಾಗಿ ಹೋಗಿದೆ. ಸಾಮೆ ಯಾಕೆ ಮರೆಯಾಗಿ ಹೋಯಿತು ಅಂತ ನಾವು ವಿಶ್ಲೇಷಣೆ ಮಾಡಿದ್ರೆ ನಮಗೆ ಸಿಗೋ ಉತ್ತರಗಳಲ್ಲಿ ಪತ್ತೇದಾರಿ ಯಾಕೆ ಮರೆಯಾಗಿ ಹೋಯ್ತು ಅನ್ನೋದಕ್ಕೂ ಕೂಡ ಉತ್ತರ ಅಡಗಿದೆ. ಉದಾಹರಣೆಗೆ, ಸಾಮೆ ಆಗಿನ ಕಾಲದಲ್ಲಿ ಅತಿ ಸಾಮಾನ್ಯರ ಧಾನ್ಯ. ಅದನ್ನು ತಿನ್ನೋರು ಬರೀ ಬಡವರು. ಅದಕ್ಕೆ ತಿನ್ನೋರು ನಿಜವಾಗ್ಲೂ ಬುದ್ಧಿವಂತರಲ್ಲ. ಯಾರೋ ಬಡವರು ಭಿಕ್ಷುಕರು ಮಾತ್ರ ಸಾಮೆ ರಾಗಿ ತಿನ್ನೋದು. ಭತ್ತ, ಗೋಧಿ ತಿಂದ್ರೆ ಮಾತ್ರ ನೀವು ಸಾಹುಕಾರರು ಅಥವಾ ಎಲೈಟ್ ಜನ. ಜೊತೆಗೆ ರೈತನಿಗೆ ಒಂದು ಕಷ್ಟ ಇತ್ತು, ಅದರ ಇಳುವರಿ ಕಡಿಮೆ ಇತ್ತು. ಯಾಕೆ ಇಳುವರಿ ಕಡಿಮೆ ಇತ್ತು ಅಂದ್ರೆ, ಕೃಷಿ ಅನುಸಂಧಾನದ ವಿಜ್ಞಾನಿಗಳು ಕೂಡ ಭತ್ತ, ರಾಗಿ ಅಥವಾ ಭತ್ತ, ಗೋಧಿ ಕೊಟ್ಟು ಪ್ರಾಮುಖ್ಯತೆ ಸಾಮೆಯ ಇಂಪ್ರೂವ್ಮೆಂಟ್ ಕೊಡಲಿಲ್ಲ. ಅದರ ಇಳುವರಿ ಕಡಿಮೆ ಇತ್ತು. ಹಾಗಾಗಿ ರೈತರಿಗೆ ಲಾಭ ಸಿಗ್ಲಿಲ್ಲ. ಅವರು ಒಳ್ಳೆಯದನ್ನ ಅದು ಬೆಳೆಯೋದನ್ನು ಕೈ ಬಿಟ್ಟರು. ಹಾಗಾಗಿ ಇವತ್ತು ನಮ್ಗೆ ಸಾಮೆ ಸಿಗ್ತಾ ಇಲ್ಲ. ಮಾರ್ಕೆಟ್ ಇದನ್ನೆಲ್ಲ ಡ್ರೈವ್ ಮಾಡ್ತು. ಇದಕ್ಕೆ ಪ್ಯಾರಲ್ ಆಗಿ ನಾವು ನೋಡಿದ್ರೆ ಅದೇ 40-50 ವರ್ಷಗಳಿಂದ ನಿಮ್ಗೆಲ್ಲ ಗೊತ್ತು. ಸಾಮಾಜಿಕ ಕಾದಂಬರಿಗಳಿದ್ವು, ಪತ್ತೇದಾರಿ ಕಾದಂಬರಿಗಳಿದ್ವು, ವೈಜ್ಞಾನಿಕ, ಚಾರಿತ್ರಿಕ, ಚಿಂತನಶೀಲ ಕೃತಿಗಳು, ಮೇರು ಕೃತಿಗಳು, ಕುವೆಂಪು ಅವರದ್ದು, ಈ ರೀತಿ ಎಲ್ಲಾ ರೀತಿಯ ವೈವಿಧ್ಯತೆ ಅವತ್ತಿತ್ತು. ಆದರೆ 1940ರಲ್ಲೂ ಕೂಡ ನಾವಿವತ್ತು ಏನು ಪ್ರಶ್ನೆ ಕೇಳ್ತಾ ಇದ್ದೀವಿ, ಅದೇ ಪ್ರಶ್ನೆಯನ್ನ ಚೆಸ್ಟರ್ಟನ್ ಕೂಡ ಕೇಳಿದ್ದಾನೆ. ಯಾಕೆಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೂಡ ನಾವಿವತ್ತು ಅನುಭವಿಸ್ತಾ ಇರೋದನ್ನ ಬಹಳ ದಶಕಗಳಿಂದ ನೋಡ್ತಾ ಬಂದಿದ್ದಾರೆ. ಏನು? ಪತ್ತೇದಾರಿಗೆ ಒಂದು ರೀತಿಯ ಕ್ಷೀಣವಾಗಿ ಅಥವಾ ತುಚ್ಛವಾಗಿ ನೋಡೋದು. ಆಗ ಅವನು ಹೇಳ್ತಾನೆ, ಯಾರು? ಚೆಸ್ಟರ್ಟನ್, ಓದುಗರು ಉತ್ತಮ ಸಾಹಿತ್ಯಕ್ಕಿಂತ ಕೆಟ್ಟ ಸಾಹಿತ್ಯವನ್ನು ಮೆಚ್ಚುವುದರಿಂದ ಪತ್ತೇದಾರಿ ಓದುತ್ತಾರೆ ಎನ್ನುವುದು ಸತ್ಯವಲ್ಲ.
ಸರ್ವಜ್ಞ ಹೇಗೆ ಸಣ್ಣ ದಾನಿಗಳ ಬಗ್ಗೆ ಹೊಗಳಿದ್ನೋ ಹಾಗೆ ಚೆಸ್ಟರ್ಸನ್ 1940ರಲ್ಲೇನೆ ಪತ್ತೇದಾರಿ ಕಾದಂಬರಿಗಳ ಬಗ್ಗೆ ಹೊಗಳಿದ್ದ. ಪತ್ತೇದಾರಿ ಓದೋರಲ್ಲ ಏನೋ ಬೌದ್ಧಿಕ ಮಟ್ಟ ಇಲ್ಲಿರೋರಲ್ಲ, ಅವರು ಕೂಡ ಬುದ್ಧಿಗಿದೆ. ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಪತ್ತೇದಾರಿ ಕಾದಂಬರಿಗಳನ್ನ ಎಲ್ಲರೂ ಓದ್ತಾರೆ ಅಂತ ಅದರಲ್ಲಿ ಏನೋ ಇದೆ ಅಂತ ನಾವು ಹೇಳೋದು ತಪ್ಪು. ಯಾಕಂದ್ರೆ ರೈಲ್ವೆ ಗೇಟ್ ತಗೊಂಡ್ರೆ ಎಲ್ಲರೂ ರೈಲ್ವೆ ಗೇಟ್ ಓದ್ತಾ ಇರ್ತಾರೆ ಟ್ರೈನ್ ಸ್ಟೇಷನ್ ಅಲ್ಲಿ, ಹಾಗಂತ ರೈಲ್ವೆ ಗೇಟ್ ಅಲ್ಲಿ ಕೂಡ ಸಾಹಿತ್ಯ ಇದೆ ಅಂತ ಹೇಳ್ಬೋದ ನಾವು ಅಂತ. ಅದಕ್ಕೆ ಚೆಸ್ಟರ್ಟನ್ ಉತ್ತರ ಕೊಡ್ತಾನೆ, ರೈಲ್ವೆ ಗೈಡ್ ನ ಎಲ್ಲರೂ ಓದ್ತಾ ಇರ್ಬೋದು, ಆದ್ರೆ ಅವನ ಉತ್ತರ ನೋಡಿ, ರೈಲ್ವೆ ಗೈಡ್ಗಳಿಗಿಂತ ಹೆಚ್ಚಾಗಿ ಪತ್ತೇದಾರಿ ಕಾದಂಬರಿಗಳನ್ನು ಓದುತ್ತಿದ್ದರೆ ಅದಕ್ಕೆ ಕಾರಣ ಅವುಗಳ ಕಲಾತ್ಮಕ ಗುಣ. 1940ರಲ್ಲೇನೆ ಚೆಸ್ಟರ್ಟನ್ ಅವುಗಳ ಉತ್ತಮ ಗುಣಗಳ ಬಗ್ಗೆ ಹೇಳಿದ್ದ, ಸರ್ವಜ್ಞ ಹೇಳಿದಾಗೆ. ಆದ್ರೆ ಕೊನೆಗೆ ಏನಾಯ್ತು, ಇವತ್ತು ಸಾಮಾಜಿಕ ಕಾದಂಬರಿಗಳು ಮಾಯ ಆಗಿದ್ದಾವೆ, ಧಾರ್ಮಿಕ ರಾಜಕೀಯ ಕಾದಂಬರಿಗಳು ಮಾತ್ರ ಉಳ್ಕೊಂಡಿದ್ದಾವೆ, ಪತ್ತೇದಾರಿ ರೋಮಾಂಚಿಕ ಕಾದಂಬರಿಗಳು ಮಾಯ ಆಗಿಬಿಟ್ಟಿದ್ದಾವೆ. ಎಲ್ಲೋ ಅಲ್ಲಲ್ಲಿ ಚಾರಿತ್ರಿಕ ಅಥವಾ ನಮ್ಮ ಜ್ಞಾನದ ರೀತಿ ವೈಜ್ಞಾನಿಕ ಅಥವಾ ಸಾಮಾಜಿಕ ಅಂತ ಎರಡರ ಮಧ್ಯೆ ನಿಲ್ಲುವ ಕೆಲವು ಕಾದಂಬರಿಗಳು ಮಾತ್ರ ಉಳ್ಕೊಂಡಿದ್ದಾವೆ. ಒಂದು ರೀತಿಯಲ್ಲಿ ಪತ್ತೇದಾರಿ ಕೂಡ ಮರೆಯಾಗಿ ಹೋಗಿದೆ. ಅಷ್ಟೇ ಅಲ್ಲ, ಆ ಪತ್ತೇದಾರಿ ಮರೆಯಾಗಿದ್ದಕ್ಕೆ ಏನು ಕಾರಣ ಅಂತ ಹುಡುಕ ಹೋದ್ರೆ ಸಮಾನಾಂತರ ಕಾರಣಗಳು ಸಿಗ್ತಾವೆ ನಮಗೆ ಸಾಮೆ ಮರೆಯಾಗಿರೋದಕ್ಕೆ. ಹೇಗೆ ಪತ್ತೇದಾರಿ ಬುದ್ಧಿವಂತರಿಗಲ್ಲ ಅಂತ ಹೇಳ್ತಿದ್ರು ಆ ಕಾಲದಲ್ಲಿ, ನಿಮ್ಗೆಲ್ಲರೂ ಗೊತ್ತು. ಅದಕ್ಕೇನೆ ಟಿ ಕೆ ರಾಮರಾವ್ ಬಗ್ಗೆ ಯಾವೇ ಸಾಹಿತಿಗಳು ವಿಮರ್ಶೆ ಮಾಡಲಿಲ್ಲ, ಮಾಡಿದ್ರು ನೆಗೆಟಿವ್ ಆಗಿ ಬರೆದ್ರು. ನಮ್ಮ ಸಾಮೆ ಬಡವರ ಧಾನ್ಯ ಅಂತ ಹೇಗೆ ಹೇಳಿದ್ರು, ಈ ಪತ್ತೇದಾರಿಗಳು ಯಾರೋ ಬುದ್ಧಿ ಇಲ್ಲರು ಓದೋದು ಅನ್ನೋ ರೀತಿ ಯೋಚನೆ ಮಾಡಿದ್ರು. ಅದು ಬರೀ ಸಾಮಾನ್ಯ ಜನ ಓದೋದು, ಎಲೈಟ್ ಸಾಹಿತಿಗಳು ಓದೋದಲ್ಲ ಅಂತ ತಿರಸ್ಕಾರ ಮಾಡಿದ್ರು. ಅದೇ ರೀತಿ ಜನರಿಂದ ದೂಷಿತಗೊಂಡ್ರು ಯಾರು, ಪತ್ತೇದಾರಿ ಓದೋರು. ಅವನಿಗೆ ಎನ್ ನರಸಿಂಹಯ್ಯ ಓದ್ತಿದ್ದಾನೆ ಅಂತಂದ್ರೆ ಅವನು ಯೂಸ್ಲೆಸ್ ಫೆಲೋ, ಅವನ ಅಪ್ಪನಿಗೆ ಹೇಳ್ಬಿಟ್ಟು ದೂರ ಕೊಡ್ಬೇಕು ಅವನಿಗೆ. ಇನ್ಫ್ಯಾಕ್ಟ್ ಅದು ಹ್ಯಾಪನ್ ಇನ್ ಸೆವರಲ್ ಹೌಸಸ್. ಎನ್ ನರಸಿಂಹಯ್ಯನ ಓದ್ತಿದ್ದಾನೆ ಅಂದ ತಕ್ಷಣ ಅವನಿಗೆ ಬೆನ್ನಲ್ಲಿ ಕೋಲಲ್ಲಿ ಹೊಡೆದಿದ್ದಾರೆ ಬೆನ್ನ ಮೇಲೆ. ಈ ರೀತಿಯ ಘಟನೆಗಳು ಕೂಡ ನಡೆದಿದ್ದಾವೆ. ಹಾಗಾಗಿ ಜನರಿಂದ ದೂಷಿತಗೊಳ್ತು. ಇಲ್ಲಿ ಸಾಮೆ ಬೇಡಿಕೆ ಕಡಿಮೆ ಆಯಿತು, ಹಾಗೆ ಪತ್ತೇದಾರಿ ಕೂಡ ಕಡಿಮೆ ಆಯಿತು. ಅದರ ಇಳುವರಿ ಕಡಿಮೆ ಇದ್ದಾಗೆ ರೈತರು ಹೇಗೆ ಅದನ್ನ ಲಾಭ ಸಿಗದೆ ಬೆಳೆಯೋದನ್ನು ಬಿಟ್ಟರು, ಪತ್ತೇದಾರಿ ಕೂಡ ಬೆಳೆಯೋದನ್ನು ಬಿಟ್ಟರು, ಬರೆಯೋದಕ್ಕೆ ಕೈ ಬಿಟ್ರು. ಇವತ್ತು ನಾವಿಲ್ಲಿ ಕೂತಿದ್ದೀವಿ, ಪತ್ತೇದಾರಿ ಯಾಕೆ ಮರೆ ಆಯಿತು ಅಂತ ನೋಡಕ್ಕೆ. ಇನ್ ಅದರ್ ವರ್ಡ್ಸ್, ಪತ್ತೇದಾರಿ ಸಾಹಿತ್ಯ ಲೋಕದ ಸಾಮೆ ಆಗಿದೆ ಅಂತ ನನ್ನ ಅನಿಸಿಕೆ. ಆದರೆ ಒಂದು ಬದಲಾವಣೆ, ಒಂದು ಉತ್ತಮ ಬದಲಾವಣೆ ಅಂದ್ರೆ ಕೃಷಿ ಅನುಸಂಧಾನ ಕೂಡ ಇವತ್ತು ಸಾಮೆ ಯಾಕೆ ಮರೆಯಾಯಿತು ಅಂತ ನಾವೀಗ ಗೋಷ್ಠಿಯಲ್ಲಿ ಹೇಗೆ ಚರ್ಚೆ ಮಾಡ್ತಿದ್ದೇವೋ ಹಾಗೆ ಅಲ್ಲಿ ಚರ್ಚೆ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಅನೇಕ ಯೋಜನೆಗಳು ಕೂಡ ಅವರು ಹಾಕೊಂಡಿದ್ದಾರೆ. ಕೋಟ್ಯಂತರ ರೂಪಾಯಿ ಇವತ್ತು ಖರ್ಚು ಮಾಡ್ತಾ ಇದೆ ಸರ್ಕಾರ. ಯಾಕೆಂದ್ರೆ ಸಾಮೆಯಲ್ಲಿ ಇರ್ತಕ್ಕಂಥ ಒಳ್ಳೆಯ ಪೌಷ್ಟಿಕಾಂಶಗಳು, ಗುಣಗಳು ನಮಗೆ ಇವತ್ತು ಗೊತ್ತಾಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಅದಕ್ಕೆ ಆರ್ಥಿಕ ಸಹಾಯ ಕೊಟ್ಟು ಆ ಧಾನ್ಯಗಳನ್ನೆಲ್ಲ ಸಿರಿಧಾನ್ಯಗಳು ಅಂತ ಹೊಸ ಹೆಸರು ಕೊಟ್ಟಿದ್ದಾರೆ. ನಾವು ಏನನ್ನ ಮರೆತು ಬಿಟ್ಟವೋ ಅದನ್ನ ಇವತ್ತು ಸಿರಿಧಾನ್ಯಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆ ಸರ್ಕಾರಿ ಕಾರ್ಯಕ್ರಮಗಳ ಜೊತೆಗೆ ಈ ಸಿರಿಧಾನ್ಯಗಳ ಸಂರಕ್ಷಣೆ ಮಾಡಬೇಕು ಅಂತ ರೈತರಿಗೆ ಸಬ್ಸಿಡಿ ಕೊಟ್ಟು ಅದನ್ನ ಕನ್ಸರ್ವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ ಆರ್ಥಿಕ ಸಹಾಯದಿಂದ ನಮ್ಮ ಸಾಮೆ ಪುನರುಜ್ಜೀವನಗೊಳ್ಳುವ ಸ್ಥಿತಿ ಬಂದಿದೆ. ಪತ್ತೇದಾರಿ ಬಗ್ಗೆ ಕೂಡ ಅದೇ ಆಗಿದೆ. ಈಗ ಗಿರಡ್ಡಿ ಗೋವಿಂದರಾಜ್ ಅವರು ಮನಸ್ಸು ಮಾಡಿ ಪತ್ತೇದಾರಿ ಯಾಕೆ ಇವತ್ತು ಮಾಯ ಆಗಿದೆ ಅನ್ನೋ ಬಗ್ಗೆ ಚರ್ಚೆ ಇಟ್ಕೊಂಡಿರೋದು ನೋಡಿದ್ರೆ ಎಲ್ಲೋ ಪತ್ತೇದಾರಿಗಳ ದುಸ್ಥಿತಿ ಬಗ್ಗೆ ಚಿಂತನೆ ನಡೆಯಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈ ಸಾಹಿತ್ಯ ಸಂಭ್ರಮದ ಅವಲೋಕನೆಗೆ ಅವಕಾಶ ಬಂದಿದೆ. ಒಂದು ವಿಶೇಷ ಗೋಷ್ಠಿನ ಏರ್ಪಾಡಾಗಿದೆ. ಅಂದ್ರೆ ದಯವಿಟ್ಟು ನಮ್ಮೆಲ್ಲರ ಪರವಾಗಿ ನೀವು ಇದರ ಕಾರ್ಯಕರ್ತರಿಗೆ, ಆರ್ಗನೈಸರಿಗೆ ಒಂದು ದೊಡ್ಡ ಚಪ್ಪಾಳೆ ತರಬೇಕಂತ ಕಾಣುತ್ತೆ. ಇದರ ಪುನರುಜ್ಜೀವನಗೊಳಿಸೋಕೆ ಪ್ರಯತ್ನ ನಡೀತಾ ಇದೆ, ಸರಿ, ಬಟ್ ಅದರ ಸಾಧ್ಯನಾ ಅದ್ರ ಬಗ್ಗೆ ಹೇಳ್ತೀನಿ. ಪತ್ತೇದಾರಿ ಕಾದಂಬರಿ ಅಂದ್ರೆ ಏನು ಒಂದು ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಾನು ಹುಡುಕ್ತಾ ಹೋದಾಗ ಪತ್ತೇದಾರಿ ಕಾದಂಬರಿಕ್ಕೆ ಒಂದು ವ್ಯಾಖ್ಯಾನ ಇಲ್ಲ. ಪತ್ತೇದಾರಿ ಕಾದಂಬರಿ ಅಂದ್ರೆ ಕೊಲೆಗಾರನ ಹುಡುಕೋದು, ಕಳ್ಳನ ಹುಡುಕೋದು, ಕಳೆದೋದನ್ನು ಹುಡುಕೋದು, ಕಾಣೆಯಾದದ್ದು ಹುಡುಕೋದೇ ಪತ್ತೇದಾರಿ ಆದ್ರೆ ನಮ್ಮ ವಿಸ್ತಾರ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಾವು ಚರಿತ್ರೆಯಲ್ಲಿ ಮರೆಯಾದ ಸತ್ಯನ ಕೂಡ ಹುಡುಕ್ಬೋದು, ಅದು ಪತ್ತೇದಾರಿ ಆಗಲ್ವಾ? ಅದನ್ನ ಯಾಕೆ ಬರೀ ಕ್ರೈಮ್ ಫಿಕ್ಷನ್ ಅಂತ ಕರಿಬೇಕು? ಅಥವಾ ನಿಧಿಗಳ ಸತ್ಯ ಹುಡುಕಿದ್ರು ಕೂಡ ಪತ್ತೇದಾರಿ ಆಗುತ್ತಲ್ಲ. ಸೊ ಪತ್ತೇದಾರಿ ಅನ್ನೋದು ವ್ಯಾಖ್ಯಾನ ನಾವು ವಿಸ್ತರಿಸಬೇಕಾಗತ್ತೆ. ಹಾಗೆ ವಿಸ್ತರಿಸಿದಾಗ ನಮಗೆ ಬೇರೆ ಏನೇನೋ ಪತ್ತೇದಾರಿಯಾಗಿ ಕಾಣ್ತವೆ. ಆ ದೃಷ್ಟಿನಲ್ಲಿ ಪತ್ತೇದಾರಿ ಮತ್ತು ರೋಮಾಂಚಿಕ ಅನ್ನೋ ಈ ಕಾದಂಬರಿಗಳನ್ನ ನಾವು ಸಮೀಕರಣ ಮಾಡಬೇಕಾಗತ್ತೆ. ಕೆಲವೊಮ್ಮೆ ರೋಮಾಂಚಿಕ ಕಾದಂಬರಿಗಳಿಗೂ ಪತ್ತೇದಾರಿ ಕಾದಂಬರಿಗೂ ವ್ಯತ್ಯಾಸನೇ ಕಾಣಲ್ಲ. ಆದರೆ ನಮ್ಮ ವಿಮರ್ಶಕರ ನೋಟ ಹೇಗಿದೆ ನೋಡೋಣ. ಕನ್ನಡ ಪ್ರಭದಲ್ಲಿ ಯಾವುದೋ ಒಂದು ರೋಮಾಂಚಕಾರಿ ಕಥೆಗಳ ಸಂಕಲನದ ಬಗ್ಗೆ ಯಾರೋ ವಿಮರ್ಶಕರು ಬರೆದಿರೋ ವಾಕ್ಯ ಇದು. ರೋಮಾಂಚಕತೆಯ ಸೋಗಿನಲ್ಲಿ ಸೊರಗಿದ ಸುಂದರ ಕಥಾಹಂದರ ಸುಂದರವಾಗಿದೆ, ಅದರ ರೋಮಾಂಚಕತೆ ಅಂತ ಹೇಳಿ ಅದು ಸೊರಗೋಗ್ಬಿಟ್ಟಿದೆ.
ಒಂದು ಕಥೆಯಲ್ಲಿ ರೋಮಾಂಚಕತೆ ಇದ್ರೆ ಅದು ಬ್ಯಾಡ್ ಕ್ಯಾರೆಕ್ಟರಾ? ಒಂದು ಕಥಾ ಹಂದ್ರ ರೋಮಾಂಚಕವಾಗಿರೋದೇ ಅದಕ್ಕೆ ಮಾರಕ ಆಗ್ಬೇಕಾ? ಇದು ನಮ್ಮ ಸಾಹಿತಿಗಳ ದೃಷ್ಟಿಯಿಂದ ನನಗೆ ಕಾಣುತ್ತೆ. ನಾನು ಅವಾಗಲೇ ಹೇಳಿದೆ, ನನಗೆ ನೀವು ಪ್ರತಿಯೊಬ್ಬರು ಚಾಕು ಇಟ್ಕೊಂಡಂಗೆ ಕಾಣ್ತೀರಾ, ಚಿಂತೆ ಇಲ್ಲ, ಅದನ್ನ ನಾನು ಹೇಳ್ಬೇಕಾದ್ರೆ ಹೇಳ್ಬಿಡ್ತೀನಿ. ಸೊ ನಮ್ಮ ಸಾಹಿತಿಗಳು ಬಹುಶಃ ಈ ರೀತಿಯ ವಿಮರ್ಶೆ ಮಾಡೋದು ಆ ರೋಮಾಂಚಕ ಅಥವಾ ಪತ್ತೇದಾರಿ ಕಾದಂಬರಿಗೆ ಮಾರಕವಾಗಿದೆ ಅಂತ ಅನ್ಕೊಂತೀನಿ. ರಹಸ್ಯಗಳನ್ನ, ಕುತೂಹಲಗಳನ್ನ, ಕುರುಹುಗಳನ್ನ ಇಟ್ಕೊಂಡು ಹುಡುಕಾಡೋದೇ ರೋಮಾಂಚಕ ಮತ್ತು ಪತ್ತೇದಾರಿ ಕಾದಂಬರಿಗಳ ಒಂದು ಗುಣ. ಆ ಕುರುಹುಗಳನ್ನ ಕಥಾಹಂದರದಲ್ಲಿ ಅಳವಡಿಸಿಕೊಂಡ ಮಾತ್ರಕ್ಕೆ ಸೃಜನಶೀಲತೆ ಕುಂಠಿತವಾಗುತ್ತದೆಯೇ? ಇಲ್ಲೊಂದು ಗಮನಿಸಿ, ಒಬ್ಬ ಸೇಮ್ ಚೆಸ್ಟರ್ಟನ್ 1940 ಹೇಳಿದಾನೆ ಅಂತ, ಹೂವಿನ ದಳದಲ್ಲಿ ಅಥವಾ ಮರದ ಕೊಂಬೆಯಲ್ಲಿ ಯಾವುದೇ ಕುರುಹು ಇರದಿರಬಹುದು, ಆದರೆ ನನ್ನೂರಿನ ರಸ್ತೆಯಲ್ಲಿ ಪೂರ್ವಜರು ನೆಟ್ಟ ಕಲ್ಲುಗಳಲ್ಲಿ, ಗೋಡೆಗಳ ಇಟ್ಟಿಗೆಗಳಲ್ಲಿ ನನ್ನ ಅಜ್ಜಂದರ ಕುರುಹು ಅಡಗಿದೆ. ಅದನ್ನು ಭೇದಿಸುವುದು ಸಹ ಒಂದು ಸೃಜನಶೀಲತೆ. ಸೊ ಸಾಹಿತ್ಯದಲ್ಲಿ ಪತ್ತೇದಾರಿ ಅಲ್ಲದ ಪ್ರಕಾರಗಳಲ್ಲಿ ಮಾತ್ರ ಸೃಜನಶೀಲತೆ ಇಲ್ಲ, ಪತ್ತೇದಾರಿಯಲ್ಲೂ ಕೂಡ ಸೃಜನಶೀಲತೆಯನ್ನು ನಾವು ನೋಡಬಹುದು, ಹುಡುಕಬಹುದು, ಅದರಲ್ಲಿ ಅಳವಡಿಸಬಹುದು ಅನ್ನೋದಕ್ಕೆ ಚೆಸ್ಟರ್ಟನ್ 40 ಆರ್ಗ್ಯೂ ಮಾಡಿದ್ದಾನೆ. ನನಗನ್ಸುತ್ತೆ ಬೇರೆಂದ್ರೆಯವರ ಪಾತ್ರಗೀತೆಯಲ್ಲಿ ಕಾಣುವ ಪ್ರಕೃತಿಯ ಬಗೆಗಿನ ವಿಸ್ಮಯ ಅಥವಾ ಆ ಬೆರಗು ನಮಗೆ ಪತ್ತೇದಾರಿಯ ಅಥವಾ ರೋಮಾಂಚಕರ ಕಾದಂಬರಿಗಳಲ್ಲಿ ಕೂಡ ನಾವು ಕಾಣಬಹುದು. ಯಾಕಂದ್ರೆ ಅಲ್ಲೂ ಕೂಡ ಯಾವುದೋ ಕುರುಹುಗಳನ್ನ, ಯಾವುದೋ ವಿಸ್ಮಯಗಳನ್ನ ಹುಡುಕ್ತಾ ಹೋಗ್ತೀವಿ. ಆ ವಿಸ್ಮಯದ ಹುಡುಕಾಟದಲ್ಲಿ ನಮ್ಮ ತೇಜಸ್ವಿ ಅವರ ಹಾರುವಳಿಯ ರಹಸ್ಯ ಕೂಡ ಒಂದು ಪತ್ತೇದಾರಿನೇ, ನಿಮ್ಗೆಲ್ಲ ಗೊತ್ತಿದೆ. ಅದೇ ರೀತಿಯಲ್ಲಿ ನಮ್ಮೊಳಗೆ ಅಡಿರುವ ಸತ್ಯಕ್ಕೆ, ನಮ್ಮಲ್ಲೇ ಇರೋ ಧರ್ಮಬೋಧಗಳ ಒಳಾರ್ಥಕ್ಕೆ ಹುಡುಕಾಟ ನಡೆದರೂ ಪತ್ತೇದಾರಿನೇ. ಪತ್ತೇದಾರಿ ಅಂದ್ರೆ ಬರೀ ಕ್ರೈಮ್ ಫಿಕ್ಷನ್ ಮಾತ್ರ ಅನ್ಕೊಳ್ಳೋದು ನಮ್ಮ ತಪ್ಪು ನನ್ ಕಾಣುತ್ತೆ. ಪತ್ತೇದಾರಿಯ ಆ ವ್ಯಾಖ್ಯಾನವನ್ನು ವಿಸ್ತರಿಸಿದರೆ ಇವೆಲ್ಲವೂ ಪತ್ತೇದಾರಿ ಆಗ್ತವೆ. ಇನ್ಫ್ಯಾಕ್ಟ್ ವಿಕಿಪೀಡಿಯಾ ಹೋಗ್ಬಿಟ್ಟು ನೀವು ಕ್ರೈಮ್ ಫಿಕ್ಷನ್ ಅಂತ ಏನು ಅಂತ ಓದಿದ್ರೆ ಈ ವಾಕ್ಯ ಸಿಗುತ್ತೆ. ಇಟ್ ಯೂಶಲಿ ಡಿಸ್ಟಿಂಗ್ವಿಶ್ ಫ್ರಮ್ ಮೇನ್ ಸ್ಟ್ರೀಮ್ ಫಿಕ್ಷನ್, ಬಟ್ ಬೌಂಡ್ರೀಸ್ ಕ್ಯಾನ್ ಇಂಡೀಡ್ ಆರ್ ಇಂಡೀಡ್ ಬಿ ಬ್ಲರ್ಡ್. ನಮ್ಮ ಪತ್ತೇದಾರಿಗೂ ಅಥವಾ ಬೇರೆ ಸಾಹಿತ್ಯಕ್ಕೂ ಮಧ್ಯೆ ಗೋಡೆನೇ ಇಲ್ಲ. ಅದೊಂದು ಸರಾಗವಾಗಿ ಹರಿಯುವ ಒಂದು ನದಿ ಇದ್ದ ಹಾಗೆ. ಇದನ್ನ ನಾವು ಬಹಳಷ್ಟು ರೀತಿಯಲ್ಲಿ ನೋಡಬಹುದು. ಸಾಮಾನ್ಯವಾಗಿ ಪತ್ತೇದಾರಿತ ರೋಮಾಂಚಕರ ಅಂದ ತಕ್ಷಣ ನಮ್ಮ ಸಾಹಿತಿಗಳು 2 ಪಂಥ ಮಾಡ್ತಾರೆ. ಆವಾಗಲೇ ಸೋಮಶೇಖರ್ ಅವರು ಮಾತಾಡ್ತಾ ಇದ್ರು, ನಾವು ಪಂಥೀಯವಾಗಬಾರದು ಅಂತ. ಈ ಪಂಥೀಯವನ್ನು ನಾವು, ಅದರ ಪ್ರಭಾವವನ್ನು ನಾವು ಪತ್ತೇದಾರಿ ಮೇಲೆ ಕೂಡ ಕಾಣ್ತೀವಿ. ಗಂಭೀರ ಸಾಹಿತ್ಯ, ಜನಪ್ರಿಯ ಸಾಹಿತ್ಯ ಅಂತ ಮಾಡಿ ಎಲ್ಲಾ ಗಂಭೀರ ಸಾಹಿತ್ಯವು ಉತ್ತಮ ಸಾಹಿತ್ಯ, ಜನಪದ ಸಾಹಿತ್ಯವಲ್ಲ ಅಧಮ ಸಾಹಿತ್ಯ ಅಂತ ಹೇಳ್ತಾರೆ. ಇದನ್ನ ಮತ್ತೆ ನಾವು ಈಗ ಗಮನಿಸ್ತಾ ಇದ್ರು ಕೂಡ 1940 ಮತ್ತೆ ಚೆಸ್ಟರ್ಟನ್ ಅದನ್ನು ಗಮನಿಸಿದ್ದಾನೆ. ಅವನು ಹೇಳೋ ಪ್ರಕಾರ ಲೆಸ್ಲಿ ಫ್ಲೀಡರ್ ಅವರೊಂದು ಪುಸ್ತಕ ಬರೆದಿದ್ದಾರೆ, ಕ್ರಾಸ್ ದ ಬಾರ್ಡರ್ ಅಂಡ್ ಕ್ಲೋಸ್ ದ ಗ್ಯಾಪ್ ಅಂತ. ಇದೇ ವಿಷಯದ ಮೇಲೆ, ರೋಮಾಂಚಕಾರಿ ಪತ್ತೇದಾರಿ ವಿಷಯಗಳನ್ನ ನಾವು ನಿಜವಾಗ್ಲೂ ಬೇರ್ಪಡಿಸಬೇಕು ಅನ್ನೋ ವಿಷಯದ ಮೇಲೆ ಅವರು ಬರೀತಾ ಹೀಗೆ ಹೇಳ್ತಾರೆ, ಸಾಹಿತ್ಯದಲ್ಲಿರೋದು ಒಳ್ಳೆಯದು, ಕೆಟ್ಟದ್ದು ಅಷ್ಟೇ. ದೇರ್ ಮೈ ಬಿ ಗುಡ್ ಲಿಟರೇಚರ್ ಅಂಡ್ ಬ್ಯಾಡ್ ಲಿಟರೇಚರ್, ಆದರೆ ಉತ್ತಮ ಅಧಮ ಅಲ್ಲ ಅಂತ ಹೇಳ್ತಾ ಅವರು ಪತ್ತೇದಾರಿ ಕಾದಂಬರಿಗಳನ್ನ ಡಿಫೈನ್ ಮಾಡ್ಕೊಂತಾರೆ. ಅವ್ರು ಹೇಳ್ತಾರೆ, ದ ನೋಷನ್ ಆಫ್, ಇದು ಬಹಳ ಮುಖ್ಯ, ಇದು ದ ನೋಷನ್ ಆಫ್ ಒನ್ ಆರ್ಟ್ ಫಾರ್ ದ ಕಲ್ಚರ್ಡ್ ಅಂಡ್ ದಿ ಅದರ್ ಫಾರ್ ಅನ್ಕಲ್ಚರ್ಡ್ ರಿಫ್ಲೆಕ್ಟ್ಸ್ ಕ್ಲಾಸ್ ಸ್ಟ್ರಕ್ಚರ್ಡ್ ಕಮ್ಯುನಿಟಿ. ನಮ್ಮ ಸಮಾಜದಲ್ಲಿರುವ ಶ್ರೇಣೀಕರಣವನ್ನೇ ನಾವು ನಮ್ಮ ಸಾಹಿತ್ಯದ ಮೇಲೆ ಒತ್ತಾಯಪೂರ್ವಕವಾಗಿ ಒತ್ತಿದಾಗ ನಮಗೆ ಈ ಶ್ರೇಣಿಗಳು ಕಾಣ್ತವೆ. ನಾವು ಸಮಾಜದಲ್ಲಿ ನಮ್ಮ ಶ್ರೇಣೀಕರಣವನ್ನು ತೆಗಿಬೇಕು ಅಂದ್ರೆ ನಮ್ಮ ಸಾಹಿತ್ಯದಲ್ಲಿ ಕೂಡ ಅದು ಹೋಗುತ್ತೆ. ಆದರೆ ಮೊದಲು ನಾವು ಸಾಹಿತ್ಯದಲ್ಲಿ ತೆಗಿಬೇಕು, ನಂತರ ಬಹುಶಃ ಸಮಾಜದಲ್ಲಿ ಅದು ಬರುತ್ತೆ ಅಂತ ಅವರು ಆರ್ಗ್ಯೂ ಮಾಡ್ತಾರೆ. ಹಾಗಾಗಿ ಕ್ರೈಮ್ ಫಿಕ್ಷನ್ ಅಥವಾ ಮೈನ್ ಸ್ಟ್ರೀಮ್ ಫಿಕ್ಷನ್ ವೇಳೆ ಕಡಿಮೆ ಇರೋದ್ರಿಂದ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ. ಇದನ್ನೆಲ್ಲ ಸಾಮರ್ಸೆಟ್ ಉದಾಹರಣೆಗೆ ಅವರ ಅಪ್ಪಡ್ಡವಿಲ್ಲ, ಅದು ರೋಮಾಂಚಕ ಕಾದಂಬರಿನ, ಗಂಭೀರ ಸಾಹಿತ್ಯನ ಅಂತ ಅತಿ ಉನ್ನತ ವಿಮರ್ಶೆಕಾರರೇ ಅದನ್ನ ಬೇರೆ ಮಾಡಕ್ಕಾಗದೆ ಅದನ್ನ ಮೈನ್ ಸ್ಟ್ರೀಮ್ಗೆ ಹಾಕ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಕೆಲವು ಕಾಮೆಂಟ್ ಮಾಡ್ತಾರೆ, ನೀವು ಪುಸ್ತಕ ಒಳಗೆ ಹೋದ್ರೆ ಆ ಅಪ್ಪಟ್ ದ ವಿಲ್ ನಿಮಗೆ ಮೈನ್ ಸ್ಟ್ರೀಮ್ ಅಲ್ಲಿ ಕಾಣುತ್ತಂತೆ, ಪತ್ತಾದಿರಲ್ಲಿ ಕಾಣಲ್ವಂತೆ. ಹಾಗೆ ಆದರೆ ಇವೆಲ್ಲವೂ ಕೂಡ ನಾವು ಪಾಶ್ಚಾತ್ಯ ಸಾಹಿತ್ಯದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕನ್ನಡದ ದುರಂತ ಅಂದ್ರೆ ಸಾಹಿತ್ಯ ಲೋಕದ ಈ ತಾತ್ವಿಕ ಸಂಕ್ರಾಂತಿ ಏನು, ನಾವು ಇಡೀ ಸಾಹಿತ್ಯವನ್ನ ಒಂದು ಮಣಿಯಲ್ಲಿ ಪೋಣಿಸಿದ ಅಥವಾ ಹಾರದಲ್ಲಿ ಪೋಣಿಸಿದ ಮಣಿಗಳ ಹಾಗೆ ಒಂದೇ ದಾರದಲ್ಲಿ ನೋಡ್ಬೇಕಷ್ಟೇ ಹೊರತು ಅವುಗಳಲ್ಲಿ ಪಂಥ ಇಲ್ಲ, ಬೇರೆ ಇಲ್ಲ ಅನ್ನೋದನ್ನ ಬಿಟ್ಟು ನಾವೇನ್ ಮಾಡ್ತಿದ್ದೀವಿ, ಜನಪ್ರಿಯ ಸಾಹಿತ್ಯದ ಬಗ್ಗೆ ಒಂದು ಮಲತಾಯಿ ಧೋರಣೆ ಮಾಡ್ತಾ ಇದೀವಿ. ಇದನ್ನ ನಾವು ಬಹುಶಃ ಅದರಿಂದ ದೂರ ಆಗ್ಬೇಕಾಗುತ್ತೆ. ಅದರ್ವೈಸ್ ಪತ್ತೇದಾರಿ ಮರೆಯಾಗಲು ಸಾಹಿತ್ಯದಲ್ಲಿನ ಮಡಿವಂತಿಕೆ ಒಂದು ಮುಖ್ಯ ಕಾರಣ ಅಂತ ನನಗನ್ಸುತ್ತೆ. ಇನ್ನು 2ನೇ ಕಾರಣ, ಇದನ್ನ ಬಿಡ್ತೀನಿ ಸ್ವಲ್ಪ. ಒಂದು ಕ್ಷಣ ಯೋಚನೆ ಮಾಡಿ, ಎಲ್ಲಾ ಹೆಣ್ಮಕ್ಳು ಐಶ್ವರ್ಯ ರಾಯ್ ತರ ಇದ್ರೆ ನಾವು ಯಾರು ಐಶ್ವರ್ಯ ರಾಯ್ಗೆ ಬೆಲೆ ಕೊಡ್ತಾ ಇರಲಿಲ್ಲ. ಆದ್ರೆ ಯಾರೋ ಒಬ್ಬರು ನಮ್ಮೆಲ್ಲರಿಗಿಂತ ಡಿಫರೆಂಟ್ ಆಗಿರೋದ್ರಿಂದ ಉಮಾಶ್ರೀ ಅವರನ್ನು ಒಪ್ಪಬಹುದು.
ಎಲ್ಲಾ ಉಮಾಶ್ರೀ ತರ ಇಲ್ಲ, ಅದಕ್ಕೆ ಉಮಾಶ್ರೀ ಇವತ್ತಿನ ಮದ ಮೇಲೆ ಕೂತ್ಕೊಂಡಿದ್ರು. ನಮಗೆ ಸೌಂದರ್ಯ ಕಾಣೋದು ವಿರಳತೆನಲ್ಲಿ. ಸಾಮಾನ್ಯವಾಗಿರ್ತಕ್ಕಂಥ ಎಲ್ಲಾ ಗುಣಗಳಿಂದ ವಿರಳವಾಗಿ ಬೇರೆ ಯಾವ್ದಿರುತ್ತೋ ಅದು ನಮ್ಮನ್ನು ಆಕರ್ಷಿಸುತ್ತೆ. ಅದು ನೋಡಿದ್ರೆ ವಿರಳತೆಯನ್ನು ಮೆಚ್ಚೋದು ನಮ್ಮ ಮನೋಸೂತ್ರ ಕೂಡ. ಎನಿಥಿಂಗ್ ಇಸ್ ಡಿಫರೆಂಟ್, ಎನಿಥಿಂಗ್ ಇಸ್ ರೇರ್, ವಿ ಆರ್ ಲೈಕ್. ಹಾಗೆ 40 ವರ್ಷಗಳ ಹಿಂದೆ ಕ್ರೈಮ್ ಅಥವಾ ಕೊಲೆ, ದರೋಡೆ ಬಹಳ ವಿರಳವಾಗಿತ್ತು. ಎಲ್ಲೋ ಒಂದು ಪೇಪರ್ ಬಂದ್ರೆ 1 ತಿಂಗಳು ಪೂರ್ತಿ 6 ತಿಂಗಳು ಪೂರ್ತಿ ಅದನ್ನೇ ಮಾತಾಡ್ತಾ ಇದ್ರು. ಕೊಲೆ ಆಗ್ಬಿಡುತ್ತಂತೆ, ಯಾರೋ ರೋಡಿ ಒಬ್ಬ ಸಾಯಿಸ್ಬಿಟ್ಟಂತದ್ದು 1 ತಿಂಗಳ ಕಾಲ ಚರ್ಚೆ ಆಗ್ತಾ ಇತ್ತು. ಇವತ್ತು ಬೆಳಿಗ್ಗೆ ಪೇಪರ್ ಬಂದ್ರೆ ಸಾಯಂಕಾಲ ಟಿವಿದ ಬೇರೆ ಕೊಲೆ ಬಂದಿರುತ್ತೆ. ಹಾಗೆ ಕೊಲೆ ದರೋಡೆಗಳು ಇವತ್ತು ವಿರಳತೆನೇ ಇಲ್ಲ. ಅದರಲ್ಲಿ ಕೊಲೆ ದರೋಡೆ ಕಳ್ಳತನಗಳು ಎಷ್ಟು ವಿರಳವಾಗಿದ್ದು ಅಂದ್ರೆ ಪತ್ತೇದಾರಿ, ಅದನ್ನ ಕಂಡುಹಿಡಿಯುವ ಪತ್ತೇದಾರಿ ಆಕರ್ಷಕವಾಗಿದ್ದ. ಅವು ಸರ್ವವ್ಯಾಪಿ. ಕ್ರೈಮ್ ಸ್ಟೋರಿ ಟಿವಿನಲ್ಲಿ ಬರುತ್ತೆ, ಎವ್ರಿಡೇ ಪೇಪರ್ ಬರುತ್ತೆ. ಜೋಗಿ ಇದರ ಬಗ್ಗೆ ಒಂದು ಸಣ್ಣ ಕತೆ ಬರೆದಿದ್ದಾರೆ, ಪತ್ತೇದಾರಿ ಪುರುಷೋತ್ತಮ ಅಂತ. ಅವರ ಪತ್ತೇದಾರಿ ಪುರುಷೋತ್ತಮನ್ನ ಇನ್ನೊಬ್ಬ ಪತ್ತೇದಾರಿ ಕಳಿಸ್ಬಿಟ್ಟು, ಏನಪ್ಪಾ ನಮ್ ಕೆಲಸನೇ ಇಲ್ವಲ್ಲ ಈ ನಡುವೆ ಅಂತ ಹೇಳ್ತಾರೆ. ಆವಾಗ ಆ ಪುರುಷೋತ್ತಮ ಹೀಗೆ ಹೇಳ್ತಾನೆ, ಯಾವ ಸಮಾಜದಲ್ಲಿ ಕೆಲವೇ ಅಪರಾಧಿಗಳಿರುತ್ತಾರೋ, ಎಲ್ಲಿ ಶಿಕ್ಷೆಯ ಬಗ್ಗೆ ಭಯ ಇರುತ್ತದೋ, ಎಲ್ಲಿ ಮಂದಿಗೆ ಅವಮಾನ ಆಗುತ್ತದೋ ಅಲ್ಲಿ ನಮಗೂ ಕೆಲಸ ಇರುತ್ತೆ. ಪತ್ತೇದಾರಿಗೆ ಅಲ್ಲಿ ನಮಗೂ ಕೆಲಸ ಇರುತ್ತೆ. ಆದರೆ ಈ ಕಾಲದಲ್ಲಿ ಬಹುತೇಕರು ಅಪರಾಧಿಗಳೇ, ಹಿಂದೆ ಮುಂದೆ ಎಡಗಡೆ ಬಲಗಡೆ ಎಲ್ಲ ಅಪರಾಧಿಗಳೇ. ನನ್ನ ದೃಷ್ಟಿಯಲ್ಲಿ ನೀವೆಲ್ಲ ಅಪರಾಧಿಗಳೇ, ಯಾಕಂದ್ರೆ ಪತ್ತೇದಾರಿನ ಸಾಯಿಸ್ಬಿಟ್ಟಿದ್ದೀರ. ಆದರೆ ಈ ಕಾಲದಲ್ಲಿ ಬಹುತೇಕರು ಎಲ್ಲರೂ ಅಪರಾಧಿಗಳೇ. ಶಿಕ್ಷೆಯ ಭಯ ಯಾರಿಗೂ ಇಲ್ಲ. ಅಪರಾಧಿ ಎಂದು ಸಾಬೀತಾದರೂ ಯಾರಿಗೂ ಅವಮಾನ ಆಗುವುದಿಲ್ಲ, ಅದು ನಿಜ. ಅಂದಮೇಲೆ ನಮಗೆ ಕೆಲಸ ಇಲ್ಲ ಅಂತ ಪುರುಷೋತ್ತಮ ಹೊರಟೋಗ್ತಾನಂತೆ. ಈ ಕತೆ ಜೋಗಿಯವರು ಬರೆದಿರೋದು ಇಡೀ ಪತ್ತೇದಾರಿಗೆ ಸೂಚಕವಾಗಿ. ಅವ್ರಿಗೆ ಇವತ್ತು ಕೆಲಸ ಇಲ್ಲ, ಯಾಕೆಂದ್ರೆ ಕ್ರೈಮ್ ಇವತ್ತು ರೇರ್ ಅಲ್ಲ, ಅದು ಬಹಳ ಕಾಮನ್ ಆಗ್ಬಿಟ್ಟಿದೆ. ಹಾಗಾಗಿ ಸಾಮಾಜಿಕ ಬದಲಾವಣೆ ಕೂಡ ಪತ್ತೇದಾರಿ ಮರೆಯಾಗಲ್ಲ ಒಂದು ಪ್ರಮುಖ ಕಾರಣ ಅಂತ ಹಂಗೆ ಅನ್ಸುತ್ತೆ. ನನಗೆ 2 ನಿಮಿಷ ಕೊಟ್ಟಿರೋದ್ರಿಂದ ಅವರು ನಾನು ಇದನ್ನ ಬಿಡ್ತೀನಿ, ಬಹುಶಃ ಮಾತಾಡೋಣ ಜಾಸ್ತಿ. ಇನ್ ಅದರ್ ವರ್ಡ್ಸ್, ಪತ್ತೇದಾರಿ ಸಾಯಲ್ಲ, ಅದು ಬೇರೆ ಬೇರೆ ಅವತಾರಗಳ ಅವತಾರ ತಾಳ್ತಾ ಇರುತ್ತೆ. ಪತ್ತೇದಾರಿ ಸಾಯುವುದಿಲ್ಲ. ಸಂಭಿಮಾವಿ ಅನ್ಯವತಾರಿ, ಆಗಲೇ ಹೇಳಿದಾಗೆ ಪತ್ತೇದಾರಿ ಕರವಾಲ ರೂಪದಲ್ಲೋ ಅಥವಾ ಬೇರಾವುದೋ ರೂಪದಲ್ಲೋ ಅವತಾರ ಎತ್ತಾ ಇರುತ್ತೆ. ಪತ್ತೇದಾರಿ ಸತ್ತಿಲ್ಲ. ನಮ್ಮ ಚರ್ಚೆ ಮುಖ್ಯ, ಆದರೆ ಪತ್ತೇದಾರಿ ಸತ್ತೋಗ್ಬಿಡ್ತು ಅನ್ನೋದಕ್ಕೆ ನಾವು ಯಾವ್ದು ದುಃಖ ಪಡಬೇಕಾಗಿಲ್ಲ. ಇದಿಷ್ಟನ್ನು ಹೇಳಿ ನಾನು ಮುಗಿಸ್ತೀನಿ, ಬೇರೆ ವಿಷಯ ಆಮೇಲೆ ಮಾತಾಡೋಣ. ಥ್ಯಾಂಕ್ ಯು. ಗಣೇಶಯ್ಯ ಅವರು ಈ ಪತ್ತೇದಾರರನ್ನು ಯಾರು ಕೊಲೆ ಮಾಡಿದ್ರು ಅಂತ ಹೇಳಿದ್ರೆ ಸಾಹಿತಿಗಳು ಅಂತ ಹೇಳ್ಬಿಟ್ಟಿದ್ದಾರೆ ನೇರವಾಗಿ. ಸೊ ನನಗೆ ಈಗ ಅನ್ಸೋದೇನೆಂದ್ರೆ, ಈ ರಾಜಾ ಚಂಡೂರವರು 70, 80, 90 ದಶಕದಲ್ಲಿ ಎಂಡಮೂರಿ ಅವರ ಕಾದಂಬರಿಗಳನ್ನು ಬಹಳಷ್ಟು ಅನುವಾದ ಮಾಡಿದ್ರು. ಸುಮಾರು 200-300 ಕಾದಂಬರಿಗಳನ್ನ ಅವರು ಅನುವಾದ ಮಾಡಿರ್ಬೋದು ನನ್ನ ಪ್ರಕಾರ. ನಾನು ಸುಮಾರು ಓದಿದ್ದೀನಿ. ಆಮೇಲೆ ಏನಾಗಿತ್ತು ಅಂದ್ರೆ, ನಮ್ಮಲ್ಲಿರುವ ಪತ್ತೇದಾರರನ್ನು ಸಾಯಿಸಿದ್ದು ಎಂಡಮೂರಿ ವೀರೇಂದ್ರನಾಥ್ ಅಂತ ನನ್ನ ನಂಬಿಕೆ. ಯಾಕಂದ್ರೆ ಎಂಡಮೂರಿ ಬಂದು ಅವರು ತುಳಸಿ ದಳ, ತುಳಸಿ ಪ್ರಾರ್ಥನೆ ಇತ್ಯಾದಿ ಕಾದಂಬರಿಗಳಲ್ಲಿ ಅನುವಾದ ಮಾಡಿ ಕೊಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಟಿ ಕೆ ರಾಮರಾವ್ ಮಣ್ಣಿನ ದೋಣಿ ಅಂತ, ಕೆಂಪು ಮಣ್ಣು ಅಂತ 50ನೇ ಕಾದಂಬರಿ ಬರೆದು ನಿಲ್ಲಿಸ್ಬಿಟ್ರು ಅವರು. ಯಾರು ನಾವು ಪತ್ರಿಕೆಯವರೇ, ಅದು ಬೇಡ ಸರ್ ನಮಗೆ ಎಂಡಮೂರಿ ತಗೊಂಬನ್ನಿ ಅಂತ. ಆ ಕಾಲದಲ್ಲಿ ಹಿಂಗಿತ್ತಂದ್ರೆ ಎಂಡಮೂರಿ ಅಂತ ಹಾಕ್ಬಿಟ್ಟು ಯಾರ್ಯಾರೋ ಕಾದಂಬರಿ ಬರೆದ್ಬಿಟ್ರು, ಸುಮಾರು ಕಾದಂಬರಿ. ಹಂಗೂ ಆಗೋಗಿತ್ತು. ಸರ್ ಚಂದೂರ್ ಸರ್, ಈಗ ಪತ್ತೇದಾರನ ಕೊಲೆ ಮಾಡಿದ್ದು ಯಾರು ಸರ್? ನೀವೇ. ಪತ್ತೇದಾರನ ಕೊಲೆ ಮಾಡಿದ್ದು ಎಂಡಮೂರಿ ಅಲ್ಲ, ಎಂಡಮೂರಿ ವೀರೇಂದ್ರನಾಥ್ ಅವರು ಪತ್ತೇದಾರಿ ಹೆಚ್ಚಾಗಿ ಬರ್ದಿಲ್ಲ. ಹಾಗೆ ನೋಡಿದ್ರೆ ಕುತೂಹಲ ಕಾಯ್ಕೊಂಡು ಹೋಗುವಂತ ಕಾದಂಬರಿಗಳು ಹೆಚ್ಚಾಗಿ ಬರೆದ್ರು. ಇಸ್ ಇಂಟೆಲಿಜೆಂಟ್ ರೈಟರ್ ಅಂತ ನಮ್ಮ ಪ್ರಕಾರ. ಆ ಜಾಣ್ತನ ನಮ್ಮಲ್ಲಿ ಲೇಖಕರು ಬೆಳೆಸ್ಕೊಳ್ಳಿಲ್ಲ ಆಮೇಲೆ. ಹಾಗಾಗಿ ಅದೆಲ್ಲ ಆತ್ಮಹತ್ಯೆ ಅಷ್ಟೇ, ಕೊಲೆ ಆಗಿಲ್ಲ ಅದು. ಅಲ್ಲ, ಅದು ನಿಜ ಕೂಡ. ನಾನು ಇನ್ನೊಬ್ಬ ಕೊಲೆಗಾರ ಕೂಡ ಇದ್ದಾರೆ ನನ್ನ ಪ್ರಕಾರ, ಅದನ್ನು ಇವರು ಹೇಳಬೇಕು. ನನಗೆ ಈ ನವ್ಯ ಸಾಹಿತ್ಯ ಕೂಡ ಈ ಪತ್ತೇದಾರಿಯನ್ನು ಸಾಯಿಸೋದ್ರಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿದೆ ಅಂತ ಒಂದು ಕಡೆ ಯಾರು ಹೇಳಿದ ನೆನಪಿದೆ. ನಿಶ್ಚಿತ. ನನಗೆ 2 ನಂಬಿಕೆ. ಒಂದು, ಪತ್ತೇದಾರಿ ಸಾಹಿತ್ಯ ಹುಟ್ಟುವುದಕ್ಕೆ ನವ್ಯ ಸಾಹಿತ್ಯ ಕಾರಣ. ಯಾಕೆಂದ್ರೆ 60ರ ದಶಕದಲ್ಲಿ ಸಾರ್ವತ್ರಿಕ ಶಿಕ್ಷಣ ಯಶಸ್ವಿಯಾಗಿ ನವಸಾಕ್ಷರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಾಗ ಅವರಿಗೆ ಓದೋಕೆ ನವ್ಯ ಸಾಹಿತ್ಯದಲ್ಲಿ ಏನೂ ಸಿಗ್ತಾ ಇರಲಿಲ್ಲ. ಅವರಿಗೆ ಹುಡುಕೊಂಡು ಹೋದಕ್ಕೆ ಸಿಕ್ಕಿದೆ ಪತ್ತೇದಾರಿ ಸಾಹಿತ್ಯ. ಅವ್ರಿಗೆ ಕಳಿಸಿದ್ದೇ ಇವರು ಅಲ್ಲಿಗೆ. 2ನೇದು, ಪತ್ತೇದಾರಿ ಸಾಹಿತ್ಯ ಸಾಯಿಸಿದ್ದು ನವ್ಯ ವಿಮರ್ಶಕರು ನಿಸ್ಸಂಶಯವಾಗಿ. ಯಾಕೆ ಅಂತಂದ್ರೆ ಎಷ್ಟು ಕಟುವಾದ ವಿಮರ್ಶೆಗಳನ್ನು ಬರೆದಿದ್ದಾರೆ ಅಂತ ಅಂದ್ರೆ, ನಾನು ಕೆಲವು ವಿಮರ್ಶಕರ ಹೆಸರು ಹೇಳಲ್ಲ, ಅದ್ರ ಕೆಲವು ವಾಕ್ಯಗಳನ್ನು ಹೇಳ್ತೇನೆ. ಪತ್ತೇದಾರಿ ಸಾಹಿತ್ಯ ಎನ್ನುವುದು ತಾಯಿಯ ವೇಷದ ಮಾಟಗಾತಿಯ ಹಾಗೆ, ಗಂಭೀರ ಸಾಹಿತ್ಯದ ವಿದ್ಯಾರ್ಥಿ ಆಗಬಲ್ಲವರನ್ನು ಅದು ದಾರಿ ತಪ್ಪಿಸುತ್ತದೆ.
ಜನಪ್ರಿಯ ಪತ್ರಿಕೆಗಳು ಪತ್ತೇದಾರಿ ಸಾಹಿತ್ಯದ ದಲ್ಲಾಳಿಯ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತವೆ. ಪತ್ತೇದಾರಿ ಸಾಹಿತ್ಯದ ವಿಮರ್ಶೆಯನ್ನು ಮಾಡುವುದೇ ಒಂದು ದೃಷ್ಟಿಯಲ್ಲಿ ಅನವಶ್ಯಕ. ಏಕೆಂದರೆ ಅವು ನಾವು ರೂಪಿಸಿದ ಸಿದ್ಧ ಸೂತ್ರಗಳಿಗೆ ಅನುಗುಣವಾಗಿ ರಚಿತವಾಗುವುದಿಲ್ಲ. ಇದು ಯಾವುದು ನನ್ನ ವಾಕ್ಯಗಳಲ್ಲ, ಇದೆಲ್ಲ ಜನಪ್ರಿಯ ವಿಮರ್ಶಕರೇ ಬರೆದಿರೋ ವಾಕ್ಯಗಳು. ಇದು ಯಾವ ಪತ್ತೇದಾರಿ ಸಾಹಿತ್ಯ ಜನಪ್ರಿಯ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿತ್ತೋ ಅದೇ ಜನಪ್ರಿಯ ಪತ್ರಿಕೆಗಳ ಭಾನುವಾರದ ಪುರವಣಿಯಲ್ಲಿ ಪ್ರಕಟವಾಗುತ್ತಿದ್ದ ವಾಕ್ಯಗಳಿದು. ಬಟ್ ಈ ಪತ್ತೇದಾರಿ ಸಾಹಿತ್ಯ ಅಂದ್ರೆ ನಾವು ಮೂಲತಃ ಏನು ಅನ್ಸೋದಾದ್ರೆ ಸರ್ ಆರ್ಥರ್ ಕಾನನ್ ಡಾಯ್ಲ್ ಬರಿತಾ ಇದ್ರು. ಅಲ್ಲೊಬ್ಬ ಶರ್ಲಾಕ್ ಹೋಮ್ಸ್ ಇರ್ತಿದ್ದ, ಅವರ ಶಿಷ್ಯ ಒಬ್ಬ ವ್ಯಾಟ್ಸನ್ ಇರ್ತಿದ್ದ. ಎಲ್ಲೋ ಒಂದು ಕೊಲೆ ನಡೀತಾ ಇತ್ತು, ಅಲ್ಲಿ ಹೋಗ್ಬಿಟ್ಟು ಈ ಕೊಲೆ ಹೇಗೆ ನಡೆಯಿತು ಅಂತೇಳಿ ಅದನ್ನ ಮಾನಸಿಕವಾಗಿ ಅಂದ್ರೆ ಬುದ್ಧಿಮತ್ತೆಯಿಂದ ಪತ್ತೆ ಹಚ್ಚಿ ಆ ಸಣ್ಣ ಸಣ್ಣ ಕುರುಹುಗಳನ್ನು ನೋಡಿ ಇದು ಒಂದು ಪ್ರಕಾರ ಬೆಳೀತಾ ಬಂತು. ಅಂದ್ರೆ ಎನ್ ನರಸಿಂಹಯ್ಯ ಮಾಡಿದ್ದದನ್ನೇ ಅದು ಜಿಂದೆ ನಂಜುಂಡ ಸ್ವಾಮಿಗಳು ಸ್ವಲ್ಪ ಅದನ್ನು ಮುಂದುವರಿಸಿದ್ರು. ಏನಿಸ್ತಂದ್ರೆ ಆ ಕಾಲದಲ್ಲಿ ಎನ್ ನರಸಿಂಹಯ್ಯ ಬಹಳ ಸಭ್ಯವಾದ ಕಾದಂಬರಿಗಳನ್ನು ಬರೆದ್ರೆ ನಮಗೆ ಸ್ವಲ್ಪ ರೋಚಕತೆಯನ್ನು ಕೊಟ್ಟಿದ್ದು. ಅಲ್ಲೊಂದು ಹುಡುಗಿ ಬರ್ತಾಳೆ, ಆ ಹುಡುಗಿ ಜೊತೆ ಒಂದು ಸ್ನೇಹ ಇತ್ಯಾದಿಯನ್ನು ಜಿಂದೆ ಅದರಲ್ಲಿ ಬರೆಸಿದ್ರು. ಇದನ್ನು ಒಂದು ಹಂತಕ್ಕೆ ಮೇಲೆ ತಗೊಂಡೋಗಿದ್ದು ಹಳದಿ ಚೇರು ಬರೆದಂತ ಸುದರ್ಶನ್ ದೇಸಾಯಿ ಅವರು. ಅವರ ಮನೆಗೆ ಹೆಸರೇ ಹಳದಿ ಚೇರು ಅಂತ ಇಟ್ಟಿದ್ದಾರೆ ಅಂತ ನಾನು ಎಲ್ಲೋ ಕೇಳಿದೆ. ಇಲ್ಲೂ ಧಾರವಾಡದಲ್ಲಿ ಅವರ ಮನೆ ಇದೆ ಅಂತೆ. ಅವರು ಹಳದಿ ಚೇರು ಬರುವಾಗ ಒಂದು ಪವಾಡ ಆಯ್ತು. ಆಗ ನಾವು ಮಾತಾಡ್ತಾ ಇದ್ವಿ, ಪ್ರಜಾಮತದ ಒಂದು ಏನು ಪ್ರಸಾರ ಕುಸಿತ ಇತ್ತು, ಇನ್ನೇನು ಮುಚ್ಚುವ ಸ್ಥಿತಿಗೆ ಬಂದಿತ್ತು. ಹಳದಿ ಚೇರು ಬರೆದಾಗ ಅದರ ಪ್ರಸಾರ ಇರುತ್ತು. ಇವರು ಕೂಡ ತಮ್ಮ ವೃತ್ತಿ ಜೀವನದ ಒಂದು ಎಲ್ಲ ಬರೆದು ಇನ್ನೇನು ಬರೆಯಕ್ಕಾಗಲ್ಲ ಅಂತ ಸ್ಥಿತಿಗೆ ಬಂದಿದ್ರು. ಅವರಿಗೂ ಒಂದು ರೀತಿಯ ಮರುಹುಟ್ಟನ್ನು ಕೊಟ್ಟಂತ ಕಾದಂಬರಿ ಇತ್ತು. ಈ ರೀತಿಯಲ್ಲಿ ಸರ್ ಗಣೇಶ ಅವರು ಹೇಳಿದ್ರು ಇದು ಇಳುವರಿ ಕಡಿಮೆ ಅಂತ. ಬಟ್ ಇಳುವರಿ ಕಡಿಮೆ ಇರಲಿಲ್ಲ ಸರ್, ಇದರಲ್ಲಿ ಪತ್ತೇದಾರಿಯಿಂದ ಥ್ರಿಲ್ಲರ್ಗೆ ಬಂದ್ಬಿಟ್ರು. ಈ ಎಂಡಮೂರು ಇವೆಲ್ಲ ಬರೆದಿದ್ದು ಥ್ರಿಲ್ಲರು. ನಾನು ಒಂದು ಪ್ರಶ್ನೆಯನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ಇಲ್ಲಿ ಬರೋ ಮುಂಚೆ. ಧಾರವಾಡ ಸಾಹಿತ್ಯ ಸಂಭ್ರಮಕ್ಕೆ ಹೋಗ್ತಾ ಇದ್ದೀನಿ, ನೀವು ಇತ್ತೀಚೆಗೆ ಓದಿದ ಪತ್ತೇದಾರಿ ಕಾದಂಬರಿಗಳು ಯಾವ್ಯಾರು ಇದ್ರೆ ಹೇಳಿ 7-8 ವರ್ಷದಲ್ಲಿ ಅಂತ. ಬಟ್ ಎಲ್ಲರೂ ಹೇಳಿದ್ದು ಎನ್ ನರಸಿಂಹಯ್ಯನವರ ಕಾದಂಬರಿಗಳು, ಟಿ ಕೆ ರಾಮರಾವ್ ಕಾದಂಬರಿಗಳು. ಅಂದ್ರೆ ಆ ನಂತರ ಯಾರು ಬರೀಲೇ ಇಲ್ಲ, ಈಗ ಯಾಕೆ ಬರೀತಿಲ್ಲ ಅಂತ ಹೇಳೋದು ನಮ್ದು ಬಹಳ ದೊಡ್ಡ ಪ್ರಶ್ನೆ. ಇವತ್ತು ಪತ್ತೇದಾರಿ ಕಾದಂಬರಿ ಯಾಕೆ ಬರೀತಾ ಇಲ್ಲ ಅಂತ. ಅದಕ್ಕೆ ನೇರವಾಗಿ ಸಿಕ್ಕುವುದಾದ ಉತ್ತರ ಓದುವರು ಇಲ್ಲ ಅಂತ. ನೀವು ಅದೇ ಕಾರಣ ಅಂತ ಹೇಳ್ತೀರಾ? ನಾನು ಮತ್ತೆ ಪತ್ತೇದಾರಿ ಅನ್ನೋದನ್ನ ಆ ವ್ಯಾಖ್ಯಾನವನ್ನು ಸ್ವಲ್ಪ ವಿಸ್ತರಿಸಬೇಕು ಅಂತಲೇ ಹೇಳ್ತೀನಿ. ಯಾಕಂದ್ರೆ ಆವತ್ತಿನ ದಿವಸ ಹುಡುಕಾಟಕ್ಕೆ ಒಂದು ವಸ್ತು ಬೇಕಾಗಿತ್ತು, ಕೊಲೆಗಾರ ಇದ್ದ. ಇವತ್ತಿನ ದಿವಸ ಹುಡುಕಾಟ ಇನ್ನೂ ನಡೀತಾ ಇದೆ. ಡಾವಿನ್ಸಿ ಕೋಡ್ ತಗೊಳ್ಳೋಣ, ಇಡೀ ಪ್ರಪಂಚ ಪ್ರತಿಷ್ಠೆ, ಅದು ಕೂಡ ಅಂದ್ರೆ ಒಂದು ಪತ್ತೇದಾರಿನೇ. ಅದರಲ್ಲಿ ಹುಡುಕಾಟ ಅಲ್ಲೂ ಇದೆ. ಅದು ಏನಕ್ಕೆ? ಆಕೆಯ ಏನೋ ಜನ್ಮ ಚರಿತ್ರೆಗೆ, ಜೊತೆಗೆ ಧರ್ಮದ ಒಂದು ರಹಸ್ಯಕ್ಕೆ. ನನ್ನ ದೃಷ್ಟಿನಲ್ಲಿ ಪತ್ತೇದಾರಿ ಸತ್ತಿಲ್ಲ, ಪತ್ತೇದಾರಿ ಹೊಸ ಹೊಸ ರೂಪಗಳನ್ನ ಪಡ್ಕೊಂಡಿದೆ. ನಾವು ಹಳೆಯ ಕಾಲದ ಎನ್ ನರಸಿಂಹಯ್ಯನ ಪತ್ತೇದಾರಿ ಅಥವಾ ನಮ್ಮ ಶರ್ಲಾಕ್ ಹೋಮ್ಸ್ ಪತ್ತೇದಾರಿ ಏನಿದ್ರೆ ಇವತ್ತು ಕೂಡ ನಮ್ಮ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಕೂಡ ಶರ್ಲಾಕ್ ಹೋಮ್ಸ್ ಕಥೆಗಳಿಲ್ಲ. ಇವತ್ತು ಆ ಶರ್ಲಾಕ್ ಹೋಮ್ಸ್ ಕಥೆಗಳು ಆಕ್ರಮಿಸಿಕೊಂಡಿರೋದು ಡಾವಿನ್ಸಿ ಕೋಡ್ ಅಂತ ಹೊಸ ಕಥೆಗಳು. ನಮ್ಮ ವ್ಯಾಖ್ಯಾನವನ್ನು ನಾವು ಬದಲಾಯಿಸಿದ್ರೆ ನಮಗೆ ಬಹುಶಃ ಪ್ರಶ್ನೆಗಳು ಬೇರೆ ಹುಟ್ಟುತ್ತವೆ. ನನ್ನ ಅನಿಸಿಕೆ ಏನು, ಪತ್ತೇದಾರಿ ಸತ್ತಿಲ್ಲ, ಅದರ ರೂಪಗಳು ಬದಲಾಗಿದ್ದಾವೆ. ಯಾಕೆ ಬದಲಾಗಿದ್ದಾವೆ? ಉದಾಹರಣೆಗೆ, ನಾವಿವತ್ತು ಬದುಕ್ತಾ ಇರೋ ಸಮಾಜದಲ್ಲಿ ನಮಗೆ ಅತ್ಯಂತ ಬಹಳ ಎಫೆಕ್ಟಿವ್ ಆಗಿ ಕಾಡೋದು ಅಂದ್ರೆ ಧರ್ಮ ಅಥವಾ ಟೆರರಿಸ್ಟ್ ಅಥವಾ ಈ ಕಾರ್ಪೊರೇಟ್ ಮಧ್ಯೆ ಕಾಂಪಿಟಿಷನ್ಸ್. ಅವುಗಳ ಮಧ್ಯೆ ಈಗ ಪತ್ತೇದಾರಿ ಓಡಾಡ್ತಾ ಇದ್ದಾನೆ. ಅವನು ಡಾವಿನ್ಸಿ ಕೋಡ್ನ ಹೀರೋಯಿನ್ ಆಗಿರ್ಬೋದು ಅಥವಾ ಗಣೇಶನ ಪೂಜಾ ಆಗಿರ್ಬೋದು. ಅವರು ಬೇರೆ ಬೇರೆ ರೂಪ ತಗೊಂಡು ಬೇರೆ ಬೇರೆ ವೃತ್ತಗಳಲ್ಲಿ ಓಡಾಡ್ತಾ ಇದ್ದಾರೆ. ಅವರು ಹುಡುಕಾಡ್ತಾ ಇರೋ ವಿಷಯ ಬೇರೆ ಅಷ್ಟೇ ಬರ್ತವೆ. ಹಾಗಾಗಿ ಪತ್ತೇದಾರಿ ಸತ್ತಿಲ್ಲ ಅಂತಲೇ ನಾನು ಅನ್ಕೊಳ್ಳೋದು, ನನ್ನ ಅನಿಸಿಕೆ. ಸರ್, ಓದುಗರ ದೃಷ್ಟಿಯಿಂದ ಈ ವ್ಯಾಖ್ಯಾನವನ್ನು ನಾವು ಬದಲಾಯಿಸಕ್ಕಾಗಲ್ಲ. ಓದುಗರ ದೃಷ್ಟಿಯಲ್ಲಿ ಪತ್ತೇದಾರಿ ಅಂದ್ರೆ ಅವರೊಂದು ಸೀಮಿತವಾದ ದೃಷ್ಟಿಕೋನ ಇರುತ್ತೆ. ಬಹುಶಃ ಓದುಗರು ಕೂಡ ನಾನು ಕಾದಂಬರಿ ಓದಲಿಕ್ಕೆ ಶುರು ಮಾಡಿದಾಗ ಟಿ ಕೆ ರಾಮರಾವ್ ಕಾದಂಬರಿ ಓದ್ತಾ ಇದ್ದೆ. ಆಗ ನಮ್ಮ ಮೇಷ್ಟ್ರು ಕೇಶವ ಶರ್ಮಾ ಅಂತ, ಈಗ ನಮ್ಮ ಕುವೆಂಪು ಯೂನಿವರ್ಸಿಟಿ ಇದ್ದಾರೆ ಅವರು, ಕನ್ನಡ ಡಿಪಾರ್ಟ್ಮೆಂಟ್, ಅವರು ಬಂದು ನನಗೆ ಚಿತ್ತಾಳರ ಶಿಕಾರಿ ಪುಸ್ತಕ ಕೊಟ್ಬಿಟ್ಟು ಆ ದರಿದ್ರ ಹೋಗ್ಬೇಡ ಇದು ಓದಿದ್ರು. ಅಲ್ಲಿ ಶಿಕಾರಿ ಓದ್ಲಿಕ್ಕೆ ಶುರು ಮಾಡಿದೆ. ಹಂಗಾಗಿ ಟಿ ಕೆ ರಾಮರಾವ್ ಅವರು ನನ್ನ ಪಾಲಿಗೆ ಸಾಧಿಸಿದ್ದು ಅವರು ಅಂತ ನಾನು ನಂಬುವುದು. ಹೀಗಾಗಿ ಒಬ್ಬೊಬ್ಬ ಬಂದು ಆ ಕಾಲಕ್ಕೆ ನವ್ಯ ಸಾಹಿತಿಯೋ ನವ್ಯ ವಿಮರ್ಶಕನೋ ಮೇಷ್ಟ್ರುಗಳೋ ಹೀಗಾಗಿ ನನ್ನನ್ನು ಅವರಿಂದ ಆ ಕಡೆ ಒಂದು ರೀತಿಯಲ್ಲಿ ವಿಮುಖರನ್ನಾಗೋ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನನಗೆ ಒಪ್ಕೊಂತಿದ್ದಾರೆ ಸಾಹಿತಿಗಳೇ ಸಾಹಿಸಿದ್ದು ಅಂತ. ನಿಮ್ ಬಂದು ಒಬ್ಬ ಸಾಹಿತಿ ಆ ಸಾಹಿತಿ ಓದ್ಬೇಡ ಈ ಸಾಹಿತಿ ಮಾತ್ರ ಓದು ಅಂತಂದ್ರೆ ಸಾಹಿತಿಗಳೇ ಪತ್ತೇದಾರಿ ಸಾಹಿಸ್ತಿರೋದು ನಾ ಹೇಳಿದ್ದು. ಆದ್ರೆ ಒಂದು 3 ಪತ್ತೇದಾರಿ ವಿಶೇಷಾಂಕಗಳನ್ನ ಮಾಡಿದ್ದಾರೆ ನಮ್ಮ ಶ್ರೀಧರಮೂರ್ತಿ ಅವರು. ಆ ವಿಶೇಷಾಂಕಗಳಿಗೆ ಎಷ್ಟು ಕತೆ ಬರೆಸೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ. ಆ 3 ವಿಶೇಷಾಂಕ ಮಾಡಿದಾಗ ಲೇಖಕರು ಇಲ್ಲ ಅನ್ನಿಸ್ತಾ, ಓದುಗರು ಇಲ್ಲ ಅನ್ನಿಸ್ತಾ? 4 ಪತ್ತೇದಾರಿ ವಿಶೇಷ ಅದು ನಾನು ಪತ್ತೆ ಆಗಿರ್ಲಿಲ್ಲ.
ಇಲ್ಲ, ಅವಾಗ ಎರಡು ಥರದ ಸಮಸ್ಯೆಗಳಲ್ಲಿ ಓದುಗರು ಇದ್ರು. ಓದುಗರ ಅಪೇಕ್ಷೆಗೆ ನಾನು 4 ವಿಶೇಷಾಂಕ ಮಾಡುವ ಸಂದರ್ಭದಲ್ಲಿ ಕೂಡ ಒಂದು ಪರ್ಮುಟೇಷನ್ ಕಾಂಬಿನೇಷನ್ ಹುಡ್ಕೋಕ್ ಪ್ರಯತ್ನ ಪಟ್ಟೆ. ಅಂದ್ರೆ ಶಾಸ್ಕಾ ಮೂರ್ತಿ ಅಂತವರು ಅಥವಾ ಸಾಕ್ರು ಪ್ರಕಾಶ್ ಅಂತವರಿಂದ ಹಿಡಿದು ವಿವೇಕಾನಂದ ಕಾಮತ್ತು, ಅನು ಬೆಳ್ಳೆ, DN ಗೀತಾ ರಮೇಶ್, ಈ ತರದ ಹೊಸ ಪೀಳಿಗೆಯ ಬರಹಗಾರರನ್ನು ಕೂಡ ನಾನು ಹೊಂದಿಸೋಕೆ ಪ್ರಯತ್ನ ಪಟ್ಟೆ. ಆದ್ರೆ ಒಂದು ನನ್ನ ದೊಡ್ಡ ವೈಫಲ್ಯ ಏನು ಅಂತಂದ್ರೆ, ಯಾರು ಬಹಳ ಗಂಭೀರ ಸಾಹಿತಿಗಳು ಅಂತ ಕರೆಸ್ಕೊಂಡಿದಾರೋ ಅವ್ರ ಹತ್ರ ಪತ್ತೆದಾರಿ ಕತೆ ಬರೆಸ್ಬೇಕು ಅಂತ ನಾನು ಬಹಳ ಕಷ್ಟಪಟ್ಟೆ. ಅದರಲ್ಲಿ ಯಶಸ್ವಿ ಆಗ್ಲಿಲ್ಲ. ಯಾಕೆಂದ್ರೆ ಯಾರು ನನ್ನ ಮೊದಲ ಪ್ರಯತ್ನಕ್ಕೆ ಇಲ್ಲ ಬರೆಯೋಕ್ ಆಗಲ್ಲ ಅಂತಂದ್ರು, ಆಮೇಲೆ ಬರೀತೀನಿ ಅಂತ ಒಪ್ಕೊಂಡವ್ರು ಕೂಡ ಡೆಡ್ ಲೈನ್ ಅನ್ನು ಮುಂದಕ್ಕೆ ಹಾಕಿ ಇಲ್ಲ ಖಂಡಿತ ಬರೆಯಲ್ಲ ನಾನು ಅಂತ ಹೇಳಿ ತಪ್ಪಿಸ್ಕೊಂಡ್ರು. ಹೀಗಾಗಿ ಇದು ಯಶಸ್ವಿ ಆಗ್ಲಿಲ್ಲ. ಅದ್ರಲ್ಲಿ ಒಂದು ಅಂಶ ಸೇರಿಸಬೇಕು ಅಂತ ನಾನು ಇಷ್ಟಪಡ್ತೇನೆ. ನಂಗೆ 2 ಕಾದಂಬರಿಗಳು, ಒಂದು ಯಶವಂತ್ ಚಿತ್ತಾಲ್ರ ಛೇದ, ಇನ್ನೊಂದು KV ತಿರುಮಲೇಶ್ವರ ತರಂಗಾಂತರಂಗ. ಇದು 2 ಕಾದಂಬರಿಗಳನ್ನ ನಾವು ವ್ಯಾಖ್ಯಾನಿಸೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರೆ ಬಹುಶಃ ಪತ್ತೆದಾರಿ ಸಾಹಿತ್ಯದ ಪರಿಭಾಷೆಗಳು ನಮ್ಮಲ್ಲಿ ವಿಸ್ತಾರ ಆಗಬಹುದಾಗಿತ್ತು. ನೀವು ಚಿತ್ತಾಲ್ರ ಸಾಹಿತ್ಯ ವಿಮರ್ಶೆಯನ್ನು ಗಮನಿಸಿದ್ರೆ ಛೇದ ಅತಿ ಕಡಿಮೆ ವಿಮರ್ಶೆಗೆ ಒಳಗಾದ ಕೃತಿ ಅದು. ತಿರುಮಲೇಶ್ವರು ಆ ಕಾದಂಬರಿಯನ್ನು ಬರೆದೇ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ನಮ್ಮ ವಿಮರ್ಶೆಯ ಚರ್ಚೆಗಳು ಕೂಡ ಇಲ್ಲಿ ವಿಸ್ತಾರ ಆಗಬೇಕಾದ ಅಗತ್ಯ ಇದೆ ಅಂತ ಅನ್ಸುತ್ತೆ. ಇಲ್ಲ, ಈ ಜೀವನದ ಹುಡುಕಾಟವನ್ನೆಲ್ಲ ಪತ್ತೆದಾರಿ ಅಂತ ಹೇಳಕ್ಕಾಗಲ್ಲ ಬಿಡಿ. ಯಾಕಂದ್ರೆ ಪ್ರತಿಯೊಂದು ಸಾಹಿತ್ಯ ಆದ್ರೆ ಹುಡುಕಾಟನೇ ಇರುತ್ತೆ. ಹಾಗಾಗಿ ಶಿಕಾರಿ ಕಾದಂಬರಿಯಲ್ಲಿ ಕೊನೆಯಲ್ಲಿ ಅವನು ನಾಗಪ್ಪ ತನ್ನ ತಂಗಿಯನ್ನು ಹುಡುಕಬೇಕು ಅಂತ ಹಿಡಿತಾನೆ, ಅವನು ಪತ್ತೆದಾರ ಅಲ್ಲ. ಛೇದದ ಸಂರಚನೆಯಲ್ಲಿ ಪತ್ತೆದಾರಿ ಗುಣ ಇದೆ, ಜುಗಾರಿ ಕ್ರಾಸ್ ಅಲ್ಲೂ ಇದೆ, ಚಿದಂಬರ ರಹಸ್ಯದಲ್ಲೂ ಇದೆ, ಆಮೇಲೆ ಕರ್ವಾಲದಲ್ಲೂ ಕೂಡ ಒಂದು ಓತಿಯನ್ನು ಹುಡ್ಕೊಂಡು ಹೋಗಿದೆ. ಆದರೆ ಆ ಪತ್ತೆದಾರಿಯ ಏನು ಮೂಲ ಪತ್ತೆದಾರಿ ಅಂತ ಏನು ಹೇಳ್ತೀವಲ್ಲ ನಾವು, ಅದ್ರಲ್ಲಿ ರೋಮಾಂಚಕತೆಯ ಅಂಶ. ಹೀಗೆ ನಾವು ಚರ್ಚೆ ಮಾಡುವ ಮೂಲಕನೇ ಈಗ ಟಿಕೆ ರಾಮರಾಯರು ಚಿಕ್ಕೆ ಪಾರಿವಾಳ ತುಂಬಾ ಮಹತ್ವದ ಕಾದಂಬರಿ ಅನಿಸೋದು. ಚಿಕ್ಕೆ ಪಾರಿವಾಳದಲ್ಲಿ ಅವರು ಜೀವನದ ಗಹನ ಸತ್ಯಗಳ ಕಡೆ ಕೈ ಚಾಚುವ ಪ್ರಯತ್ನ ಮಾಡಿದ್ರು. ಆದ್ರೆ ಯಾರು ಅದನ್ನು ಗುರುತಿಸದೇ ಇದ್ದಿದ್ರಿಂದ ಟಿಕೆ ರಾಮರಾಯರು ಮತ್ತೆ ರೋಚಕತೆಗೆ ವಾಪಸ್ ಹೊರಟೋದ್ರು. ಇನ್ ಲೇಟೆಸ್ಟ್ ಸ್ಟೇಜಸ್ ನಾವು ಟಿಕೆ ರಾಮರಾಯರನ್ನು ನೋಡೋದಾದ್ರೆ ಹ್ಯಾಸ್ ಬಿಕಮ್ ಶಾಡೋ ಆಫ್ ಹಿಸ್ ಓನ್. ಅಲ್ಲ, ಇವತ್ತಿನ ಚರ್ಚೆಗೆ ಸಂಬಂಧಪಟ್ಟಿದ ನೇರ ಪ್ರಶ್ನೆಗೆ ಉತ್ತರಿಸಬೇಕಾದ್ದು ರಾಜಚಂದ್ರ ಅವರು. ಈಗ ಯಾಕೆ ಪತ್ತೆದಾರಿ ಕಾದಂಬರಿಗಳನ್ನ ಬರೀತಾ ಇಲ್ಲ ಅಂತ, ಯಾಕಂದ್ರೆ ನೀವು ಬರೀತಾ ಇದ್ದವರು, ಮತ್ತೆ ಯಾಕೆ ನೀವು ಓದುಗರು ಹುಟ್ಟು ಹಾಕಕ್ಕಾಗಲ್ಲ. JK ರಾಲಿಂಗ್ಸ್ ಅವಳು ಸುಮಾರು ಕಾದಂಬರಿ ಹ್ಯಾರಿ ಪಾಟರ್ ಬರೆದ ಮೇಲೆ ಹೊಸ ಹೆಸರಲ್ಲಿ ರಾಬರ್ಟ್ ಗಾಲ್ಬ್ರೇತ್ ಅಂತ ಹೇಳೋ ಹೆಸರಲ್ಲಿ ಶಿ ಹಸ್ ರಿಟನ್ 2 ನಾವೆಲ್ಸ್, ದ ಕುಕೂಸ್ ಕಾಲಿಂಗ್ ಅಂಡ್ ಸಿಲ್ಕ್ ವರ್ಮ್ ಅಂತ ಇತ್ತೀಚೆಗೆ ಬಂತು. ಅದು 2 ಸೂಪರ್ ಹಿಟ್, ಬಹಳ ಚೆನ್ನಾಗಿ ಮಾರಾಟ ಆಯಿತು. 2ರಲ್ಲೂ ಒಬ್ಬ ಪತ್ತೆದಾರ ಬರ್ತಾನೆ. ಆಕೆಗೆ ತಾನು ಹ್ಯಾರಿ ಪಾಟರ್ನ ಏನು ರಚನಾಕಾರ್ತಿಯಾಗಿ ಈ ಪತ್ತೆದಾರಿ ಕಾದಂಬರಿ ಬರೆಯಕ್ಕೆ ಸಾಧ್ಯವಿಲ್ಲ ಅಂತ ಅನಿಸ್ತಂತೆ. ಯಾಕಂದ್ರೆ ನನ್ನ ಆ ದೃಷ್ಟಿಯಿಂದ ನೋಡ್ತಾರೆ. ಬಟ್ ಐ ವಾಂಟ್ ರೈಟ್ ಸಮಥಿಂಗ್ ಎಲ್ಸ್. ಅದಕ್ಕೆ ತನ್ನ ಹೆಸರನ್ನ ರಾಬರ್ಟ್ ಗಾಲ್ಬ್ರೇತ್ ಅಂತ ಮಾಡಿಕೊಂಡು ಆ ಒಂದು ನಿಕ್ ನೇಮಲ್ಲಿ ಹೆಸರು ಬರೀತಾಳೆ, ಒಂದು ರಹಸ್ಯ ನೇಮಲ್ಲಿ. ಆಮೇಲೆ ಅದು ಸ್ವಲ್ಪ ಒಂದು ವರ್ಷ ಆದ್ಮೇಲೆ ಎಲ್ಲರಿಗೆ ಅವಳೆ ಅಂತ ಗೊತ್ತಾಗುತ್ತೆ. ಬಟ್ ಈ ರೀತಿಯಲ್ಲಿ ಹೊಸ ತರದ್ದು, ಅಥವಾ ಗರ್ಲ್ ವಿತ್ ಡ್ರ್ಯಾಗನ್ ಟ್ಯಾಟೂ ಅಂತ ಒಂದು ಬರುತ್ತೆ. ಈ ತರದ ಕಾದಂಬರಿಗಳಲ್ಲಿ ವೆಸ್ಟ್ ಅಲ್ಲಿ ಆ ಪತ್ತೆದಾರಿ ಜಗತ್ತನ್ನು ವಿಸ್ತರಿಸುವ ಪ್ರಯತ್ನ ನಡೆದೇ ಇದೆ. ಅಂತ ಪ್ರಯತ್ನ ನಮ್ಮಲ್ಲಿ ನಡೆದಿದ್ಯಾ, ನೀವು ಮಾಡಿದ್ದೀರಾ, ಮಾಡಬೇಕಾ? ಇದು ನನಗೆ ಒಂದು ಅನುಕೂಲ ಏನಾಗಿದೆ ಅಂದ್ರೆ, ನಾನು ಬರೀ ಬರವಣಿಗೆ ಒಂದು ಜೊತೆಗೆ ಟಿವಿ ಧಾರಾವಾಹಿಗಳಿಗೆ ಕತೆ ಸಂಭಾಷಣೆ ಎಲ್ಲ ಬರಿತಾ ಇದ್ದೀನಿ, ನಿರ್ದೇಶನ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು ಉದಾಹರಣೆಗೆ ಒಂದು ಕೊಡ್ತೀನಿ. ಈ ಹೇಗೆ ನಾವು ದೂರ್ತಾ ಇದೀವಲ್ಲ ಓದೋರು ಇಲ್ಲ ಅಂತ, ಅದಕ್ಕೆ ಒಂದು ನನ್ನ ಅನುಭವ. ಅದು ಒಂದು ಸವಿಗಾನ ಅಂತ ಒಂದು ದೂರದರ್ಶನ ಧಾರಾವಾಹಿ ಒಂದು ಮಾಡಿದೆವು. ಅದರಲ್ಲಿ ತಾಯಿ ಮತ್ತು ಅವರು ಹೇಳಿದ್ರು ನಮಗೆ, ಈ ತಾಯಿ ಮಕ್ಕಳ ಸಂಬಂಧದ ಬಗ್ಗೆ ಹೈಲೈಟ್ ಮಾಡಿ ಧಾರಾವಾಹಿ ಮಾಡಿ ಅಂತ ಕೊಟ್ಟಿದ್ರು ನಮಗೆ. ಸರಿ, ನಾನು HS ವೆಂಕಟೇಶ್ ಮೂರ್ತಿ ಅವರ ಹತ್ರ ಅದಕ್ಕೊಂದು ಶೀರ್ಷಿಕೆ ಗೀತೆ ಕೂಡ ಆ ತಾಯಿಯ ಒಂದು ಇದ್ರ ಬಗ್ಗೆನೇ ಮಾಡಿಸಿ ಸ್ಟಾರ್ಟ್ ಮಾಡಿದ್ವಿ. 10 ಎಪಿಸೋಡ್ ಆಗೋಷ್ಟಕ್ಕೆ ನಮ್ಗೆ ನೋಟಿಸ್ ಬಂತು, ಇದು ನಿಲ್ಲಿಸ್ಬೇಡ್ಬೇಕಾಗತ್ತೆ, ಈ ತರ ಬಂದ್ರೆ ನೀವು ಏನಾದ್ರು ಸ್ವಲ್ಪ ರೋಚಕವಾಗಿರುವಂತಹ ಧಾರಾವಾಹಿ ಅದರಲ್ಲೇ ಏನೋ ತರಬೇಕು ನೀವು ಅಂತ. ನಮ್ಮ ಪ್ರೊಡ್ಯೂಸರ್ ನನಗೆ ಹೇಳಿ ಕರೆದು ಡಿಸ್ಕಸ್ ಮಾಡುವಾಗ ಕತೆ ಮುಂದೆ ಏನ್ ಬರ್ತೇನೆ, ನಾನು ಮತ್ತೆ ಅದೇ ಹೇಳ್ತಾ ಇದ್ರೆ, ಬೇಡ ಸರ್ ನಾನು ಮುಳುಗೋಗ್ಬಿಡ್ತೀನಿ, ದಯವಿಟ್ಟು ಏನಾದ್ರು ಒಂದು ಮಾಡಿ. ಏನ್ ಮಾಡೋದಪ್ಪ ಅಂತ ಸ್ವಲ್ಪ ಹಾರ್ಟ್ ಡಿಸ್ಕಷನ್ ನಡೆದಾಗ ಅವರು, ನಾನಂದ್ರೆ ಕೊಲೆ ಮಾಡ್ಬೇಕಷ್ಟೇ ಯಾರನ್ನಾದ್ರು ಅಂದ್ಬಿಟ್ಟೆ. ಅವರು ತಕ್ಷಣ ಅದನ್ನೇ ಹಿಡ್ಕೊಂಡ್ಬಿಟ್ರು. ಅವ್ರಿಗೆ ತಕ್ಷಣ, ಸರ್ ಹಾಗೆ ಮಾಡ್ಬೇಡ ಸರ್, ಒಬ್ಬನ ಕೊಲೆ ಮಾಡ್ಬೇಡ. ಅಲ್ಲ ರೀ, ಮನೆಯಲ್ಲಿ ಎಲ್ಲ ತಾಯಿ ಒಳ್ಳೆಗಳು, 2 ಹೆಣ್ಮಕ್ಳು, ಅವ್ರ ಕಷ್ಟಗಳು, ಮತ್ತೆ ಆ ಬಾಂಡಿಂಗು, ಈ ತರ ಕಥೆನಲ್ಲಿ ತಕ್ಷಣ ಕೊಲೆ ಮಾಡೋದು ಹೇಗಾಗತ್ತೆ? ನಾನು ಸ್ವಲ್ಪ ತಲೆ ಓಡಿಸ್ಕೊಂಡು ಒಂದು 10 ನಿಮಿಷ ಹೀಗೆ ಹೋಗಿ ಸುತ್ತಾಡ್ಕೊಂಡು ಬಂದು, ಆಯ್ತು ಸರ್ ಮಾಡೋಣ, ಯಾರು ಮಾಡೋಣ ಅಂತ ಬಂತು ಅಲ್ಲಿ.
ಅಲ್ಲಿ ಆರ್ಟಿಸ್ಟ್ಗಳು ಒಂದು 5 ಜನ ಇದ್ರು. ಅವರು ಯಾರು ಕೊಲೆ ಮಾಡೋಣ ಅಂತ ನಾನು ಅವರು ಇಬ್ಬರ ಡಿಸ್ಕಷನ್. ಐಡಿಯಾ ಕೊಟ್ಟೆ ನಾನು, ನಿಮ್ಗೆ ತೊಂದರೆ ಕೊಡೋ ಆರ್ಟಿಸ್ಟ್ ಯಾರಿದ್ದಾರೆ ಇದರಲ್ಲಿ? ಹೆಸರು ಹೇಳಲ್ಲ ಪಾಪ, ಆಕೆ ಬಹಳ ಒಳ್ಳೆ ನಟಿ ಅವರು. ಬಟ್ ಏನಂದ್ರೆ ಶೂಟಿಂಗ್ ಟೈಮ್ ಸರಿಯಾಗಿ ಬರ್ತಾ ಇರ್ಲಿಲ್ಲ, ಆಮೇಲೆ ಊಟ ಚೆನ್ನಾಗಿರ್ಲಿಲ್ಲ ಅಂತ ಇರೋದು, ಏನೋ ಒಂದು ತೊಂದರೆ ಕೊಡ್ತಾ ಇದ್ರು. ಆವಾಗ ನಾನು ಹೇಳಿದೆ ಅವ್ರಿಗೆ, ನೋಡಿ ಅವ್ರು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರನ್ನ ಕೊಲೆ ಮಾಡ್ಬಿಡ್ತೀನಿ ಅಂತ. ಅವರು ಆಯ್ತು ಸರ್ ಮಾಡ್ಬಿಡಿ ಅವ್ರನ್ನ. ಆಮೇಲೆ ಅವ್ರು ನನ್ ಕೊಲೆ ಮಾಡ್ತಾರೆ, ನೀವು ಪ್ರೊಟೆಕ್ಷನ್ ಕೊಡ್ಬೇಕು ನನಗೆ ಅಂತ ಹೇಳಿ ಮೊದ್ಲೇನೆ ಅವ್ರನ್ನ ಒಂದು ಅದೇನು ಟಿವಿನಲ್ಲಿ ಧಾರಾವಾಹಿಗಳು ಗೊತ್ತಲ್ಲ, ಅದೇನೋ ಅಂತ ಹಿಂದೆ ಮುಂದೆ ಲಿಂಕ್ ಏನ್ ಬೇಕಾಗಿಲ್ಲ ಇಂಥ ಜನಪ್ರಿಯ ಧಾರಾವಾಹಿಗಳಿಗೆ. ಒಂದ್ ದಿವಸ ಸುಮ್ಮನೆ ಒಂದು ಕೊಲೆ ಆಗೋಯ್ತು ಅಷ್ಟೇ, ಅವ್ರಿಗೆ ಗೊತ್ತಿಲ್ಲ. ಶೂಟಿಂಗ್ ಬಂದ್ರು ಮಾನ್ಯ ದಿವಸ ಅವ್ರನ್ನ ಹೀಗೆ ಮಲಗಿಸೋರ್ ಮೇಲೆ ಕೆಂಪು ಬಣ್ಣದ ಇದು ಹಾಕಿದ್ರು, ಕಳಿಸ್ಬಿಟ್ಟು. ಆಕೆಗೆ ಭಯ ಬಂದ್, ತುಂಬಾ ಸಿಟ್ಟು ಬಂತು ಆಕೆಗೆ. ನನಗೆ 100 ಎಪಿಸೋಡ್ ಇದೆ ಅಂತ ಹೇಳಿದೀರಾ, ನೀವು ಈಗಲೇ ಮುಗಿಸ್ಬಿಟ್ರಿ ಅಂತ. ಆಮೇಲೆ ಇಲ್ಲ ಅವ್ರಿಗೇನು ಕನ್ವಿನ್ಸ್ ಮಾಡಿದೆ, ಇಲ್ಲ ಇದು ಫ್ಲಾಶ್ ಬ್ಯಾಕ್ ಬರ್ತೀನಿ ನಿಮ್ದು ಕತೆ ಪೂರ್ತಿ ತಿರ್ಗಾ ಅಂತ ಹೇಳಿ ನಮ್ಮ ಪತ್ತೆದಾರಿಕೆಗಳಿವೆಲ್ಲ ಇದೆಲ್ಲ ಮಾಡಿ ಆಕೆಗೆ ಸಮಾಧಾನ ಮಾಡಿ ಕಳಿಸ್ಬಿಟ್ಟು. ಅದ್ ನೋಡಿ ಅದು ಆಗಿದ್ದೇ ತಡ. ಆಮೇಲೆ ಪೊಲೀಸ್ ಆಫೀಸರ್ಸ್ ಇದು ಜೀಪ್ಗಳು ಬರೋದು, ಅದು ಬರೋದು, ಲಾಯರ್, ಕೋರ್ಟ್ ಎಲ್ಲ ಶುರು ಆದ್ಮೇಲೆ ನಂಬ್ತೀರಾ ಇಲ್ವಾ 150 ಎಪಿಸೋಡ್ ಒಳ್ಳೆ TRP ರೇಟಿಂಗ್ ಅಲ್ಲಿ ಮುಂದುವರಿತು. ಸರಿಗಾನ ಅಂತ ಧಾರಾವಾಹಿ ಇದು. ಅಂದ್ರೆ ನಮ್ಮ ಓದುಗರು ಅಥವಾ ಓದುಗರೀಗ ನೋಡುಗರು, ನನಗೆ ಹಾಗೆ ಅನ್ಸತ್ತೆ. ಓದುಗರಿಲ್ಲ ಅನ್ನೋದನ್ನ ನಾನು ಅದಕ್ಕೆ ಒಪ್ಪೋದೇ ಇಲ್ಲ, ಸತ್ತು ಇಲ್ಲ. ಅದೊಂದು ಪೀರಿಯಡ್ ಅಷ್ಟೇ, ತಿರ್ಗಾ ಬರುತ್ತೆ. ವೆರಿ ಆಪ್ಟಿಮಿಸ್ಟಿಕ್ ಪತ್ತೇದಾರಿ ಮತ್ತೆ ಬರುತ್ತೆ. ಯಾಕಂದ್ರೆ ಅದು ರೋಚಕ ಕೊಡುವಂಥದ್ದು. ಯಾರಿಗಾದ್ರೂ ಎಂತ ಬುದ್ಧಿಜೀವಿ ಅಂತ ಏನಂತೀವಿ ಅಥವಾ ಯಾರೇ ಆದ್ರೂ ಕೂಡ ಈ ತರ ಸುದ್ದಿಗಳು ಒಂಥರ ರೋಚಕ. ಅದು ಒಂದು ಎಕ್ಸಾಂಪಲ್ ಅದು ಆಕ್ಚುಲಿ ನಡೆದಿದ್ದದು. ಹೀಗೆ ಒಳ್ಳೆ ಫ್ಯೂಚರ್ ಇದೆ, ಇನ್ನು ಮುಂದಿದೆ. ಅದಕ್ಕೆ ಒಂದು ಕೆಲಸ ಆಗ್ಬೇಕಾಗಿದೆ ಈಗ ಅಂದ್ರೆ ಪಬ್ಲಿಷರ್ಸು ಮತ್ತು ಪತ್ರಿಕೆಗಳವರು ಅವರು ಈ ಲೇಖಕರನ್ನ ಬೆಳೆಸಬೇಕು ಅಂತಂದ್ರೆ ಇನ್ ತುಂಬಾ ಕಾಲ ಅವ್ರು ಬರೆದು ತಂದುಕೊಟ್ಟಿದ್ದು ಮಾಡೋ ಬದಲು ಇವತ್ತಿನ ಈ ಅಡ್ವಾನ್ಸ್ಡ್ ಏನು ಟೆಕ್ನಾಲಜಿ ಇದೆ ಅದನ್ನ ಅಳವಡಿಸ್ಕೊಂಡು ಡಿಸ್ಕಸ್ ಮಾಡಬೇಕು. ಮಾಡಿ ಈಗ ನಾವು ಹೇಗೆ ಸೀರಿಯಲ್ ಮಾಡುವಾಗ ಹೇಗೆ ಡಿಸ್ಕಸ್ ಮಾಡ್ಕೊಳ್ತೀವಿ, ಮುಂದೆ ಹೇಗೆ ಬರಬೇಕು ಮುಂದೆ, ಹಾಗೆ ಪಬ್ಲಿಷರು, ಪತ್ರಿಕೆಯವರು, ರೈಟರ್ ಈ 3 ಜನ ಕೂತ್ಕೊಂಡು ಮಾಡ್ಬೇಕು. ಆ ರಿಲೇಶನ್ಶಿಪ್ ಇಲ್ವೇ ಇಲ್ಲ ಈಗ. ಪಬ್ಲಿಷರ್ಗೆ ಒಂದು ಸೇಲ್ ಆಗೋದು, ಇಮಿಡಿಯೇಟ್ ಸೇಲ್ ಆಗುವಂತ ಪುಸ್ತಕ ಬೇಕು. ಅವ್ರು ಹೇಗೆ ಬರೀತಾನೆ, ಎಷ್ಟು ಕಷ್ಟಪಡ್ತಾನೆ ಅದೆಲ್ಲ ಮುಖ್ಯ. ರೈಟರ್ಗೆ ಬೇಗ ಒಂದು ಬರೆದು ಬಿಳಿ ಹಾಳೆ ಕಪ್ಪಕ್ಷರಗಳು ಬರೆದು ಕೊಟ್ಬಿಟ್ಟು ಗೌರ್ಮೆಂಟ್ ಲೈಬ್ರರಿನಲ್ಲಿ ಹೇಗೂ ಹೋಗ್ತಾ ಇರ್ತಾನೆ, 1000 ಕಾಪಿ ಅಂತೂ ಹೋಗುತ್ತೆ. ಅದು ಒಂದು ದೊಡ್ಡ, ಅದು ಬೇರೆ ವಿಷಯ ಬಿಡಿ. ಹಾಗಾಗಿ ಈಗ ನಾನು ಹೇಳೋದು ರೈಟರ್ಸು, ಲೇಖಕರು ಇದಕ್ಕೆ ಬಹಳ ಮುಖ್ಯವಾಗಿ ಪಾತ್ರ ವಹಿಸಬೇಕು. ಒಳ್ಳೆ ಫ್ಯೂಚರ್ ಇದೆ ನಮ್ಮ ಪತ್ತೇದಾರಿ ಕ್ಷೇತ್ರಕ್ಕೆ. ಸರ್, ಲೇಖಕರು ಅಂದ್ರೆ ನನಗೆ ಈಗ ಒಂದು ಅನುಮಾನ ಬಂದು, ನಾನು ಈಗ ಪತ್ತೇದಾರಿ ಕಾದಂಬರಿಗಾರರ ಜೊತೆ ಮಾತಾಡ್ತಿದ್ದೀನೋ ಕೊಲೆಗಾರರ ಜೊತೆ ಮಾತಾಡ್ತೀನಿ. ನಾನು ಇದ್ರ ಬಗ್ಗೆ ಸಂಘಟಕರ ಬಗ್ಗೆ ಜಗಳ ಆಡ್ಬೇಕಾಮೇಲೆ. ಆದ್ರೆ ಈ ಲೇಖಕರು ಬರಬೇಕು ಅಂತ ಹೇಳಿದಾಗ ಎಂಡಮೂರಿ ತೊರೆದವರೇ ಈ ಥ್ರಿಲ್ಲರ್ ಬರೆಯೋದು ಬಿಟ್ಬಿಟ್ರು. ಅವರು ಈಗ ಏನು ವ್ಯಕ್ತಿತ್ವ ವಿಕಸನಗಳು, ವಿಜಯಕ್ಕೆ 5 ಮೆಟ್ಟಿಲು, ಮಹಾವಿಜಯಕ್ಕೆ 8 ಮೆಟ್ಟಿಲು ಅಂತ ಅವರು ಈಗ ಒಂದು ಮೆಟ್ಟಿಲ ಮಹಿಮೆಗಳ ಬಗ್ಗೆ ಬರೆಯಕ್ಕೆ ಶುರು ಮಾಡಿದ್ದಾರೆ. ಅವರ ಈ ಬದಲಾವಣೆ ಆಯ್ತಲ್ಲ, ಅಂದ್ರೆ ಅವರ ಓದುಗರನ್ನು ಕಳ್ಕೊಂಡ ಒಂದು ದುಃಖದಲ್ಲಿ ಅಥವಾ ಆ ಸೂಚನೆ ಕಂಡು ಬಂದು ಇದೆಲ್ಲ ನಡೆಯಲ್ಲ ಥ್ರಿಲ್ಲರ್ಗಳು ಅಂತೇಳಿ. ಸಿಡ್ನಿ ಶೆಲ್ಡನ್ ಕೂಡ ಇತ್ತೀಚಿನ ದಿನಗಳಲ್ಲಿ ಅವರ ಕಾದಂಬರಿ ಹಿಂಗೆ ಹೋಗ್ತದೆ ಗೊತ್ತಿಲ್ಲ. ನಾನು ಅಂಕಿತಾ ಪ್ರಕಾಶ್ ಅವ್ರನ್ನಲ್ಲಿ ಬರೋ ಮುಂಚೆ ಫೋನ್ ಮಾಡಿ ಮಾತಾಡಿದೆ, ಸರ್ ಎನ್ ನರಸಿಂಹ ಅವರ ಕಾದಂಬರಿ ಸೇಲ್ ಆಗತ್ತಾ ಅಂತ. ಇಲ್ಲ, ಅದು ಹೋಗಿ ಎಷ್ಟೋ ದಿನ ಆಯ್ತು ಅಂದ್ರು. ಟಿ.ಕೆ. ರಾಮರಾವ್ ಕೇಳಿದೆ, ಅವ್ರು ಯಾರ ಕಾದಂಬರಿಗಳು ಈಗ ಮಾರಾಟ ಆಗ್ತಿಲ್ಲ. ನಾವು ಇತ್ತೀಚೆಗೆ ಚುಕ್ಕು ಬುಕ್ನಲ್ಲಿ ಒಂದು ಒಳ್ಳೆ ಚರ್ಚೆ ಮಾಡಿದ್ವಿ. ಯಂಗ್ ಅಡಲ್ಟ್ ಫಿಕ್ಷನ್ ಅಂತ ಒಂದು ಸಾಹಿತ್ಯ ಪ್ರಕಾರ ಇದೆ. ಅಂದ್ರೆ ಈಗ ತಾನೇ 16-17ಕ್ಕೆ ಕಾಲಿಡುವವರಿಗೆ ಸಾಹಿತ್ಯದ ರುಚಿಯನ್ನು ಹೆಚ್ಚಿಸುವಂತ ಒಂದು ಸಾಹಿತ್ಯ ಬೇಕು ನಮ್ಮಲ್ಲಿ ಅಂತ. ಅದು ಇಂಗ್ಲಿಷಲ್ಲಿ ಇರುತ್ತೆ, ಅದು ಚೇತನ್ ಭಗತ್ ಈ ತರದವ್ರದ್ದು ಇಲ್ಲೊಂದಷ್ಟು ಬರೀತಾರೆ. ಬಟ್ ಕನ್ನಡದಲ್ಲಿ ಅದು ಬರ್ತಾ ಇಲ್ಲ ಅಂತ. ಆ ಯಂಗ್ ಅಡಲ್ಟ್ ಫಿಕ್ಷನ್ ಆಗಿ ತುಂಬಾ ರುಚಿಕಟ್ಟಾದ ಪತ್ತೇದಾರಿ ಕಾದಂಬರಿಗಳು ಕೆಲಸ ಮಾಡಕ್ ಸಾಧ್ಯ ಇಲ್ವಾ ಇವತ್ತು? ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಇವ್ರು ಹೇಳಿದೆ. 1952ನೇ ಇಸ್ವಿಲಿ ಹಿರಿಯೂರಿನಲ್ಲಿ ಪ್ರಗತಿಶೀಲ ಸಾಹಿತ್ಯ ಸಮ್ಮೇಳನ ಆಗಿತ್ತು, ಮೊದಲನೇ ಸಾಹಿತ್ಯ ಸಮ್ಮೇಳನ. ಡಾಕ್ಟರ್ ಭಾರದ್ವಾಜು ಅದರ ಅಧ್ಯಕ್ಷರು. ಅವರ ಅಧ್ಯಕ್ಷ ಭಾಷಣದಲ್ಲಿ ನನಗೊಂದು ಬಹಳ ಕುತೂಹಲಕಾರಿಯಾದ ವಾಕ್ಯ ಸಿಕ್ತು. ಏನು ಅಂತಂದ್ರೆ, ಅವರು ಇವತ್ತಿನ ತರುಣ ಲೇಖಕರಲ್ಲಿ ನಾನು ಕೇಳುವುದು ಇಷ್ಟೇ, ಅವರು 40 ವರ್ಷ ಆಗುವವರೆಗೂ ಪತ್ತೇದಾರಿ ಕಾದಂಬರಿಯನ್ನು ಬರೆದು ನಂತರ ಗಂಭೀರ ಸಾಹಿತ್ಯವನ್ನು ಬರೆಯಲು ತೊಡಗಬೇಕು. ಯಾಕೆ ಹಿಂಗ ಅನ್ನಿಸ್ತದೆ? 52ನೇ ಇಸ್ವಿಯ ಮಾತುಗಳು ಯಾಕೆ ಹಿಂಗ ಅನ್ನಿಸ್ತು ಅಂತಂದ್ರೆ, ನೀವು ಗಂಭೀರ ಸಾಹಿತ್ಯಕ್ಕೆ ಪ್ರವೇಶ ಮಾಡುವುದಕ್ಕೆ ಮುಂಚೆ ಒಂದು ತಾಲೀಮ್ ಬೇಕು ಅಂತ ಹೇಳಿ ಲೇಖಕರನ್ನ ಬಯಸುವುದು.
ಮತ್ತು ಓದುಗರನ್ನು ಕೂಡ ನೀವು ಗಂಭೀರ ಸಾಹಿತ್ಯವನ್ನು ಪ್ರವೇಶ ಮಾಡುವ ಮೂಲಕ ಒಂದು ತಾಲೀಮನ್ನ ಬಳಸಬಹುದು ಅಂತ. ಇಲ್ಲಿ 2 ಪ್ರಶ್ನೆಗಳನ್ನು ನಾನು ಎತ್ತಕ್ಕೆ ಇಷ್ಟಪಡ್ತೇನೆ. ಒಂದು ಅಂದ್ರೆ ಪತ್ತೇದಾರಿ ಸಾಹಿತ್ಯ ಅನ್ನುವುದು ಈ ತಾಲೀಮುಗಳಿಗಷ್ಟೇ ಸೀಮಿತ ಆಗಬೇಕೆ, ಇದರಿಂದ ಆಚೆಗೆ ದಾಟಬೇಕೆ ಅಂತ. ಯಾಕೆ ಅಂತಂದ್ರೆ ಪತ್ತೇದಾರಿ ಸಾಹಿತ್ಯದ ಮೂಲಕ ಓದನ್ನು ಆರಂಭಿಸುವ ಹಂತದಲ್ಲಿ ಇವತ್ತಿನ ಹೊಸ ಓದುಗರು ಇಲ್ಲ. ಅವ್ರ ಕೈಯಲ್ಲಿ ಹುಟ್ಟುತ್ತಾನೆ ವಾಟ್ಸಪ್ ಸಿಕ್ಕುತ್ತೆ, ಫೇಸ್ಬುಕ್ ಸಿಕ್ಕುತ್ತೆ. ಅವರಿಗೆ ಪತ್ತೇದಾರಿ ಸಾಹಿತ್ಯ ಮೊದಲು ಕೈಗೆ ಸಿಗೋಕೆ ಸಾಧ್ಯವೇ ಇಲ್ಲ. ಇವತ್ತು ತಾಂತ್ರಿಕವಾಗಿ ಬದಲಾವಣೆ ಆಗಿದೆ. ಎರಡನೇದಾಗಿ ಸಾಹಿತ್ಯದ ವ್ಯಾಖ್ಯಾನ ಕೂಡ ಬದಲಾವಣೆ ಆಗಿದೆ. ಇವತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಹಿತ್ಯ ಮೊದಲಿನ ತರ ಕೇಂದ್ರ ಸ್ಥಾನದಲ್ಲಿ ಇಲ್ಲ. ಇವತ್ತು ಸಾಂಸ್ಕೃತಿಕ ಕ್ಷೇತ್ರದ ವಿಸ್ತಾರ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಬಹುಶಃ ಪತ್ತೇದಾರಿ ಸಾಹಿತ್ಯದ ಪಾಸಿಬಿಲಿಟಿ ಕೂಡ ಇನ್ನೂ ಬೇರೆ ತರ ಆಗಬಹುದೋ ಏನೋ ಅಂತ. ಇಲ್ಲ, ಇವ್ರು ಹೇಳಿದ ಮಾತಲ್ಲಿ ಒಂದಿದೆ. ಅಂದ್ರೆ ಇವತ್ತು ನಾನು ಬಸ್ಸುಗಳಲ್ಲಿ ಹೋಗುವಾಗ ನೋಡ್ತಾ ಇರ್ತೀನಿ, ಮುಂಚೆ ಪುಸ್ತಕ ಹೇಳ್ಕೊಂಡಿರ್ತೀರ, ಸುಧಾನೋ, ತರಂಗನೋ, ಮಯೂರನೋ. ಇವತ್ತು ಅದ್ರ ಬದಲು ಒಂದು ಮೊಬೈಲ್ ಫೋನ್, ಆಂಡ್ರಾಯ್ಡ್ ಫೋನ್ ಇಟ್ಕೊಂಡು ಹಾಡುಗಳನ್ನು ಕೇಳ್ತಾ ಇರ್ತಾರೆ, ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ. ಬೆಳಿಗಾಗಿದ್ರೆ ವಾಟ್ಸಪ್ಗಳಲ್ಲಿ ನಾವು ಏನೊಂದು ಪುಟ್ಟ ಸಣ್ಣ ಕಥೆ ಬರಿತೀವಲ್ಲ, ಸಣ್ಣ ಕಥೆನ ಸಿನಿಮಾ ರೂಪದಲ್ಲಿ ಹಾಕ್ತಾರೆ ಅವರು. ಹೀಗಾಗಿ ಈ ಓದೋದೇ ಒಂದು ಸಾಹಿತ್ಯಿಕ ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಇವತ್ತು. ಅಂದ್ರೆ ಅವರಿಗೆ ಹೊಸ ಮಾಧ್ಯಮಗಳಲ್ಲಿ ಸಿಗ್ತಾ ಇದೆ. ಅದು ಈ ಸಾಹಿತ್ಯದಲ್ಲಿ ಏನೋ ಒಂದು ನಾನು ಕೊಂದ ಹುಡುಗಿಯ ಒಂದು ಇಡೀ ಸತ್ವ ಅದು ಬೇರೆ ಮಾಧ್ಯಮದಲ್ಲಿ ಸಿಕ್ಕುವಾಗ ಅದನ್ನು ಯಾಕೆ ಅವನು ತಗೋಬಾರದು ಅಂತೇಳಿ. ಇಂಥ ಹೊತ್ತಲ್ಲಿ ಮತ್ತೆ ನಮಗೆ ಪತ್ತೇದಾರಿ ಸಾಹಿತ್ಯ ಬೇಕಾ, ನಿಜವಾಗ್ಲೂ ಅಲ್ಲಿಗೆ ಹೋಗ್ಬೇಕಾ, ಅಥವಾ ಇವತ್ತಿನ ಅಗತ್ಯಗಳಿಗೆ ಸ್ಪಂದಿಸುವಂತ ಇವತ್ತಿನ ಸಮಾಜದ ಸಾಹಿತ್ಯವನ್ನು ಬರೀಬೇಕಾ, ಅದು ಕೂಡ ಬಹಳ ಮುಖ್ಯ ಪ್ರಶ್ನೆ. ಅಂದ್ರೆ ಇವತ್ತು ಚಾರಿತ್ರಿಕ ಸಾಹಿತ್ಯ ಬರ್ತಾ ಇಲ್ಲ, ಅಥವಾ ಏನು ಪೌರಾಣಿಕ ಕಾದಂಬರಿಗಳು ಮೊದಲು ಬಂದಂಗೆ ಬರ್ತಾ ಇಲ್ಲ. H.G. ರಾಧಾದೇವಿ, ಸಾಯಿ ಸುತೆ, ಉಷಾ ರಾಮು ಈ ತರದವರು ತುಂಬಾ ಸಾಮಾಜಿಕ ಕಾದಂಬರಿ ಬರಿತಾ ಇದ್ರು, ಮನೆಯೊಳಗಿನ ಸಮಸ್ಯೆಗಳು ತಗೊಂಡು. ಆ ಜಾಗವನ್ನು ಸೀರಿಯಲ್ಗಳು ಕಿತ್ಕೊಂಡ್ಬಿಟ್ಟಿವೆ. ಅಲ್ಲೇನು ನಡೆಯುತ್ತೋ ಅದು ಸೀರಿಯಲ್ ಬರುತ್ತೆ. ಹೀಗಾಗಿ ಇದೆಲ್ಲ ಸುತ್ತೋಗಿದೆ. ಇವತ್ತು ಪತ್ತೇದಾರಿ ಸಾಹಿತ್ಯ ಯಾಕೆ ಬರ್ತಾ ಇಲ್ಲ ಅಂತ ಹೇಳುವ ಪ್ರಶ್ನೆಯ ಜೊತೆಗೆ ಎಲ್ಲವನ್ನು ಸೇರಿಕೊಂಡು ಮಾತಾಡ್ತಾ ಇದೀವಿ ನಾವು. ಅಂದ್ರೆ ಇದೊಂದು ಸಾಂಕೇತಿಕ ಮಾತ್ರ ಇದು. ಆದರೆ ಬೇರೆ ಬೇರೆ ಎಲ್ಲ ಪ್ರಕಾರಗಳು ನಮ್ಮಲ್ಲಿ ಕಾಣಿಸ್ಕೋತಾ ಇಲ್ಲ. ಹೀಗಾಗಿ ಈ ಪತ್ತೇದಾರಿ ಸಾಹಿತ್ಯದ ಜೊತೆ ಓದುಗರ ಕಣ್ಮರೆಯೂ ಆಗುತ್ತಾ ಇರಬಹುದಾ ಅಂತ. ಅಂದ್ರೆ ಅಭಿರುಚಿ ಕಮ್ಮಿ ಆಗಿಲ್ಲ, ಅವ್ರು ಬೇರೆ ಬೇರೆ ರೂಪದಲ್ಲಿ ಸಿಗ್ತಾ ಇದೆ. ಇದನ್ನ ನಮ್ಮ ವಿಜ್ಞಾನಿಗಳಾದ ಗಣೇಶ ಅವರು ಹೇಳ್ಬೇಕಾದ್ರೆ ಅವರು ಸುಮಾರು ವಿದ್ಯಾರ್ಥಿಗಳು ನೋಡಿರ್ತಾರೆ. ಆಮೇಲೆ ನಾನು ಫೇಸ್ಬುಕ್ ಅಲ್ಲಿ ಏನು ಓದಿದ್ದೀನಿ ಅಂತ ಹಾಕಿದಾಗ ಸುಮಾರು 83 ಕಾಮೆಂಟ್ಗಳು ಬಂದಿದ್ವು ಒಂದು ಅರ್ಧ ಗಂಟೆ ಹಿಂದಿನ ತನಕ. ಅದರಲ್ಲಿ ಸುಮಾರು 75 ಜನ ಇಂಗ್ಲಿಷ್ ಹೆಸರು ಹೇಳಿದ್ರು. ಒಂದು 10-12 ಜನ ನಮ್ಮ ಗಣೇಶಯವರ ಕನಸಿರಿಯಾನ, ಕಪಿಲಿಪಿಸಾರ, ಶಾಲಾ ಪಂಚಿಕೆ, 7 ರೊಟ್ಟಿಗಳು, ಸಿಗೀರಿಯ ಈ ಕಾದಂಬರಿಗಳ ಹೆಸರುಗಳನ್ನ ಹೇಳಿದ್ರು. ಗಣೇಶಯ್ಯನವರಿಗೆ ಓದುವವರು ಸುಮಾರು ಜನ ಇದ್ದಾರೆ, ನಿಮ್ಮ ತರ ಬರೆಯುವವರು ಯಾರೂ ಇಲ್ಲ. ನಾವಿಲ್ಲಿ 2 ಪ್ರಶ್ನೆ ನೋಡ್ತಾ ಇದೀವಿ. ಒಂದು, ಪತ್ತೇದಾರಿ ಬರೆಯುವ ಸಾಹಿತಿಗಳಿಲ್ಲ ಅಥವಾ ಪತ್ತೇದಾರಿ ಓದುಗರಿಲ್ವಾ, 2 ಪ್ರಶ್ನೆ. ನಾನು ಇವೆಲ್ಲವನ್ನು ನೋಡೋದು ಒಂದು ಮಾರ್ಕೆಟ್ ಆಂಗಲ್ ಅಲ್ಲಿ. ಯಾವುದಕ್ಕೆ ಮಾರ್ಕೆಟ್ ಇರುತ್ತೋ ಅದಕ್ಕೆ ಏನು ಸಾಮಾನ್ಯವಾಗಿ ಅಲ್ಲಿ ಪ್ರತೀತಿ ಸಿಗುತ್ತೆ ಅಥವಾ ಪ್ರಸಿದ್ಧಿ ಸಿಗುತ್ತೆ. ಯಾವುದೇ ಒಬ್ಬ ಪತ್ತೇದಾರಿ ಬರೆಯೋನು ಅವನು ಗಂಭೀರ ಸಾಹಿತಿ ಆಗದೆ ಇದ್ರೆ, ಅವನು ಬರೀ ಮಾರ್ಕೆಟ್ ಮಾತ್ರ ಬರೆದ್ರೆ ಅವನು ಮಾರ್ಕೆಟ್ ಇದ್ರೆ ಬರೀತಾನೆ. ಆದ್ರೆ ಎಲ್ಲಾ ಪತ್ತೇದಾರಿಗಳು ಕೂಡ ಮಾರ್ಕೆಟ್ಗೋಸ್ಕರ ಬರೀತಾರೆ ಅನ್ನೋದನ್ನ ನಾವು ತಪ್ಪು ಯೋಚನೆ ಮಾಡಬೇಕಾಗುತ್ತೆ. ಎಲ್ಲಾ ಪತ್ತೇದಾರಿ ಕಾದಂಬರಿ ಬರೆಯೋರು ಕೂಡ ಮಾರ್ಕೆಟ್ಗೋಸ್ಕರ ಬರೆಯಲ್ಲ, ಅವರು ಖುಷಿ ಬರ್ತದೆ ಬರೀತಾರೆ. ಟಿ ಕೆ ರಾಮರಾವ್ ಬಹುಶಃ ಮಾರ್ಕೆಟ್ ಇತ್ತು ಅಂತಲೇ ಬರಲಿಲ್ಲ, ಅವರು ಶುರು ಮಾಡಿದ್ದೆ ಬರೀಬೇಕು ಅಂತ. ಆದ್ರೆ ಅವ್ರು ಮೊದಲು ಶುರು ಮಾಡಿದ ಏನೋ ಒಂದು ರೀತಿಯ ಸಾಮಾಜಿಕ ಕಥೆಗಳನ್ನ, ಆ ನಂತರ ಅವರು ಬರ್ತಾ ಬರ್ತಾ ಶಿಫ್ಟ್ ಆದ್ರು ತಮ್ಮ ಏನೋ ಪತ್ತೇದಾರಿ ಕಥೆಗಳಿಗೆ. ಅಲ್ಲಿ ಮಾರ್ಕೆಟ್ ಇತ್ತು ಒಂದೇ ಕಾರಣಕ್ಕೆ ಬಹುಶಃ ಟಿ ಕೆ ರಾಮರಾವ್ ಬರಲಿಲ್ಲ. ಅದೇ ರೀತಿ ಓದುಗರು ಯಾರು ಬರೀತಾರೆ ಅಂತ ಓದಲ್ಲ, ತಮ್ಗೆ ಇಷ್ಟ ಆಗಿದೆ ಮಾತ್ರ ತಾವು ಓದ್ತಾರೆ. ಯಾವ್ದು ಇಷ್ಟ ಆಗಿದ್ದು ಓದ್ತಾರೆ. ನಾನು ಮತ್ತೆ ಅದೇ ಪಾಯಿಂಟ್ ಬರ್ತೀನಿ, ಯಾವುದು ವಿರಳ ಅನ್ಸುತ್ತೋ ಅದನ್ನು ಓದುಗರು ಸಾಮಾನ್ಯವಾಗಿ ಇಷ್ಟಪಡ್ತಾರೆ. ನಾನು ಶ್ರೀಧರ್ ಮೂರ್ತಿ ಅವ್ರ ಜೊತೆ ಒಪ್ಕೋಬೇಕು ಅಂತಂದ್ರೆ, ಯಾವುದೇ ಓದುಗ ನಿಮ್ಮ ಗಂಭೀರ ಸಾಹಿತ್ಯ ಮೊದಲು ಶುರು ಮಾಡಲ್ಲ. 100 ಮೀಟರ್ಸ್ ಅಲ್ಲಿ ನಾವು ಗೆಲ್ಲಬೇಕು ಅಂತಂದ್ರೆ ಮೊದಲು ನಾವು ಎದ್ದು ನಡೆಯೋದು ಕಲ್ಕೋಬೇಕು, ಆಮೇಲೆ ಒಂದೊಂದೇನೋ ಸ್ವಲ್ಪ ಓಡೋದು ಕಲ್ಕೋಬೇಕು, ಆಮೇಲೆ ಪ್ರಾಕ್ಟೀಸ್ ಮಾಡಬೇಕು, ತಾಲೀಮ್ ಮಾಡಬೇಕು, 100 ಮೀಟರ್ಸ್ ಅಲ್ಲಿ ಓಡಬೇಕು. ಸೊ ಗಂಭೀರ ಸಾಹಿತ್ಯ ಬರೆಯೋರೇ ಆಗಲಿ, ಗಂಭೀರ ಸಾಹಿತ್ಯ ಓದೋರೇ ಆಗಲಿ, ಅವರು ಸಾಮಾನ್ಯವಾಗಿ ಜನಪ್ರಿಯ ಸಾಹಿತ್ಯವನ್ನ ಓದಿ ತಾಲೀಮ್ ಪಡ್ಕೊಂಡು ಆಮೇಲೆ ಅವರು 100 ಮೀಟರ್ಸ್ ರನ್ನಿಂಗ್ ರೇಸ್ ಮಾಡಕ್ ಸಾಧ್ಯ. ಹಾಗಾಗಿ ಯಾವತ್ತಿಗೂ ಕೂಡ ಈ ನಾನ್ ಗಂಭೀರ ಅಥವಾ ಜನಪ್ರಿಯ ಸಾಹಿತ್ಯ ಅಥವಾ ಪತ್ತೇದಾರಿ ಸಾಹಿತ್ಯಕ್ಕೆ ಯಾವತ್ತೂ ಕೂಡ ಮಾರ್ಕೆಟ್ ಇದ್ದೇ ಇರುತ್ತೆ, ಓದುಗರು ಇರ್ತಾರೆ, ಬರಹಗಾರರು ಇರ್ತಾರೆ. ನಾವಿಲ್ಲಿ ಗಮನಿಸಬೇಕು ಅಂತಂದ್ರೆ, ಒಂದು ಸರ್ವೆ ಮಾಡಿದ್ದಾರೆ. ಇವತ್ತಿನ ದಿವಸ 1950ರಲ್ಲಿ ಬರೆದ ಪತ್ತೇದಾರಿ ಕಾದಂಬರಿಗಳನ್ನ ಎಷ್ಟು ಜನ ಓದ್ತಾರೆ? ಇವತ್ತಿನ ದಿವಸ ಪತ್ತೇದಾರಿ ಕಾದಂಬರಿಗಳಿಂದ ಬರ್ತಾರೆ ಕಾದಂಬರಿಗಳನ್ನ ಎಷ್ಟು ಜನ ಓದ್ತಾರೆ? ಸಾಮಾನ್ಯವಾಗಿ ಪತ್ತೇದಾರಿ ಕಾದಂಬರಿಗಳ
ಏನು ಜೀವಮಾನ ಅಂತಾರ, ಲೈಫ್ ಸ್ಪ್ಯಾನ್ ಬಹಳ ಕಡಿಮೆ. ಇವತ್ತು ನೀವು ಹೇಳಿದಾಗೆ ಕಿತ್ತ ಪ್ರಕಾಶ್ ಅವರು ಟಿ ಕೆ ರಾಮರಾವ್ ದರ್ಶನ್ ಖರ್ಚಾಗ್ತಿಲ್ಲ ಅಂತ ಕಾರಣ ಸಾಮಾನ್ಯವಾಗಿ ಪತ್ತೇದಾರಿ ಕಾದಂಬರಿಗಳಿಗೆ ಜೀವಮಾನ ಬಹಳ ಕಡಿಮೆ, ಕೇವಲ ಒಂದು 10 ಅಥವಾ 20 ವರ್ಷ. ಶತಮಾನಗಳವರೆಗೆ ಉಳ್ಕೊಂಡ್ರೆ ನಾವು ಯಾವುದೂ ನೋಡಿಲ್ಲ. ಇನ್ಫ್ಯಾಕ್ಟ್ 18ನೇ 19ನೇ ಶತಮಾನದಲ್ಲಿ ಇದ್ದ ಪತ್ತೇದಾರಿ ಕಾದಂಬರಿಗಳು ಪಾಶ್ಚಾತ್ಯರು ಕೂಡ ಇವತ್ತು ಯಾರು ಓದ್ತಾ ಇಲ್ಲ. ಆ ಜೀವಮಾನ ಕಡಿಮೆ ಇರೋದ್ರಿಂದ ನಿಜವಾಗಿ ಸಾಹಿತ್ಯ ಬರಬೇಕು ಅನ್ನೋ ಗಂಭೀರ ಯೋಚನೆ ಇರೋರು ಪತ್ತೇದಾರಿಯತ್ತ ಒಲಿಯೋಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅದೇ ಕಾರಣಕ್ಕೆ ಓದುಗರು ಕೂಡ ಆ ಪತ್ತೇದಾರಿಗಳು ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ, ಎಷ್ಟೊಂದು ನೆಟ್ವರ್ಕ್ ಇರುತ್ತೆ ಅಂದ್ರೆ ಇವತ್ತು ಓದ್ಬಿಟ್ಟು ನಾಳೆ ಮರ್ತು ಬಿಡ್ತಾರೆ. ಅದನ್ನ ಯಾವುದೋ ಒಂದು ಕೆಲವು ಅಪರೂಪದ ಕೃತಿಗಳನ್ನು ಮಾತ್ರ ಅವ್ರು ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಈ ಮರೆಯುವ ಒಂದು ಕಾರಣದಿಂದ ಕೂಡ ಓದುಗರು ಬಹಳ ಬೇಗ ಮರೆಯೋದ್ರಿಂದ ಅವರು ಕೂಡ ಅಷ್ಟೊಂದು ಗಮನ ಕೊಡಲ್ಲ. ಹಾಗಾಗಿ ಪತ್ತೇದಾರಿ ಕಾದಂಬರಿಗಳು ಓದುಗರು ಮೆಚ್ಚಬೇಕಾದ್ರೆ ಹೊಸತನ ಇರಬೇಕು, ಅದರಲ್ಲಿ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ವಾಟ್ ಪೀಪಲ್ ಹ್ಯಾವ್ ಆಲ್ರೆಡಿ ಬೀನ್ ಡೂಯಿಂಗ್ ಅಬೌಟ್. ಆ ಕಾರಣಕ್ಕೆ ನನಗೆ ಪತ್ತೇದಾರಿ ಅನ್ನೋ ವಿಷಯದಲ್ಲಿ ಹಳದನ್ನು ಮರೆತು ಹೊಸದು ಬರಬೇಕಾಗಿರೋದ್ರಿಂದ ಆ ಹೊಸದು ಬರ್ತಾ ಇರುವಾಗ ಹೊಸ ಹೊಸ ವಿಷಯ ತಂದ್ರೆ ಮಾತ್ರ ಮಾರ್ಕೆಟ್ ಇರುತ್ತೆ ಅದಕ್ಕೆ. ಅದು ಬರಹಗಾರಗಾಗ್ಲಿ ಓದುಗರಿಗಾಗ್ಲಿ, ಬರಹಗಾರರಿಗೆ ವಿಷಯ ಸಿಗುತ್ತೆ, ಓದುಗರಿಗೆ ಸೊಗಸು ಸಿಗುತ್ತೆ ಓದೋದ್ರಲ್ಲಿ. ಆ ರೀತಿಯಲ್ಲಿ ಪತ್ತೇದಾರಿ ಬದಲಾಗ್ತಾ ಇರಬೇಕು. ಬದಲಾದ್ರೆ ಮಾತ್ರ ಪತ್ತೇದಾರಿ ಉಳ್ಕೊಳ್ಳುತ್ತೆ. ಇವರು ಚಂಡೂರವ್ರು ಹೇಳಿದ್ರು ಪತ್ತೇದಾರಿ ಮತ್ತೆ ಬರುತ್ತೆ ಅಂತ. ಹೊಸ ರೂಪದಲ್ಲಿ ಬರ್ಬೋದು, ಅದೇ ರೂಪದಲ್ಲಿ ಬರ್ಲಿಕ್ಕಿಲ್ಲ. ಎಷ್ಟು ಅಂತ ನಾವು ಜೇಮ್ಸ್ ಬಾಂಡ್ ಓದೋಕ್ ಸಾಧ್ಯ, ಎಷ್ಟು ಅಂತ ನಾವು ಶರ್ಲಾಕ್ ಹೋಮ್ಸ್ ಓದೋಕ್ ಸಾಧ್ಯ. ಜನರಿಗೂ ಒಂಥರ ಜಿಲೇಬಿ ತಿಂದ ಹಾಗೆ, ಒಂದ್ ಜಿಲೇಬಿ ಬಹಳ ಚೆನ್ನಾಗಿರುತ್ತೆ, 2ನೇ ಜಿಲೇಬಿ ಸಾಕು ಅನ್ಸುತ್ತೆ, 3ನೇ ಜಿಲೇಬಿ ಸಾಕು ಅನ್ಸ್ಬಿಡುತ್ತೆ, 4ನೇ ಜಿಲೇಬಿಗೆ ಆಚೆನೆ ಬರುತ್ತೆ. ಆ ರೀತಿ ಯಾವುದೇ ಒಂದು ಪತ್ತೇದಾರಿ ಅದೇ ಚಕ್ರದ ಮೇಲೆ ಸುತ್ತಾ ಇದ್ರೆ ಬಹಳ ದಿನಗಳವರೆಗೆ ಅದು ಬೇಸರಾಗಿ ಜನ ಅದನ್ನು ದೂರ ಸರಿದು ಬಿಡ್ತಾರೆ. ಬಹುಶಃ ಎಂಡಮೂರಿ ಕೂಡ ತಮ್ಮ ಪತ್ತೇದಾರಿ ಬರವಣಿಗೆನ ಬಿಟ್ಟು ಬೇರೆ ಬರವಣಿಗೆ ಹೋಗಿದ್ದ ಕಾರಣ ಅವರು ಅದನ್ನು ಅನುಭವಿಸಿರ್ತಾರೆ. ನಾನು ಜಾಸ್ತಿ ತಿನ್ನಿಸ್ತಾ ಇದ್ದೀನಿ ಜಿಲೇಬಿ ಜನರಿಗೆ ಅಂತ. ಅದಕ್ಕೋಸ್ಕರ ಅವರು ಸ್ವಲ್ಪ ಅಲ್ಲಿ ಧಾರವಾಡದ ಮಂಡಕ್ಕಿ ತಿನ್ಸೋಕೆ ಕೊಟ್ಟಿರ್ತಾರೆ ಬೇರೆ ರೂಪದಲ್ಲಿ. ಹಾಗೆ ಇದರಿಂದಾಗಿ ಇನ್ನೊಂದು ಮುಖ್ಯ ಪ್ರಶ್ನೆ ಸರ್, ಲೇಖಕರು, ನಾನು ಒಬ್ಬ ಪತ್ತೇದಾರಿ ಲೇಖಕ ಆದರೆ ನನಗೇನು ಸಿಗುತ್ತೆ ಅಂತ. ನಾನು ಪತ್ತೇದಾರಿ ಲೇಖಕ ಆದಾಗ 1,000 ಪುಸ್ತಕ ನಾನು ಮಾರಾಟ ಮಾಡ್ಬೋದು. ಯಾವುದೇ ಸಾಹಿತ್ಯ ಸಭೆ ಕರೆದು ನನ್ನನ್ನು ಒಂದು ಅಧ್ಯಕ್ಷತೆ ಕರೆಯಲ್ಲ. ಜ್ಞಾನಪೀಠ ಪ್ರಶಸ್ತಿ ಅಂತೂ ಪತ್ತೇದಾರಿ ಲೇಖಕನಿಗೆ ಬರೋ ಚಾನ್ಸೇ ಇಲ್ಲ. ಹೀಗಾಗಿ ನಾನು ಕಷ್ಟಪಟ್ಟು ಯಾರದೋ ಮಾಡಿದ ಕೊಲೆನ ಹುಡ್ಕೊಂಡು ಹೋಗಿ ಬರೋದು ಯಾಕೆ ಬರೀಬೇಕು, ಅದಕ್ಕಿಂತ ಬೇರೆ ಏನಾರು ಬರೀಬಹುದು ಅಂತ. ಟ್ರಾನ್ಸ್ಕ್ರಿಪ್ಷನ್ ಮೆಡಿಕಲ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತೆ ಅಂತ. ಈಗ ಹಿಂಗಾಗಿ ಆ ಲೇಖಕನನ್ನು ದಿಕ್ಕಿಡಿಸುವಂತ ಸಂಗತಿಗಳು ಬೇಕಾದಷ್ಟು ಇರ್ಬೋದು ಸರ್. ಇಲ್ಲ ಹಾಗೇನು ಅನ್ಕೊಳ್ಬೇಕಾಗಿಲ್ಲ, ಆತರ ಅನ್ಕೊಳ್ತಾನೂ ಇಲ್ಲ ಆತರ ಲೇಖಕರು. ಆಮೇಲೆ ಅವರು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಈ ಸನ್ಮಾನಗಳು ಅವ್ರನ್ನ ಕೂಡಿಸ್ಬೇಕು ಮೇಲ್ಗಡೆ. ಇದು ನೀವು ಬಂದಿರೋ ಮೊದಲ ಕಾರ್ಯಕ್ರಮ. ಹೌದು, ಹೌದು. ನನ್ನ 30 ವರ್ಷಗಳ ಬರವಣಿಗೆ ಜೀವನದಲ್ಲಿ ಇದು ಮೊದಲನೇ ಸಲ ನಾನು ಒಂದು ವೇದಿಕೆ ಮೇಲೆ ಕೂತ್ಕೊಳ್ತಾರೆ. ಅದು ಸರಿ. ಅದು ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಆಗ ಡಿಸಪಾಯಿಂಟ್ ಆಗೋದಿಲ್ಲ. ಆಮೇಲೆ ನಮ್ಮದೇ ಆದ ಮೀಡಿಯಾ ಏನಿದೆ ಅದರ ಮೂಲಕ ನಮ್ ಆತ್ಮತೃಪ್ತಿ ಪಟ್ಕೊಳಕ್ಕೆ ಅದೆಲ್ಲ ಸರಿ. ಇದೆಲ್ಲ ಬೇಕು, ಸನ್ಮಾನಗಳು ಬೇಕು ಅಂತಾನೆ ಬರೆಯೋದಿದೆಯಲ್ಲ, ಅದು ಪತ್ತೇದಾರಿಯವ್ರು ನೀವು ನೋಡಿದ್ರೆ ವೈಯಕ್ತಿಕವಾಗಿ ನಾನು ಬಹಳಷ್ಟು ಜನ, ಈ ಟಿ ಕೆ ರಾಮರಾಯರು ಕೂಡ ನನಗೆ ಗುರುಗಳ ಸಮಾನ. ಅವರ ಕೊನೆಯ ಒಂದು 5-6 ವರ್ಷಗಳ ಕಾಲ ನಾನು ತುಂಬಾ ಅವರ ಜೊತೆ ಓಡಾಟದಲ್ಲಿತ್ತು. ಆಗ ನಾನು ರೈಟರ್ ಆಗಿರ್ಲಿಲ್ಲ. ಆ ಸಮಯದಲ್ಲಿ ಅವ್ರು ಹೇಳ್ತಿದ್ರು ಈ ವಿಷಯ ಕೂಡ. ಸಮ್ಮೇಳನಕ್ಕೆ ಅವ್ರನ್ನ ಇನ್ವೈಟ್ ಮಾಡ್ತಿರ್ಲಿಲ್ಲ. ಅವ್ರು ಎಲ್ಲೂ ಅಂತ ಅವತ್ತು ಮಾತ್ರ ಎಲ್ಲ ಪತ್ರಿಕೆಗಳಿಗೂ ಅವ್ರ ಧಾರಾವಾಹಿ ಬೇಕು, ಕಾದಂಬರಿ ಬೇಕು, ಎಂಡಮರಿ ಬೇಕು. ಇವಾಗ ಎಲ್ಲಾದ್ರೂ ಒಂದು ಹೊಸ ಪತ್ರಿಕೆ ಶುರುವಾಯಿತು ಅಂತಂದ್ರೆ ಮೊದಲನೇ ಫೋನ್ ನನ್ಗೆ ಬರ್ತೆ, ಎಂಡಮೂರಿ ಇದೊಂದು ಇಮಿಡಿಯೇಟ್ ಬೇಕೇ ಬೇಕು ಅಂತ. ಮೊದಲನೇ ಶುರು ಮಾಡಿದೆ ಅವರು. ಆದ್ರೆ ಬೇರೆ ಆಂಗಲ್ ಅಲ್ಲಿ ಅವ್ರು ನೋಡೋದು ಬೇರೆ. ಅವ್ರದೇ ವಾರ್ಷಿಕೋತ್ಸವನೋ ಅದೇ ಪತ್ರಿಕೆ ಇನ್ನೊಂದಾದ್ರೆ ಅವ್ರು ಇನ್ವೈಟ್ ಮಾಡಲ್ಲ ನಮ್ಮನ್ನ. ಅದು ಅನುಭವ ಆಗಿದೆ ಚೆನ್ನಾಗಿ. ಹಾಗೆ ಅಂತ ನಾವೇನ್ ಡಿಸಪಾಯಿಂಟ್ ಆಗ್ತಾ ಇಲ್ಲ. ನಮ್ಗೆ ಬೇಕಾದಷ್ಟು ಈ ರೀಡರ್ಶಿಪ್ ಇದೆಯಲ್ಲ, ಅದು ಸಾಕು, ಅದೆಲ್ಲ ಬರ್ತಾ ಇದೆ. ಆದ್ರೆ ಈ ಪತ್ತೇದಾರಿ ಬರೋದ್ರಿಂದ ನೀವು ಈಗಾಗಲೇ ಎಲ್ಲರೂ ಹೇಳುದು ಅದೇನೆ, ಮತ್ತೆ ನಿಮ್ಮ ವಿಷಯ ಬರ್ಲಿಕ್ಕೆ ಕಾರಣನೂ ಅದೇ ಆಗಿದೆ. ಮೊದಲನೇ ಓದು ಅದೇ ಬೇಕಾಗಿರೋದ್ರಿಂದ ನಾವು ಈ ಪ್ರೈಮರಿ ಎಜುಕೇಶನ್ ಅಂತ ಏನ್ ಇದು ಮಾಡಿದೀವಿ, ಹಾಗೆ ಇದನ್ನ ಹೊಸ ರೂಪ ಕೊಟ್ಟು ಲೇಟೆಸ್ಟ್ ಟೆಕ್ನಾಲಜಿ ಉಪಯೋಗಿಸಿ ಇವ್ರನ್ನೆಲ್ಲ ಕಾಂಪಿಟೇಟಿವ್ ಆಗಿ ತಗೊಂಡು ನಾವು ಬರೆಯೋದು ರೂಢಿ ಮಾಡ್ಕೋಬೇಕು. ಮತ್ತು ಯುವ ಲೇಖಕರು ಈಗ ಯಾರು ಬರ್ತಿದ್ದಾರೆ ಅವರು ಇದ್ರ ಬಗ್ಗೆ ಹೆಚ್ಚು ಶ್ರಮ ಪಡಬೇಕಾಗುತ್ತೆ. ಏನೋ ಒಂದು ಬೇರೆ ಬೇರೆ ಅನುಕೂಲಗಳಿದೆ, ವಿಷಯ ತಿಳ್ಕೊಳ್ಳೋದಕ್ಕೆ ಎಲ್ಲ ತುಂಬಾ ಅನುಕೂಲಗಳಿದೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ಬರೆದ್ರೆ ಬಹಳ ಒಳ್ಳೆಯ ಸಾಹಿತ್ಯದ ಒಂದು ಇದು ಪ್ರಕಾರ ಆಗುತ್ತೆ ಇದು ಅಂತ ನನ್ನ ಆಶಾವಾದ. ನೀವೊಂದು ಓದುಗರ ಮೇಲೆ ಸೇಡ್ ತೀರಿಸ್ಕೋಬೇಕು ಸರ್. ನೀವು ಏನಂದ್ರೆ ಒಂದು 6 ಕೊಲೆ ಮಾಡಿ ನೀವು ಉಳ್ಕೊಳ್ರ ಅಂತ, ನಾನು ಪತ್ರಿಕಾರ ಬರಲ್ಲ ಅಂತ.
ಹಿಂಗ್ ಮಾಡಿದ್ರೆ ಒಂದ್ ಸ್ವಲ್ಪ ಓದುಗರಿಗೆ ಆಸಕ್ತಿ ಬರ್ಬೋದೇನೋ. ಒಳ್ಳೆ ಯಾಕಂದ್ರೆ ಸಬ್ಜೆಕ್ಟ್ ಕೊಟ್ಟಿದ್ದೀರಾ, ಆ ಥರದಲ್ಲೇ ಬರಿತೀನಿ ಒಂದು ಕಾದಂಬರಿ. ಸರ್ ಜೋಗಿಯವರೇ ಒಂದು ನಿಮಿಷ. ಜೋಗಿಯವರೇ, ನೀವು ಹೇಳಿದಾಗೆ ಒಂದು ಅವಾರ್ಡ್ ಬರುತ್ತೆ, ಅದಕ್ಕೋಸ್ಕರ ನಾನು ಯಾಕೆ ಪತ್ತೇದಾರಿ ಬರಿಬೇಕು ಅಂತ ಚೆನ್ನಾಗಿ ಬರೆಯೋರು ಯಾವಾಗಲೂ ನಾನು ಪತ್ತೇದಾರಿ ಬರೀತಾರೆ ಅನ್ನೋದು ಬಹಳ ಸುಳ್ಳು. ಗ್ರಾಹಂ ಅಂತ ಬ್ರಿಟಿಷ್ ಆತರು ಬಹಳ ಸೀರಿಯಸ್ ಸಾಹಿತ್ಯ ಬರೀತಿದ್ದವನು, ಕೊನೆಗೆ ಅವನಿಗೇನೋ ಪತ್ತೇದಾರಿ ಬರೆಯ ಶುರು ಮಾಡಿದ. ಅದು ಕೂಡ ಫೇಮಸ್ ಆಯಿತು, ಎರಡೂ ಈಕ್ವಲ್ ಫೇಮಸ್ ಆಗಿದೆ ಒಂದು. ಸೊ ಗಂಭೀರ ಸಾಹಿತ್ಯ ಬರೆಯೋರು ಪತ್ತೇದಾರಿ ಕಡೆ ಏನೋ ಬೇರೆ ದೃಷ್ಟಿಯಿಂದ ನೋಡ್ತಾ ಇರೋ ಬರೀ ನಮ್ಮಲ್ಲಿ ಮಾತ್ರ ಇದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ನಮ್ಮ ಕನ್ನಡದ ಸಾಹಿತ್ಯದಲ್ಲಿ, ಬೇರೆ ಸಾಹಿತ್ಯ ನನಗೆ ಗೊತ್ತಿಲ್ಲ, ಕನ್ನಡ ಸಾಹಿತ್ಯದಲ್ಲಿ ಅಂತೂ ಅವ್ನು ಪತ್ತೇದಾರಿ ಅಂದ್ರೆ ಇವ್ರು ಹೇಳಿದಾಗೆ ಪ್ರಯೋಜನ ಎಲ್ಲ ಬಿಡೋ ಅನ್ನೋ ಥರ. ಆದರೆ ಗಂಭೀರ ಸಾಹಿತ್ಯ ಬರೆಯೋರು ಕೂಡ ಪತ್ತೇದಾರಿ ಬರೆದಿದ್ದಾರೆ, ಅವರು ಅದಕ್ಕೂ ಕೂಡ ಅವರಿಗೆ ಮನ್ನಣೆ ಸಿಕ್ಕಿದೆ, ಅವ್ರಿಗೂ ಗೌರವ ಸಿಕ್ಕಿದೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ಬದಲಾಗಬೇಕಾಗುತ್ತೆ. ನಾನು ಮತ್ತೆ ಹೇಳ್ತೀನಿ, ಈ ಶ್ರೇಣೀಕರಣ ಅಥವಾ ಈ ಪಂಥೀಯ ಮಾಡಿದಾರಲ್ಲ, ಪತ್ತೇದಾರಿ ಅಂದ್ರೆ ಅದು ಯೂಸ್ಲೆಸ್ ಸಾಹಿತ್ಯ, ಬೇರೆ ಮಾತ್ರ ಗಂಭೀರ ಸಾಹಿತ್ಯ ಅನ್ನೋದಿದೆಯಲ್ಲ, ಅದನ್ನ ನಾವು ಬಿಡೋವರೆಗೂ ಓದುಗರು ಉಡೋದು ಕಷ್ಟ, ಅಥವಾ ಅದನ್ನ ಬರೆಯೋರು ಉಟ್ಕೊಳ್ಳೋದು ಕೂಡ ಕಷ್ಟ. ಅದನ್ನ ಮೊದಲು ನಾವಿಲ್ಲಿ ಎಲ್ಲರೂ ಅರ್ಥಕೋಬೇಕು ಅಂತ ನನ್ನ ಅಪೀಲ್, ಅದರ ಮೊರೆ. ಬಟ್ ಈಗ ಮುಖ್ಯವಾಗಿ ಏನಂದ್ರೆ ನಿಮ್ಮೇಲೆ ಇದು ಅಂದ್ರೆ ಈ ಕಾರಣ ಸಾಹಿತಿಗಳು ಮತ್ತು ವಿಮರ್ಶಕರು ಇಬ್ಬರು ಸೇರಿ ಪತ್ತೇದಾರಿಯನ್ನು ಸಾಹಿಸಿದ್ದಾರೆ ಅಂತ ಹೇಳುವ ಒಂದು ಅಭಿಪ್ರಾಯ ಬರುವಂತ ನಮ್ಮ ಗೋಷ್ಠಿ ಎಲ್ಲರೂ ಮಾತಾಡಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನು ಅನ್ಸುತ್ತೆ ಅಂದ್ರೆ, ಇವತ್ತು ಬದಲಾಗ್ತಿರುವ ಕಾಲಘಟ್ಟದಲ್ಲಿ ಯಾವುದೇ ಸಾಹಿತ್ಯ ಕೃತಿ ಕೂಡ, ಇವತ್ತು ಒಂದು ಪತ್ರಿಕೆಯ ಸರ್ಕ್ಯುಲೇಷನ್, ಟೋಟಲ್ ಸರ್ಕ್ಯುಲೇಷನ್ ಸುಮಾರು 30 ಲಕ್ಷ ಆಗಿದೆ, ಎಲ್ಲ ಪತ್ರಿಕೆಗಳು ಸೇರಿದರೆ. ಅದು ಹಿಂದೆ 5 ಲಕ್ಷ ಇತ್ತು. ಈ 30 ಲಕ್ಷ ಅಷ್ಟು ಓದುಗರಿದ್ದಾರೆ, ಬಟ್ ಅವರು ಪುಸ್ತಕಗಳನ್ನು ಓದ್ತಾ ಇಲ್ಲ. ಅಂದರೆ ಅವರನ್ನು ನೀವು ಪುಸ್ತಕ ತಲುಪಿಸುವ ಪ್ರಯತ್ನ ಕೂಡ ಮಾಡ್ತಿಲ್ಲ, ಹಿಂದೆ ಎಷ್ಟು ತಲುಪ್ತಿದ್ದೋ ಗೊತ್ತಿಲ್ಲ. ಹೀಗಾಗಿ ಈ ರೀಚು, ಪ್ರತಿಯನ್ನು ತಲುಪಿಸೋದು, ಅಥವಾ ಪತ್ತೇದಾರಿ ಸಾಹಿತ್ಯವನ್ನು ಮಾರುಕಟ್ಟೆಯಲ್ಲಿ ನಾವು ಜಾಸ್ತಿ ಮಾರಾಟ ಮಾಡಿ ಆ ಲೇಖಕನಿಗೆ ಅಂದರೆ ಬೆಸ್ಟ್ ಸೆಲ್ಲರ್ ಅಂತ 1 ಮಿಲಿಯನ್ ಕಾಪೀಸ್ ಸೋಲ್ಡ್, ಬೆಸ್ಟ್ ಸೆಲ್ಲರ್ ಅಂತ ನಾವು ಜೇಮ್ಸ್ ಹ್ಯಾಡ್ ಚೇಸ್ನ ಪುಸ್ತಕದ ಮೇಲೆ ಹಾಕಿದ್ದನ್ನು ನೋಡ್ತೀವಿ. ಕನ್ನಡದಲ್ಲಿ 1,000 ಅಥವಾ 2ನೇ ಮುದ್ರಣ ಬಂದರೆ ಅವನು ಮಹಾ ಗ್ರೇಟ್ ಲೇಖಕ ಅಂತ ಅನಿಸಿಕೊಳ್ಳುವ ಒಂದು ಸ್ಥಿತಿ ಇದೆ. ಇದನ್ನು ಮೀರುವುದಕ್ಕೆ ಇವತ್ತು ನಮ್ಮಂಥ ಲೇಖಕರಿಗೆ ಸಾಧ್ಯವಾದ ನಿಜವಾಗ್ಲೂ ಹೊಸೊಬ್ಬರು ಬರಬೇಕಂತ. ಯಾಕಂದರೆ ಒಂದು ಕಾದಂಬರಿ ಬಂದಿತ್ತು ಮೊನ್ನೆ, ಕರ್ಮ ಅಂತ, ಅದರಲ್ಲೂ ಒಂದು ರೀತಿಯ ಪತ್ತೇದಾರಿಕೆ ಇದೆ. ಆ ಕಾದಂಬರಿ ಭಾಳ ಚೆನ್ನಾಗಿ ಹೋಯ್ತು ಅಂತ ಹೇಳಿ ಹಂಗೆ ಯಾರು ಹೇಳಿದ್ರು. ಆಮೇಲೆ ಇಂಗ್ಲೀಷ್ ಕಾದಂಬರಿಗಳು ಅನುವಾದ ಆಗಿ ಬರ್ತವೆ ಇಲ್ಲಿಗೆ, ಬೇರೆ ಬೇರೆಯವರ ಆ ಕಾದಂಬರಿಗಳು ಚೆನ್ನಾಗಿ ಹೋಗ್ತವೆ ಅಂತಾರೆ. ಅಂದರೆ ನಾವು ನೋಡುವ ದೃಷ್ಟಿಕೋನ ಮತ್ತು ಬರೆಯುವ ಪರಿಕರಗಳು ತುಂಬ ಹಳತಾಗಿವೆಯಾ, ಅಂದರೆ ಅದೇ ಹಿಡ್ಕೊಂಡು ಇವತ್ತಿನ ತಂತ್ರಜ್ಞಾನಗಳಿಗೆ ಸ್ಪಂದಿಸದೆ ಅಲ್ಲಲ್ಲೇ ಇದ್ದೀವ. ಯಾಕಂದ್ರೆ ಇವತ್ತು ಇಯಾನ್ ಫ್ಲೆಮಿಂಗ್ ಕೂಡ, ಅವನ ಕಾದಂಬರಿ ಕೂಡ ಮಾರಾಟ ಆಗ್ತಿಲ್ಲ ಅಂತ. ಇವತ್ತು ಇಯಾನ್ ಫ್ಲೆಮಿಂಗ್ ಒಂದು ಕಾಲದಲ್ಲಿ ಹೆಂಗೆ ಜೇಮ್ಸ್ ಬಾಂಡ್ನ ಕ್ರಿಯೇಟ್ ಮಾಡಿದ್ನಲ್ಲ, ಅವನು ಮಾರಾಟ ಆಗ್ತಿಲ್ಲ. ಜೇಮ್ಸ್ ಹ್ಯಾಡ್ ಚೇಸಿಯ ಸುಮಾರು 50 ಕಾದಂಬರಿಗಳ ಸಿನಿಮಾ ಆಗಿದ್ವು, ಆ ಮಾದರಿಯ ಸಿನಿಮಾಗಳೇ ನಿಂತು ಹೋಗಿದೆ ಇವತ್ತು. ಇಂತಹ ಹೊತ್ತಲ್ಲಿ ಹೇಗೆ ನಾವು ನಮ್ಮನ್ನು ಹೊಸದಾಗಿ ಮಾಡ್ಕೋಬಹುದು ಅಂತ. ಈ ರೋಚಕತೆ ಎನ್ನುವುದು ಇವತ್ತು ಸಾಹಿತ್ಯಕ್ಕೆಲ್ಲ, ಸುದ್ದಿಗೆ ಅದು ವರ್ಗಾವಣೆಗೊಂಡಿದೆ. ಇವತ್ತು ಪತ್ರಿಕೆ ಏನಾಗ್ತಾ ಇದೆ ಅಂತಂದ್ರೆ, ಟಿವಿನಲ್ಲಿ ಪ್ರತಿ ಕ್ಷಣ ಕೂಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಾಗ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಇದೇ ಸುದ್ದಿಯನ್ನು ನೋಡುವುದು ಖಂಡಿತ ಹಳತಾಗಿರುತ್ತೆ. ಈಗ ಹಳತ ಆಗೋದ್ರಿಂದ ಪತ್ರಿಕೆಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಸುದ್ದಿಯನ್ನೇ ತಿರುಚಿ ರೋಚಕನ್ನಗೊಳಿಸ್ತಾ ಇದ್ದಾರೆ. ಎಷ್ಟೋ ಸಲ ಪತ್ರಿಕೆ ಸಂಪಾದಕರೇ ನಮ್ಗೆ ಹೇಳಿದ್ದು ಉಂಟು, ನೀವು ಸುಳ್ಳು ಬರೆದ್ರೂ ತೊಂದರೆ ಇಲ್ಲ, ಬೇರೆ ಪತ್ರಿಕೆಯಲ್ಲಿ ಬರದೇ ಇದ್ರೆ ಆಯ್ತು ಅಷ್ಟೇ. ಅಂದ್ರೆ ಈ ತರದ ಸನ್ನಿವೇಶಗಳಲ್ಲಿ ನಿಮಗೆ ರೋಚಕತೆಯನ್ನ ಸಾಹಿತ್ಯ ಕೊಡುವುದು ಅಂತ ಹೇಳುವುದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಓದುಗರ ರೀಚ್ ಆಗಿದೆ ಅಂತ ಅಂದ್ರೆ, ಟಿವಿನಲ್ಲಿ ಒಂದು ಸುದ್ದಿ ನೀವು 60 ಚಾನಲ್ ಬರ್ಬೇಕಾದ್ರೆ ನೀವು ಚಾನಲ್ ತಿರುಗಿಸ್ತಾ ಹೋದ್ರೆ 60 ಥರದ ವ್ಯಾಖ್ಯಾನಗಳು ಬರ್ತಾ ಇರುತ್ತೆ, 60 ಸುದ್ದಿಗಳಷ್ಟೇ ಅಲ್ಲ. ಆದರೆ ನಮ್ಮಲ್ಲಿ ಈ ಸುದ್ದಿ ಮತ್ತು ಸಾಹಿತ್ಯ, ಸೃಜನಶೀಲತೆ, ಇದರ ನಡುವಿನ ಸಂಬಂಧ ಇದೆಯಲ್ಲ, ಈ ಸಮೀಕರಣ ಕನ್ನಡದಲ್ಲಿ ಯಾವತ್ತೂ ಅಷ್ಟು ಸರಿ ಹೋಗಿಲ್ಲ. ನಂಗೆ ಇದಕ್ಕೊಂದು ಬಹಳ ದೊಡ್ಡ ಉದಾಹರಣೆ ಅಂತ ಅನ್ಸೋದು, ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ, ದೇವಡು ನರಸಿಂಹಶಾಸ್ತ್ರಿಗಳು ಒಂದು ಪತ್ತೇದಾರಿ ಕಾದಂಬರಿ ಬರೆದಿದ್ದಾರೆ, ಕಳ್ಳರ ಕೋಟ ಅಂತ ಹೇಳಿ. ಅವ್ರ ಬರವಣಿಗೆ ಶುರುವಾಗಿದೆ ಆ ಕಾದಂಬರಿಯ ಮೂಲಕ. ಅಲ್ಲಿಂದ ಅವ್ರು ಮಹಾಬ್ರಾಹ್ಮಣದ ಕಡೆಗೆ ಚಲಿಸಿದ್ರು ಅವರು. ಅಂದ್ರೆ ನಮಗೆ ಈ ಮಾದರಿಯ ಪರಿವರ್ತನೆಗಳನ್ನ ಅರಗಿಸ್ಕೊಳ್ಳುವುದು ಸಾಧ್ಯ ಆಗಿಲ್ಲ. ಆದ್ರೆ ನನಗೆ ಬಹಳ ಮುಖ್ಯವಾಗಿ ಇಲ್ಲಿ ಕಾಣ್ತಾ ಇರೋದು ಏನು ಅಂತಂದ್ರೆ, ನಮ್ಮ ಸೃಜನಶೀಲ ಸಾಹಿತ್ಯದ ವಿರಾಟ್ ರೂಪದ ಮುಂದೆ ವಿಮರ್ಶಕ ನಟನ ವೈಫಲ್ಯ ಅನ್ನುವುದು ಬಹಳ ಎದ್ದು ಕಾಣಿಸ್ತಾ ಇದೆ. ಪುರಸ್ಕಾರಗಳನ್ನು ಕೊಟ್ಟು ಸ್ಪರ್ಧೆಗಳನ್ನು ಏರ್ಪಡಿಸುವಂತಹ ಪತ್ರಿಕೆಗಳು ಪತ್ತೇದಾರಿ ಕಥೆಗಳಿಗೆ ಇಂತಹ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಿದೆಯಾ ನಮ್ಮಲ್ಲಿ? ನೀವೆಲ್ಲ ಪ್ರಮುಖ ಪತ್ರಿಕೆಗಳವರು
ಶ್ರೇಷ್ಠ ಪತ್ತೇದಾರಿ ಕತೆಗೆ ನಾವು ಒಂದು 10,000 5,000 ರೂಪಾಯಿ ಕೊಡ್ತೀವಿ ಅಂತೇಳಿ ಯಾರಾದರೂ ನೀವು ಅನೌನ್ಸ್ ಮಾಡಿ? ಪತ್ರಿಕೆ ನೇರವಾಗಿ ಸಂಬಂಧಪಟ್ಟಿದ್ದರಿಂದ ನನಗೆ ಗೊತ್ತಿರೋಂಗಿಲ್ಲ. ಅಂದ್ರೆ ಈ ಪತ್ರಿಕೆಗಳು ಕೂಡ ಪತ್ತೇದಾರಿ ಕಾದಂಬರಿಯ ಕೊಲೆಗಾರರ ಸಾಲ. ತರಂಗದಲ್ಲಿ ಒಮ್ಮೆ ಬಂದಿತ್ತು, ಪತ್ತೇದಾರಿ ಕಾದಂಬರಿಗಳಿಗೆ ಸ್ಪರ್ಧೆ ಏರ್ಪಡಿಸಿದ್ರು ತರಂಗದಲ್ಲಿ. ಅಲ್ಲ, ವಿಚಾರದಲ್ಲಿ ಬಂದಿತ್ತು ಅಂತ ಹೇಳಿ ಪೂರ್ಣಿಮಾ ಅವರು ಹೇಳ್ತಾರೆ. ಅವರು ಈಗ ಮಧ್ಯೆ ಸರ್ ಎಷ್ಟು ಬಹುಮಾನ ಇತ್ತು? ಹಾ, ಅಲ್ಲ ಬಹಳ ಹಿಂದೆ 3 ವರ್ಷದ ಕೆಳಗೆ ಉದಯನಂದ ಬಂಡಾರಿಯವರಿದ್ದಾಗ. ಈ ಮಧ್ಯೆ ಒಂದು ಮಾತು, ನಾನು ಚರ್ಚೆಯಲ್ಲಿ ಸೇರ್ಕೊಳ್ಳೋ ದೃಷ್ಟಿಯಿಂದ ಮಾತಾಡ್ತಾ ಇಲ್ಲ, ಆದರೆ ಪತ್ತೇದಾರಿ ಕಾದಂಬರಿಗಳನ್ನ ಈಚೆಗೆ ಕೃತಿಗಳನ್ನು ಬರೆದಿರೋರು ಡಾಕ್ಟರ್ BN ಸತ್ಯನಾರಾಯಣ ರಾವ್ ಅಂತ ಒಬ್ಬರಿದ್ದಾರೆ. ಅವರು ಅಮೆರಿಕಾದಲ್ಲಿ 25 ವರ್ಷ ಇದ್ದರು, ಈಗ ಇಲ್ಲಿ ಬಂದಿದ್ದಾರೆ. ಕನ್ನಡದಲ್ಲಿ ಬಹಳ ಒಳ್ಳೆಯ ಬರಹಗಾರರವರು. ಅವರು ಅದು ಷಷ್ಠಾಂಗುಲಿ ದೇವಿ ಅಂತ ಒಂದು ಬರೆದಿದ್ದಾರೆ. ತುಂಬ ಆಸಕ್ತಿಯ ಕೃತಿ ಅದು. ಅದನ್ನು ದಯವಿಟ್ಟು ನೀವು 4 ಜನರು ತಿಳಿದವರಿದ್ದೀರಿ, ಅದನ್ನು ಪತ್ತೇದಾರಿ ಮಾಡಿ ಅವ್ರು ಯಾರು ಅಂತ ತಿಳ್ಕೊಂಡು ನಿಜ ನೀವು ಹೇಳೋ ಎಲ್ಲ ಲಕ್ಷಣಗಳು ಅದರಲ್ಲಿ ಕಂಡು ಬರ್ತವೆ. ಒಂದು ಜೊತೆಗೆ ಅವರು ಬೇರೆ ಬೇರೆ ವಿಧಿಗಳನ್ನ ಸೇರಿಸ್ತಾರೆ. ಷಷ್ಠಾಂಗುಲಿ ದೇವಿ ಅಂದರೆ ಯಾವುದೋ ಅಮೆರಿಕದಿಂದ ಬಂದಿದ್ದ ಒಬ್ಬರು ದಂಪತಿಗಳ ಮಕ್ಕಳನ್ನು ಅಪಹರಿಸ್ಬಿಡ್ತಾರೆ ಯಾರು. ಆಗ ಶುರುವಾಗುತ್ತೆ, ಹೇಳ್ತಾರೆ, ಇವ್ರು ನೋಡ್ತಾರೆ. ಕೊನೆಗೆ ಹಳ್ಳಿಗೆ ಹೋಗಿ ಯಾರೋ ಹೇಳಿದ್ರಂತೆ, ಇಂಥ ಹಳ್ಳಿಯಿಂದ ಇದೆಲ್ಲ ಈ ವಿಧಿಗಳಿವೆ ಅಂತ. ಷಷ್ಠಾಂಗುಲಿ ದೇವತೆಗೆ ಒಂದು ಉತ್ಸವ ಮಾಡ್ತಾ ಇದ್ದಾರೆ. ಖಂಡಿತ ಅಲ್ಲಿ ಮಕ್ಕಳನ್ನ 6 ಬೆರಳಿರೋ ಮಕ್ಕಳನ್ನು ಮಾತ್ರ ಅಲ್ಲಿಗೆ ತಗೊಂಡು ಹೋಗ್ಬೇಕು. ಇದ್ರ ಹಿನ್ನೆಲೆಯಲ್ಲಿ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂದರೆ, ಕೊಳ್ಳೇಗಾಲ ತಾಲೂಕಿನ ಗ್ರಾಮೀಣ ಪ್ರದೇಶಗಳ ಅವರ ಸಾಮಾಜಿಕ ಆಚಾರಗಳನ್ನೆಲ್ಲ ಅಲ್ಲಿ ಪರಿಶೋಧಿಸ್ಬಿಟ್ಟಿದ್ದಾರೆ. ಯಾಕೆ ಬೇಕಾಗಿತ್ತು, ಕಳ್ಳತನದಲ್ಲಿ ನಡೀತಾ ಇತ್ತು ಅದು. ಹೀಗೆ ನಾನು ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ. ಇಂಥ ಪುಸ್ತಕಗಳು ಕೆಲವಿವೆ, ದಯವಿಟ್ಟು ನೀವು ಗಮನಕ್ಕೆ ಬರೆದಂತ ಪತ್ತೇದಾರಿ ಕಾದಂಬರಿಗಳು ಇರ್ಬೋದು. ಯಾಕಂದ್ರೆ ಒಟ್ಟಾರೆಯಾಗಿ ಪತ್ತೇದಾರಿ ಕಾದಂಬರಿಯ ಬೆಳೆಯನ್ನ ಗುರುತಿಸುವಂತ ಒಂದು ಸ್ಥಿತಿ ಇಲ್ಲದೆ ಇರೋದ್ರಿಂದ. ಅಲ್ಲ, ಅದನ್ನು ಈಗ ಸುಮ್ಮನೆ ಹೇಳಿದ್ದಕ್ಕೆ ನಾನು ಸುಮ್ಮನೆ ಸೂಚನೆ ಕೊಡ್ತಾ ಪರಿಚಯ ಮಾಡ್ತಾ ಇದ್ದೇನೆ ಅಷ್ಟೇ. ಅದನ್ನು ಅದು ಒಳ್ಳೆ ಪುಸ್ತಕ ಇದೆ. ಹಾಂ ಹಾಂ, ಜಿಂಕೆ ರಾಮಮೂರ್ತಿ ಅವರ ಬಗ್ಗೆ ಹೇಳಿದೆ. ಇದು MSK ಪ್ರಭು ಶೋಧ ಅಂತ ಒಂದು ಪುಸ್ತಕ ಮಾಡಿದ್ದಾರೆ ಪತ್ತೇದಾರಿ. ನಮ್ಮ ಉದ್ದೇಶ ಏನಂದ್ರೆ ಪತ್ತೇದಾರಿ ಕಾದಂಬರಿ ಇತಿಹಾಸ ಆಗಬಾರದು ಅಂತ. ಇತಿಹಾಸ ಗೊತ್ತಾಗ್ಬೇಕು. ನಾನು ಒಬ್ಬ ಪತ್ತೇದಾರಿ ಕಾದಂಬರಿ ಪ್ರಿಯ. ಬಹಳ ದಿವಸದಿಂದನೂ ನಾನು ಪತ್ತೇದಾರಿ ಕಾದಂಬರಿಗಳನ್ನು ಓದ್ಕೋತಾ ಬಂದಿರುವವನು. ಆದರೆ ಇತ್ತೀಚೆಗೆ ನನಗೆ ಪತ್ತೇದಾರಿ ಕಾದಂಬರಿಗಳು ಸಿಗ್ತಾ ಇಲ್ಲ. ಹಳೆಯ ಕಾದಂಬರಿಗಳು ಇಲ್ಲಿ ಉತ್ತರ ಕರ್ನಾಟಕದಿಂದ ಪ್ರಕಟ ಆಗಿದ್ದು, ದೀಪ ಕಾಳೆ ಮೊದಲಾದವರು ಎಲ್ಲ ಅವನು ಹುಡುಕಾಡಿ ತಗೊಂಡು ಬಂದು ಓದಿ ಅದನ್ನ ಓದಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಹುಶಃ ನಮ್ಮ ಅಭಿರುಚಿ ಬಹಳ ಬದಲಾಗಿದೆ ಅಂತ ಕಾಣಿಸ್ತದೆ. ಆಮೇಲೆ ಗಂಭೀರ ಸಾಹಿತಿಗಳು ಕೂಡ ಪತ್ತೇದಾರಿ ಕಾದಂಬರಿಗಳನ್ನು ಬರೆದಿರುವ ಅನೇಕ ಉದಾಹರಣೆಗಳಿವೆ. ದೇವುಡವರು ಒಬ್ಬರೇ ಅಲ್ಲ, ಶ್ರೀರಂಗರು ಕೂಡ ಒಂದು ಪತ್ತೇದಾರಿ ಕಾದಂಬರಿ ಬರೆದಿದ್ದಾರೆ. ಶಿವರಾಮ್ ಕಾರಂತರು 2 ಪತ್ತೇದಾರಿ ಕಾದಂಬರಿಗಳನ್ನು ಬರೆದಿದ್ದಾರೆ. ಅವು ಕೂಡ ಅಷ್ಟೇನು ರೋಚಕವಾದಂಥ ಓದಿನ ಅನುಭವ ಕೊಡೋದಿಲ್ಲ. ಮತ್ತೆ ಈ ಇತ್ತೀಚೆಗೆ ಈ ಪತ್ತೇದಾರಿ ಕಾದಂಬರಿಗಳನ್ನು ಕೂಡ ಗಂಭೀರವಾಗಿ ತಗೊಳ್ಳುವಂಥ ಒಂದು ಪ್ರವೃತ್ತಿನೂ ಕೂಡ ಆರಂಭವಾಗಿದೆ. ಈ ಕಲ್ಚರ್ ಸ್ಟಡೀಸು ಇಂಥದ್ದೆಲ್ಲ ಬಂದ ಮೇಲೆ ಅವನು ಕೂಡ ಗಂಭೀರ ಚರ್ಚೆಗೆ ಒಳಪಡಿಸ್ತಾ ಇದ್ದಾವೆ. ತಿರುಮಲೇಶ್ವರ ತರಂಗಾಂತರ ಮತ್ತು ಚಿತ್ತಾಳ್ರ ಶಿಕಾರಿ ಇಂಥ ಕಾದಂಬರಿಗಳು ಕೂಡ ಸಾಕಷ್ಟು ಚರ್ಚೆ ಆಗಿವೆ. ತೊದೋರೋ ಅಂತ ಒಬ್ಬ ವಿಮರ್ಶಕ ಬಹಳ ಕುತೂಹಲಕರವಾದಂಥ ಒಂದು ಸಂಗತಿ ಹೇಳ್ತಾನೆ, ಪತ್ತೇದಾರಿ ಕಾದಂಬರಿಗಳ ರಚನೆ ಹೇಗಿರ್ತದೆ ಅಂತ. ಅವನು ಎತ್ತೋ ಒಂದು ಪ್ರಶ್ನೆ ಅಂತಂದ್ರೆ, ಒಂದು ಪತ್ತೇದಾರಿ ಕಾದಂಬರಿಗಳಲ್ಲಿ ಎಷ್ಟು ಕೊಲೆಗಳು ನಡಿಬೇಕು ಅಂತ. ಬಹಳಷ್ಟು ಜನರಿಗೆ ಇದೇನು ಬಹಳಷ್ಟು ಕೊಲೆ ಆದ್ರೆ ಬಹಳಷ್ಟು ಚಲೋ ಮಜಾ ಇರ್ತದೆ ಅಂತ ಹೇಳಿ ಹೀಗಿರ್ತದೆ. ಅವನು ಹೇಳ್ತಾನೆ, ಕನಿಷ್ಠ ಪಕ್ಷ ಪ್ರತಿಯೊಂದು ಪತ್ತೇದಾರಿ ಕಾದಂಬರಿಯಲ್ಲಿ 2 ಕೊಲೆಗಳಿರಬೇಕು ಅಂತ. ಒಂದು ಆರಂಭದ ಕೊಲೆ, ಅದು ಕೊಲೆ ಆಯಿತು ಅಂತಂದ್ಮೇಲೆ ಕೊಲೆಗಾರ ಯಾರು ಅಂತ ಅನ್ನೋದನ್ನ ಪತ್ತೆ ಮಾಡ್ಕೋತಾ ಹೋಗೋದು. ಆಮೇಲೆ ಇನ್ನೊಂದು ಕೊಲೆ, ಪತ್ತೇದಾರ ಕೊಲೆಗಾರನ ಹುಡುಕ್ತಾನೆ. ಆ ಹುಡುಕಿದ ಕೊಲೆಗಾರನ ಕೊಲೆ ಒಂದು ಆಗ್ತದೆ ಕೊನೆಗೆ. 2 ಕೊಲೆಗಳು ಕನಿಷ್ಠ ಇರಲೇಬೇಕು ಪತ್ತೇದಾರಿಗೆ. ಮತ್ತು ಇನ್ನೂ ಒಂದು ವಿಶೇಷ ಸಂಗತಿ ಅಂತಂದ್ರೆ, ಇವು 2 ಕೊಲೆಗಳು ಕಾದಂಬರಿ ಹೊರಗೆ ನಡೀತಾವು.
ಕಾದಂಬರಿ ಆರಂಭವಾದ ಮೇಲೆ ನಡೆಯುವುದಿಲ್ಲ. ಇವು ಕೊಲೆ ಆದಮೇಲೆ ಕಾದಂಬರಿ ಶುರುವಾಗ್ತದೆ. ಆ ಕೊಲೆಗಾರ ಯಾರು ಅಂತ ಪತ್ತೆ ಆದ ಕೂಡಲೇ ಕಾದಂಬರಿ ಮುಗೀತದೆ. ಅವನಿಗೆ ಮುಂದೆ ಕೋರ್ಟ್ಗೆ ಹೋಗೋದು, ಶಿಕ್ಷೆ ಆಗೋದು, ಗಲ್ಲಿಗೇರಿಸೋದು ಅದು ಯಾವುದು ಕಾದಂಬರಿಯಲ್ಲಿ ಇರೋದು. ಅಂದ್ರೆ ಈ ಪತ್ತೇದಾರಿ ಕಾದಂಬರಿಗಳನ್ನು ಕೂಡ ರಾಜನೀಯವಾಗಿ ಗಂಭೀರವಾಗಿ ಅಭ್ಯಾಸ ಮಾಡಬಹುದು ಅಂತ ಅನ್ನೋದನ್ನ ನಮ್ಮ ಜನ ತೋರಿಸಿದ್ದಾರೆ. ಹೀಗಾಗಿ ಕನ್ನಡದಲ್ಲಿ ಈಗ ಪತ್ತೇದಾರಿ ಕಾದಂಬರಿಗಳು ಸಾಕಷ್ಟು ಬರ್ತಾ ಇಲ್ಲ ಅಂತ ಕಾರಣಕ್ಕಾಗಿ ನಾನು ಅರ್ಲ್ ಸ್ಟ್ಯಾನ್ಲಿ ಗಾರ್ಡ್ನರ್ನ ಮತ್ತು ಅಗತಾ ಕ್ರಿಸ್ಟಿ ಅವು ಸಾಕಷ್ಟು ಹಳೆವು ಆಗಿವೆ. ನಮ್ಮ ಶ್ರೀಧರ ಮೂರ್ತಿ ಅವರು ಹೇಳಿದ್ರೆ, ನಮ್ಮ ಇವರು ಗಣೇಶಯ್ಯ ಅವರು ಹೇಳಿದ್ರು, ಅವನ್ನ ಓದಿದ ತಕ್ಷಣ ಬಿಟ್ಟು ಬಿಡ್ತೀವಿ ಅಂತ. ಅದು ಒಂದು ಒಳ್ಳೆಯದೇ. ಅದು ಹಾಗೆ ಬಿಟ್ಟು ಬಿಟ್ಟಿರ್ತೀವಿ, ಇನ್ನೊಂದು ವರ್ಷದ ನಂತರ ಅದೇ ಕಾದಂಬರಿ ಅವರು ಓದ್ರೆ ಮತ್ತು ಹೊಸದಾಗೆ ಕಾಣಿಸ್ತದೆ. ಅದು ಎಲ್ಲ ಮರ್ತೇ ಬಿಟ್ಟಿರ್ತೀವಿ ಅದನ್ನ. ಇದು ಹೀಗಾಗಿ ನಾನು ಹಳೆ ಕಾದಂಬರಿಗಳನ್ನ ಇಟ್ಕೊಂಡು ಇನ್ನೂ ಓದ್ತಾನೆ ಇದ್ದೀನಿ. ಸರ್ ಇನ್ಯಾರ ಶೆಟ್ಟರ್ ಅವರು ಪತ್ತೇದಾರಿ ಬಗ್ಗೆ ಎಲ್ಲ ಮುಖಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀರಿ ಅಂತ ಅನಿಸುತ್ತೆ ನನಗೆ. ಆದರೆ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇರೋದು ಅಂದರೆ, ಈ ಹಿಂದಿನ ತಲೆಮಾರಿನ ಪತ್ತೇದಾರಿಗಳು, ಕಾದಂಬರಿಕಾರರು, ಅವರ ವಸ್ತು ಏನಾಗಿತ್ತು, ಅವರ ತಾಂತ್ರಿಕತೆ ಏನಾಗಿತ್ತು, ಅವರ ನಿರೂಪಣೆ ಏನಾಗಿತ್ತು, ಇದು ಒಂದು. ಅದೇ ತಾಂತ್ರಿಕತೆಯನ್ನ, ಅದೇ ನಿರೂಪಣೆಯನ್ನ, ಅದೇ ವಸ್ತುವನ್ನು ಇಟ್ಕೊಂಡು ಈಗ ಪತ್ತೇದಾರಿ ಕಾದಂಬರಿಗಳನ್ನು ಬರೆದ್ರೆ ಅದನ್ನು ಯಾರೂ ಓದೋದಿಲ್ಲ. ಇದು ಯಾತಕ್ಕಂದ್ರೆ ಆ ಕಾಲದೊಳಗೆ ಮರ್ಡರು, ಕ್ರೈಮು ಇವು ಬಹಳ ಮುಖ್ಯವಾದಂಥ ವಸ್ತು. ಇವು ಈ ಸಾಫ್ಟ್ ಕ್ರೈಮ್ಸ್ ಇದಾವಲ್ಲ, ಆ ಸಾಫ್ಟ್ ಕ್ರೈಮ್ಸ್ನ ನಾವು ಎಕ್ಸ್ಪೋಸ್ ಮಾಡಬೇಕಾದ್ರೆ ಅಥವಾ ಅದನ್ನು ನಾವು ಡಿಸ್ಕವರ್ ಮಾಡಬೇಕಾದಾಗ, ಅದನ್ನು ಪತ್ತೇದಾರಿ ಮಾಡಬೇಕಾದಾಗ ಅದಕ್ಕೆ ಸಾಮಾನ್ಯವಾಗಿ ಹಿಂದಿದ್ದಂಥವರ ಜ್ಞಾನ ಮಟ್ಟಕ್ಕಿಂತ ಹೆಚ್ಚಿನ ಜ್ಞಾನ ಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಬದುಕಿದಾರೋ ಬದುಕಿಲ್ಲೋ ಗೊತ್ತಿಲ್ಲ, ಸುನಂದ ಅನ್ನೋರು ಒಬ್ಬರು ಮರ್ಡರ್ ಆಗುತ್ತೆ ಅನ್ಕೊಳ್ಳಿ. ಯಾರೋ ಸುನಂದ ಅನ್ನೋರು ಮರ್ಡರ್ ಆಗುತ್ತೆ. ಈಗಿನ ಹಿಂದಿನ ಕಾಲದ ಪತ್ತೇದಾರ ಅದನ್ನು ಡಿಸ್ಕವರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಮೆಡಿಕಲ್ ಸೈನ್ಸ್ನಲ್ಲಿ ಅವನಿಗೆ ಪರ್ಫೆಕ್ಷನ್ ಬೇಕಾಗುತ್ತೆ. ಹೀಗೆ ಒಬ್ಬೊಬ್ಬರು ತಮ್ಮ ಜ್ಞಾನವನ್ನು ಕೂಡ ಅಭಿವೃದ್ಧಿ ಪಡಿಸಿಕೊಳ್ಳದೇ ಆ ಮಟ್ಟಕ್ಕೆ ಏರಿಸದೆ ಹೊರತು ಹೊಸ ನಮೂನೆಯ ಈ ಕ್ರೈಮ್ಗಳನ್ನು ಮಾಡೋದಕ್ಕಾಗೋದಿಲ್ಲ. ಈಗ ರಾಜಕೀಯದಲ್ಲಿದ್ದಂಥವು ಸಾಕಷ್ಟು ಕ್ರೈಮ್ಸ್ ಆಗನೇ ಆಗ್ತಾ ಇರ್ತವೆ. ಅದಕ್ಕೆ ತಕ್ಕಾದಂಥದ್ದು ಜ್ಞಾನವನ್ನು ನಾವು ಡೆವಲಪ್ ಮಾಡ್ಕೋಬೇಕು. ಇದು ಸಾಧ್ಯವಾಗದೆ ಹೋಗಿದ್ದಕ್ಕೋಸ್ಕರನೇ ಪತ್ತೇದಾರಿ ಸ್ವಲ್ಪ ಕುಂಠಿತ ಆಗಿದೆ ಅಂತ ನನಗನ್ಸುತ್ತೆ. ಹೇಳಿ. ಈಗ ನಾನು ಜೋಗಿ ಮತ್ತೆ ಶ್ರೀಧರ ಮೂರ್ತಿ ಎಲ್ಲ ಪತ್ರಿಕೆಗಳಲ್ಲಿ ಕೆಲಸ ಮಾಡೋದ್ರಿಂದ ಮತ್ತು ಸಂಪಾದಕರ ಕೆಲಸ ಮಾಡೋದ್ರಿಂದ ಯಾವಾಗ್ಲೂ ನಮ್ಗೆ ಕಥೆಗಳ ಬಗ್ಗೆ, ಕಾದಂಬರಿಗಳ ಬಗ್ಗೆ ಒಳ್ಳೇದು ಬರಲಿ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ. ಗಣೇಶ ಇನ್ನೋರು ಕೂಡ ಅದನ್ನ ಒಪ್ಕೋತಾರೆ. ಮಯೂರದ ಸಂಪಾದಕೀಯ ನಿರ್ವಹಣೆ ನಾನು ಶುರು ಮಾಡಿದ್ಮೇಲೆ 3 ವರ್ಷದ ಹಿಂದೆ ಯಾಕೆ ಒಳ್ಳೆ ಪತ್ತೇದಾರಿ ಕಥೆಗಳು ನಮ್ಮಲ್ಲಿ ಬರ್ತಾ ಇಲ್ಲ, ಯಾಕೆ ವೈಜ್ಞಾನಿಕ ಕಥೆಗಳು ಹಿಂದೆ ಬರ್ತಾ ಇದ್ದ ಹಾಗೆ ಬರ್ತಾ ಇಲ್ಲ ಅನ್ನೋದನ್ನ ನಾನು ಕೂಡ ಟೆನ್ಷನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮಟ್ಟಿನ ಪ್ರಯತ್ನ ಮಾಡಿದೆ. ಮತ್ತೆ ಕುಶಲೋಪರಿ ಅಂತ ನಾವು ಸಂಪಾದಕೀಯ ಬರಿತೀವಲ್ಲ, ಅದರಲ್ಲೂ ಕೂಡ ನಾನು ಬರದೆ. ಆಮೇಲೆ ಹಿಂದೆ ಬರಿತಾ ಇದ್ದ ಪತ್ತೇದಾರಿ ಕಥೆಗಳನ್ನ ಬರಿತಾ ಇದ್ದವರು ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಕಥೆಗಳನ್ನ, ಯಾಕೆಂದ್ರೆ ಮಯೂರದಲ್ಲಿ ಪ್ರತಿ ತಿಂಗಳು 8 ಕಥೆ ಹಾಕಬೇಕು ನಾವು. ಅದರಿಂದ ಅದಕ್ಕೆ ಕೆಲವು ಕಡೆಯಿಂದ ರೆಸ್ಪಾನ್ಸ್ ಬಂತು. ಬಹುಪಾಲು ಹಿಂದೆ ಬರೀತಿದ್ದವ್ರು ಯಾರು ಬರಿತಾ ಇರಲಿಲ್ಲ. ಅದರಿಂದ ಹೊಸಬರನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ನೋಡಿದಾಗ ಸವಿತಾ ಶ್ರೀನಿವಾಸ್ ಅಂತ ಅವರು, ಈಗ ಅಪರಾಧದ ಸ್ವರೂಪ ಕೂಡ ಸಿಕ್ಕಾಪಟ್ಟೆ ಬದಲಾಗಿದೆ. ಈಗ ಶೆಟ್ಟರ್ ಅವರು ಹೇಳಿದ ಹಾಗೆ ಪತ್ತೇದಾರಿಕೆಯ ಸ್ವಭಾವ ಕೂಡ, ಸ್ವರೂಪ ಕೂಡ ಸಿಕ್ಕಾಪಟ್ಟೆ ಬದಲಾಗಿದೆ. ಅದಕ್ಕೆ ತಕ್ಕಂಗೆ ಸವಿತಾ ಒಬ್ಬ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ, ಅವರು SP ಆಗಿರೋದ್ರಿಂದ ಮತ್ತು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಇದ್ದಿದ್ರಿಂದ 3 ಒಳ್ಳೆ ಕಥೆಗಳನ್ನ ಅವರು ಬರ್ಕೊಟ್ರು. ಅವ್ರದೇ ಒಂದು ಗುಪ್ತಗಾಮಿನಿ ಅಂತ ಒಂದು ಕಥಾ ಸಂಕಲನ ಕೂಡ ಬಂದಿದೆ. ಅದರಲ್ಲಿ ಒಳ್ಳೆ ಪತ್ತೇದಾರಿ ಕಥೆಗಳು ಬಂದಿದೆ. ಹಾಗೆ ವೈಜ್ಞಾನಿಕ ಕಥೆಗಳು ಕೂಡ ಯಾಕೆ ಯಾರು ಬರೀತಿಲ್ಲ, ಇಷ್ಟೊಂದು ವಿಜ್ಞಾನ ಬೆಳೆದ ಹಾಗೆ ಅಂದ್ಮೇಲೆ ಇಲ್ಲೇ ಕೂತಿದ್ದಾರೆ ರಾಜಶೇಖರ ಭೂಸ್ನೂರ್ ಮಠ ಅವರು. ಮತ್ತೆ ಅವರನ್ನೇ ಸಂಪರ್ಕಿಸಿದೆ. ಅವರು 2 ಒಳ್ಳೆ ಕಥೆಗಳನ್ನ ಕೊಟ್ಟರು. ಮಯೂರದಲ್ಲಿ ಅದನ್ನು ಹಾಕಿದ್ದೀನಿ. ಯಾಕೆಂದ್ರೆ ವೈಜ್ಞಾನಿಕ ಕಥೆಗಳು, ಪತ್ತೇದಾರಿ ಕಥೆಗಳು ಹೊಸ ರೂಪದಲ್ಲಿ, ಹೊಸ ಕಾಲಕ್ಕೆ ತಕ್ಕಂತೆ ಬರಬೇಕು ಅನ್ನೋದೇ ಸಂಪಾದಕಿಯಾಗಿ ನನ್ನ ಆಶಯ ಆಗಿತ್ತು. ಸವಿತಾ ಶ್ರೀನಿವಾಸ್ ನಿಜಕ್ಕೂ
ಚೆನ್ನಾಗಿ ಬರೆದಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಈಗ ಒಂದು ಪ್ರಶ್ನೆ ಕೇಳಬೇಕು. ಜೋಗಿ ಇಲ್ಲೇ ಅದ ಈಗ ಭೈರಪ್ಪನವರ ವಂಶವೃಕ್ಷದೊಳಗ ನಮ್ಮಪ್ಪ ಯಾರು ಅಂತ ಅವನು ಪತ್ತೆ ಹಚ್ತಾನ. ಅದು ಪತ್ತೆದಾರಿ ಕಾದಂಬರಿ ಅಂತ ನಾವು ಪರಿಗಣನೆ ಮಾಡಬಹುದಾ? ಸಾಹಿತ್ಯದಲ್ಲಿ ಈ ಸಾಹಿತ್ಯದ ಮೂಲ ಯಾವುದು ಅಂತ ಒಂದು ಪತ್ತೆ ಹಚ್ಚುವ ಪತ್ತೆದಾರರಿದ್ರು ಬೆಂಗಳೂರಲ್ಲಿ. ಇದನ್ನ ಅವರಿಗೆ ಕೇಳಬೇಕಾದ ಪ್ರಶ್ನೆ ಅಂತ ಅನಿಸ್ತದೆ ನಾಡೀಗ ಮೂರನೇ ಆದಿ ವಿಮರ್ಶಕರು ಅಂತ ನಾವು ಕರೆದಿದ್ವಿ ಅವ್ರನ್ನ. ಒಂದು ವಿಜಯ ಶಾಸನವರು ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು ಬಹಳ ಅದ್ಭುತವಾದ ಪತ್ತೆದಾರಿ ಕಥೆಗಳನ್ನು ಬರಿತಾ ಇದ್ರು. ಆಮೇಲೆ ಇತ್ತೀಚೆಗೆ BK ಶಿವರಾಮ್ ಅವರು ತಮ್ಮ ವೃತ್ತಿ ಜೀವನದ ನೆನಪುಗಳನ್ನ ಪ್ರಜಾವಾಣಿ ಬರೀತಾ ಒಂದಷ್ಟು ಬೇರೆ ಬರೆದಿಟ್ಟಿದ್ದಾರೆ. ಅಲ್ಲಿ ಅವರು ಹೇಗೆ ತಾವು ಬೇರೆ ಬೇರೆ ಕೇಸುಗಳೆಲ್ಲ ಪತ್ತೆ ಮಾಡಿದೆ, ಅಂದ್ರೆ ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಒಂದು ಬೇಲೂರು ಮರ್ಡರ್ ಅಂತ ಬಹಳ ಪ್ರಸಿದ್ಧವಾಗಿತ್ತು. ಆ ತರದ ಕೇಸುಗಳು ಇದೆಲ್ಲ ಈಗ ಸುನಂದಾ ಪುಷ್ಕರ್ ಅಥವಾ ಆರುಷಿ ಹತ್ಯೆ ಈ ತರದನ್ನೆಲ್ಲ ಪತ್ರಕರ್ತರು ಬರೀತಾ ಇದ್ದಾರೆ. ಆಮೇಲೆ ಒಂದು ಸಣ್ಣ ಅಶೋಕ್ ಕುಮಾರ್ ಬರೀತ ಒಂದು ಸಣ್ಣ ವಿವರಣೆ. ಈ ಪತ್ತೆದಾರಿ ಕಾದಂಬರಿಗಳು ಈಗ ಕಮ್ಮಿ ಆಗ್ತಾ ಇದೆ ಅಂತ ಅದು ಒಂದು ಕಾರಣ ಏನು ಕಾಣದೆ ಅಂದ್ರೆ, ಪತ್ತೆದಾರ ಅಂದ್ರೆ ಏನು? ಪತ್ತೆದಾರ ಮುಖ್ಯವಾಗಿ ಸಮಾಜದಲ್ಲಿರೋ ಒಂದು ಸಾಕ್ಷಿ ಪ್ರಜ್ಞೆ. ಆ ಸಾಕ್ಷಿ ಪ್ರಜ್ಞೆ ಎಷ್ಟು ನೈತಿಕವಾಗಿ ಬಲವಾಗಿರ್ತಾನೋ ಅವನ ಹುಡುಕಾಟ ಕೂಡ ಅಷ್ಟೇ ಬಲವಾಗಿರುತ್ತೆ. 19th century ಕಾನನ್ ಡಾಯಲ್ ಯಾರಾದರೂ ತಗೊಳ್ಳಿ, ಸಾಮಾನ್ಯ ಪತ್ತೆದಾರಿ ಕಾದಂಬರಿಗಳಲ್ಲಿ ಕಾನ್ರಾಡ್ದು ಇದೆ. ಅಲ್ಲಿ ಪತ್ತೆ ಮಾಡೋನು ನೈತಿಕವಾಗಿ ಬಹಳ ಸ್ಪಷ್ಟವಾಗಿರ್ತಾನೆ. ಸಮಾಜದ ಮೌಲ್ಯಗಳ ಬಗ್ಗೆ ಎಲ್ಲಿ ಏನ್ ತಪ್ತಾ ಇದೆ ಇದನ್ನು ವಿವರ ಕೊಡ್ತಾ ಇರ್ತಾನೆ. ಇವತ್ತಿನ ಪತ್ತೆದಾರಿ ಕಾದಂಬರಿಗಳಲ್ಲಿ ಬಹಳ ಹಿಂದೆ ತುಬ್ಬಗಾರ ತುಬ್ಬಣ್ಣ ಅಂತ ಒಂದು ಬಂದಿತ್ತು. ಅಂತ ಒಂದು ಪತ್ತೆದಾರನಲ್ಲಿ ನೈತಿಕ ಪ್ರಜ್ಞೆ ಇದೆ ಅಂತ ಅನ್ನಿಸ್ತಾ ಇಲ್ಲ. ಆ ಕಾರಣಕ್ಕೆ ಪತ್ತೆದಾರಿ ಕಾದಂಬರಿಗಳು ಜನಕ್ಕೆ ಇಷ್ಟ ಆಗ್ತಾ ಇಲ್ಲವರು ಒಂದು ಅನುಮಾನ. ಇದಕ್ಕೆ ಪೂರಕವಾಗಿ ಒಂದು ಮಾತಿದೆ. ಮೊನ್ನೆ ಒಬ್ರು ಮಾತಾಡ್ತಿದ್ದಾಗ ಅವ್ರು ಹೇಳ್ತಾ ಇದ್ರು, ಸರ್ ಎಷ್ಟು ಪತ್ತೆ ಮಾಡಿದೆ ಏನು ಸರ್, CSP ಅಂತ ಲಾಯರ್ ಇದ್ದಾನೆ ಬಿಡಿಸ್ಬಿಡ್ತಾನೆ ಅವನು, ಹಂಗಾಗಿ ನಾವು ಪತ್ತೆ ಮಾಡಿ ಏನು ಪ್ರಯೋಜನ ಇಲ್ಲ ಅಂತೇಳಿ ಈ ರೀತಿಯಲ್ಲಿ ಹೇಳಿ, ಯಾಕೆ ಪತ್ತೆ ಮಾಡ್ಬೇಕು? ಈ ರಾಜಕೀಯದ ಒಂದು ರಾಜಕೀಯ ಕುಮ್ಮಕ್ಕು ಹಣ ಎಲ್ಲ ಬಿಡಿಸ್ಬಿಡ್ತಾರೆ, ಶಿಕ್ಷೆ ಆಗಲ್ಲ, ಪತ್ತೆ ಯಾಕೆ ಮಾಡಬೇಕು ಅಂತ ಹೇಳುವ ಮಾತನ್ನು ಹೇಳಿದ್ರು. ಈಗ ನಮ್ಮ ಸಮಯ ಮುಗಿತಾ ಬಂದ್ರೆ ಒಂದು ಕೊನೆಯ ಮಾತುಗಳನ್ನು ಆಡಬಹುದು ಅನ್ಸುತ್ತೆ. ಒಂದು ಕೊನೆಯ ಪ್ರಶ್ನೆ ಏನಂದ್ರೆ, ಗಳಗನಾಥ್ ಅವರು ಮೊದಲು ಪತ್ತೆದಾರಿ ಕಾದಂಬರಿ ಕನ್ನಡದಲ್ಲಿ ಬರೆದವರು. ಅದ್ರ ಬಗ್ಗೆ ನೀವು ಯಾರು ಇದು ಮಾಡಲಿಲ್ಲ, ರೆಫರ್ ಮಾಡಲಿಲ್ಲ. ಆಲ್ಸೋ ಕೊಲೆ ಪ್ರಾಮುಖ್ಯತೆ ಇರಲಿಲ್ಲ ಆ ಕಾದಂಬರಿಯಲ್ಲಿ ಕೊಲೆ ಪ್ರಾಮುಖ್ಯವಾಗಿರಲಿಲ್ಲ. ದುರ್ಗೇಶ ನಂದಿನಿ ಗಳಗನಾಥ್ ಅವರು ಬಹಳ ಹಿಂದಿನ ಕಾಲದಲ್ಲಿ ಅವರು ಬರೆದವರು. ಓಕೆ. ಥ್ಯಾಂಕ್ ಯು ಮೇಡಮ್, ಈ ಮಾಹಿತಿಗಾಗಿ ಧನ್ಯವಾದಗಳು. ಒಂದು ನಿಮಿಷ ಸರ್. ಈಗ ನೀವು ಬರೇ ಓಲ್ಡ್ ಮೈಸೂರು ಕಡೆ ಬೆಂಗಳೂರು ಕಡೆ ಆ ಲೇಖಕರನ್ನಷ್ಟೇ ನೀವು ರೆಫರ್ ಮಾಡಿದ್ರಿ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬರೀತಾರೆ. ಅದ್ರಲ್ಲಿ ಮುಖ್ಯವಾಗಿ ಬಸವರಾಜ ಕಟ್ಟಿಮನಿಯವರು ಖಾನಾವಳಿ ಗೀರಾ ಬರೀತಾರೆ, ಸುಳ್ಳು ಸನ್ಯಾಸಿ ಅಂತ ಬರೀತಾರೆ. ಆಮೇಲೆ ಇನ್ನೂ ಮೂರ ಬರೀತಾರೆ. ಥ್ಯಾಂಕ್ ಯು ಸರ್. ನಮ್ಗೆ ಯಾಕೆ ಬರ್ಲಿಲ್ಲ ಅಂತ ಯಾಕ್ರಿ ಗಿರಿಟಿವ್ರೆ? ಸರಿ, ಏನು ಪತ್ತೆ ಆಗ್ಲಿಲ್ಲ ಈಗ. ಸರ್ ಸರ್ ಇನ್ನೊಂದು ಪ್ರಶ್ನೆ.
ಓಕೆ ಸರ್. ಓಕೆ ಓಕೆ ಹಾಂ ಓಕೆ ಬೇಕು ಅಂತ ಇಲ್ಲ ಇದರಲ್ಲಿ ಆಕ್ಚುಲಿ ಈ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಸುಮಾರು ಈ ತರ ಕಾದಂಬರಿಗಳು ಬಂದು ಆರ್ನಿಯನ್ ಫೀಲ್ಡ್ ಇರ್ಬೋದು, ಈಗಲಾಸ್ ಲ್ಯಾಂಡೆಡ್ ಇರ್ಬೋದು, ಈ ತರದ ಹಲವಾರು ಕಾದಂಬರಿಗಳಿಗೆ ಈ ಪತ್ತೇದಾರಿ ಕಾದಂಬರಿ ಅಂತ ಕರೀಬಹುದಾದ ಒಂದು ಥ್ರಿಲ್ಲರ್ನ ಲಕ್ಷಣ ಕೂಡ ಇತ್ತದು. ಇದು ಸುಮಾರು ಸಿಗ್ತವೆ ವೆಸ್ಟ್ ಅಲ್ಲೂ ಇಲ್ಲೂ ಹಲವಾರು ಕಾದಂಬರಿ ಸಿಗ್ತವೆ. ಈಗ ನಮ್ಮ ಸಮಯ ಆಗಿರೋದ್ರಿಂದ ರಾಜಶೇಖರ್ ಅವರು ಕೊನೆಯದಾಗಿ ಈ ಪತ್ತೇದಾರಿ ಸಾಹಿತಿ ಎಲ್ಲಿದ್ದಾನೆ ಹುಡುಕ್ತೀರಾ? ಇಲ್ಲ, ಇದು ಒಂದು ವಿಷಯ ಹೇಳ್ತೀನಿ, ಸ್ವಲ್ಪ ತಮಾಷೆ ಅನ್ಸುತ್ತೆ ನಿಮ್ಗೆ. ಆದ್ರೆ ಈ ನಮ್ಗೆ ಪತ್ತೇದಾರಿ ಬರಿಬೇಕು ಅನ್ನೋರಿಗೆ ಇನ್ನೊಬ್ಬ ವಿಲನ್ ಹುಟ್ಕೊಂಡಿದೆ ಈಗ. ಅದು ಮಂಪರ್ ಪರೀಕ್ಷೆ ಅಂತ. ನಾವು 100 ಪೇಜ್ 105 ಪೇಜ್ ಬರೆದು ಅವನ್ನ ಚೇಂಜ್ ಮಾಡಿ ಹೀಗೆ ಮಾಡ್ದ ಅವ್ನ ತಲೆ ಉಪಯೋಗಿಸ್ತಾ ಎಲ್ಲ ಮಾಡೋ ಬದಲು ಒಂದು 10 ನಿಮಿಷದಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮಂಪರ್ ಪರೀಕ್ಷೆ ಎಲ್ಲ ಆಚೆ ಬರ್ಸ್ಬಿಟ್ರೆ ಪತ್ತೇದಾರಿಂಗೂ ಕೆಲಸ ಇಲ್ಲ, ಮತ್ತೆ ಕುತೂಹಲ ಓದುಗರಲ್ಲೂ ಇರಲ್ಲ. ನಾನು ಯಾಕಿದೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತರದ ಚಾಲೆಂಜ್ಗಳನ್ನೆಲ್ಲ ಎದುರಿಸಿ ನಾವು ಬರೆಯೋದನ್ನ ಲೇಖಕರಾಗಿ ಮಾಡಬೇಕು. ಹಲೋ, 1 ಸೆಕೆಂಡು. ಈ ಚರ್ಚೆ ನನಗೆ ಸ್ವಲ್ಪ ಅಪೂರ್ಣ ಅನಿಸ್ತು. ಯಾಕಂತಂದ್ರೆ ವಿ ಹ್ಯಾವ್ ಮಿಕ್ಸ್ಡ್ ಅಪ್ ಡಿಟೆಕ್ಟಿವ್ ಫಿಕ್ಷನ್ ವಿತ್ ಸ್ಪೈ ಸ್ಟೋರೀಸ್. ಹಾಗಾಗಿ ಸ್ವಲ್ಪ ಗೊಂದಲ ಆಗ್ತಾ ಇದೆ ನನ್ನ ಪ್ರಕಾರ. ಸ್ಪೈ ಸ್ಟೋರಿ, ಸ್ಪೈ ಫಿಕ್ಷನ್ನು, ಇಲ್ಲಿ ಒಡ್ಲಮ್ಮ ಇರ್ಲಿ ಅಥವಾ ಜೆ ಆಫ್ ದಿ ಜಕಲ್, ಅವೆಲ್ಲ ಸ್ಪೈ ಸ್ಟೋರೀಸ್. ಸ್ಟಾರ್ಟೆಡ್ ಯಾರಂದ್ರೆ ಜೇಮ್ಸ್ ಬಾಂಡ್ ಇಂದ ಶುರುವಾಗಿದ್ದವು. ಅಂದ್ರೆ ಇವನು ದರ್ಫರ್ ಈ ಚರ್ಚೆಯಲ್ಲಿ ನನಗನ್ಸಿದ್ದು ಏನಪ್ಪಾ ಅಂದ್ರೆ ವಿ ಕುಡ್ ಹ್ಯಾವ್ ಸಾರ್ಟ್ ಆಫ್ ಡಿಸ್ಟಿಂಗ್ವಿಶ್ಡ್ ಮೇನ್ ಡಿಸ್ಟಿಂಕ್ಷನ್ಸ್. ಈಗ ಅವ್ರು ಹೇಳಿದ್ರು ಬಹಳ ಬ್ರಾಡ್ ಆಗಿ ತಗೊಂಡ್ರೆ ಇವನ್ ಬೇರೆ ತರ ಫಿಕ್ಷನ್ದಲ್ಲೂ ಡಿಟೆಕ್ಟಿವ್ ಬಂದೇ ಬರ್ತದೆ ಅಂತ. ಹಾಗಲ್ಲ, ಅಕಾಡೆಮಿಕ್ ಆಗಿ ಡಿಟೆಕ್ಟಿವ್ ಅಂತ ನೀವು ಮಾಡ್ತೀರಿ, ಅಕಾಡೆಮಿಕ್ ಆಗಿ ಸ್ಪೈ ಅಂತ ಮಾಡ್ತೀರಿ. ನಿರ್ದಿಷ್ಟವಾದ ಒಂದು ಏನದೆ ವರ್ಗೀಕರಣ ಇದೆ ಅದರಲ್ಲಿ. ಸೊ ವಿ ಹ್ಯಾವ್ ನಾಟ್ ಸರ್, ಒಂದೊಂದ್ಸಲ ಅದನ್ನ ನಾವು ಒಳಗೊಳ್ಳೋಕೆ ಪ್ರಯತ್ನ ಪಡ್ತೀವಿ, ಗೋಷ್ಠಿ ಇಟ್ಟರೆ. ಈಗ ಕೊನೆಯದಾಗಿ ಶ್ರೀಧರಮೂರ್ತಿ ಅವರು, ನಾವು ಈ D.H. ಲಾರೆನ್ಸ್ ವುಮೆನ್ ಇನ್ ಲವ್ ತಗೊಂಡ್ರೆ ಅದರಲ್ಲಿ ಅತಿಯಾದ ಆದರ್ಶೀಕರಣನೇ ಅದರ ಬಂಧ ಸಡಿಲಾಗೋದಕ್ಕೆ ಕಾರಣ ಆಗುತ್ತೆ. ಬಹುತೇಕ ನಾವು ಪತ್ತೇದಾರಿ ಅಂತ ಗುರುತಿಸುವ ಕಾದಂಬರಿಗಳ ಸಮಸ್ಯೆ ಇದು. ಕಪ್ಪು ಬಿಳುಪಿನಲ್ಲಿ ಅತಿಯಾದ ಆದರ್ಶೀಕರಣವನ್ನು ಕೊಡ್ತಾ ಹೋಗುವುದರ ಮೂಲಕ ಅದರ ಟೈಮ್ ಬೌಂಡ್ ಕೂಡ ಕಡಿಮೆ ಆಗ್ತಾ ಬಂತು. ಆದರೆ ಅನ್ನಕೆರೆನ ತರದ ಮಾದರಿಯನ್ನ ಪತ್ತೇದಾರಿ ಸಾಹಿತ್ಯ ಅಳವಡಿಸೋದಕ್ಕೆ ಸಾಧ್ಯ ಆದರೆ ಬಹುಶಃ ಅಕಾಡೆಮಿಕ್ ಆಗಿ ನಾವು ಆ ಸಾಹಿತ್ಯವನ್ನು ಕೂಡ ಬೇರೆ ಮಾದರಿಯ ಚರ್ಚೆಗೆ ಒಳಪಡಿಸಬಹುದೇನೋ ಅಂತೇಳಿ ಒಂದು ಕುತೂಹಲದ ಪ್ರಶ್ನೆ ಅಷ್ಟೇ. ಥ್ಯಾಂಕ್ ಯು. ಪ್ರೀತಿಯನ್ನು ಹುಡುಕೋದು ಒಳ್ಳೆ ಪತ್ತೇದಾರಿ ಕೆಲಸನೇ, ಅದು ಆಗ್ಬೋದು ಅನ್ಸುತ್ತೆ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು.